ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ ಸೆಂಟ್ರಲ್ ಗೌರ್ಮೆಂಟ್ ಹಾಗೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲಾ ಎಕ್ಸಾಮ್ಗಳಿಗೆ ಕೇಳಬಹುದಾದ 65 ಸಾಂವಿಧಾನಿಕ ತಿದ್ದುಪಡಿಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ ಸರ್, ಇಲ್ಲಿಯವರೆಗೆ ಟೋಟಲಿ ಎಷ್ಟು ತಿದ್ದುಪಡಿಗಳಾಗಿದ್ದಾವೆ ಅಂತ ಹೇಳೋದಾದ್ರೆ 1951ರಿಂದ 2025ರವರೆಗೆ 106 ತಿದ್ದುಪಡಿಗಳಾಗಿದ್ದಾವೆ. 106 ತಿದ್ದುಪಡಿಗಳು ಇಂಪಾರ್ಟೆಂಟ್ ಇದಾವ? ಇಲ್ಲ. ಯಾಕೆ ಅಂತಂದ್ರೆ ನೀವು ಮೊದಲನೇ ತಿದ್ದುಪಡಿ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಅಂದ್ರೆ ಎರಡನೇ ತಿದ್ದುಪಡಿ ಇಲ್ಲಿಯವರೆಗೆ UPSC ಎಕ್ಸಾಮ್ ಅಲ್ಲೂ ಸಹ ಕೇಳಿಲ್ಲ ನಿಮಗೆ. ಸರಿನಾ? ಅಂಡ್ ದೆನ್ ನೆಕ್ಸ್ಟ್ ಕೇಳಿರೋದು ಯಾವುದು ಅಂತಂದ್ರೆ 4ನೇ ತಿದ್ದುಪಡಿ ಕೇಳಿದ್ದಾನೆ. ಬಟ್ ಕೆಲವೊಂದು ಬುಕ್ಗಳಲ್ಲಿ ನಿಮಗೆ ಹೇಗೆ ಕೊಡ್ತಾನೆ ಅಂತಂದ್ರೆ 65 ತಿದ್ದುಪಡಿಗಳು ನಿಮಗೆ ಯಾವ ಬುಕ್ಕಲ್ಲೂ ಸಹ ಕೊಟ್ಟಿಲ್ಲ. ಸರಿನಾ? ಸೊ ನಿಮಗೆ ಮ್ಯಾಕ್ಸಿಮಮ್ ಇಂಪಾರ್ಟೆಂಟ್ ಅಂತ ಹೇಳಿ 30 ತಿದ್ದುಪಡಿಗಳನ್ನ ಕೊಡ್ತಾನೆ. ಸರಿನಾ? ಮೊದಲನೇದು ಕೊಡ್ತಾನೆ, 7ನೇದು ಕೊಡ್ತಾನೆ, ನೆಕ್ಸ್ಟ್ ಕೊಡೋದು ಯಾವುದು ಅಂದ್ರೆ ನಿಮಗೆ 12ನೇದು ಕೊಡ್ತಾನೆ, 12ನೇ ನಂತರ ನಿಮಗೆ 21ನೇದು ಕೊಡ್ತಾನೆ, 21 ಆದ ನಂತರ 24, 24 ಆದ ನಂತರ 26, 26 ಆದ ನಂತರ ನೆಕ್ಸ್ಟ್ ನಿಮಗೆ ಹೋಗೋದೆ 42, ಯಾವುದು 42, 44, ನೆಕ್ಸ್ಟ್ ಆಗಿ ಹೋಗೋದು 52, ಈ ತರ ಹೋಗ್ತಾನೆ. ಸರಿನಾ? ಸೊ ಆಲ್ಮೋಸ್ಟ್ ನಿಮಗೆ ಬುಕ್ಗಳಲ್ಲೂ ಸಹ ಕೊಟ್ಟಿರೋದು ಎಷ್ಟು ಅಂತಂದ್ರೆ 30 ತಿದ್ದುಪಡಿಗಳನ್ನ ಮಾತ್ರ ಕೊಟ್ಟಿರ್ತಾನೆ. ಬಟ್ ಇವಾಗ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ನ ಎಕ್ಸಾಮ್ದು ಪ್ಯಾಟರ್ನ್ ನೋಡ್ಕೊಂಡ್ರೆ ಆ್ಯಂಡ್ ದೆನ್ ಅಲ್ಲಿ ಕೇಳ್ತಕ್ಕಂತಹ ಡೆಪ್ತ್ಗಳನ್ನು ನೋಡ್ಕೊಂಡ್ರೆ ಸೊ ಇನ್ನೂ ಜಾಸ್ತಿ ಡೆಪ್ತಲ್ಲಿ ಕೇಳಿದ್ದಾನೆ. ಓಕೆ, ಅಂದರೆ ಇಲ್ಲಿವರೆಗೂ ಕೇಳಿರ್ತಕ್ಕಂತಹ ತಿದ್ದುಪಡಿಗಳನ್ನು ಹೊರತುಪಡಿಸಿ ಮತ್ತೆ ಬೇರೆ ಬೇರೆ ತಿದ್ದುಪಡಿಗಳನ್ನು ಕೇಳ್ತಾ ಬಂದಿದ್ದಾನೆ. ಸರಿನಾ? ಸೊ ಅದಕ್ಕೆ ನಾವೇನು ಮಾಡೋಣ, ಈ ಒಂದು ಸೆಷನಲ್ಲಿ ಟೋಟಲಿ 65 ತಿದ್ದುಪಡಿಗಳನ್ನು ನೋಡ್ಕೊಳ್ಳೋಣ. 65 ತಿದ್ದುಪಡಿಗಳು ನಿಮಗೆ ಎಕ್ಸಾಮಲ್ಲಿ ಸಿಗ್ತವೆ. ಸರಿನಾ? ಸೊ ಈ ಒಂದು ಕ್ಲಾಸ್ ಏನಾದರೂ ನೀವು ನೋಡ್ಕೊಂಡು ಹೋದರೆ ನೀವು GD ಎಕ್ಸಾಮಲ್ಲಿ ಮಿನಿಮಮ್ 3 ಮಾರ್ಕ್ಸ್ ತೆಗಿಬಹುದು. ನನ್ನ ಹಳೆಯ ಈ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ಗಳನ್ನು ನೀವು ಕೇಳಿದರೆ, ಯಾಕಂದರೆ ಅಲ್ಲಿ ಯಾವುದ್ರ ಮೇಲೆ ಕೇಳ್ತಾನೆ, ವಿಧಿ ಮೇಲೆ ಕೇಳ್ತಾನೆ, ಆ್ಯಂಡ್ ದೆನ್ ನಿಮಗೆ ಅನುಸೂಚಿ ಮೇಲೆ ಕೇಳ್ತಾನೆ, ಆ್ಯಂಡ್ ದೆನ್ ಫಿಕ್ಸ್ ನಿಮಗೆ ಒಂದು ಪ್ರಶ್ನೆ ಯಾವುದ್ರ ಮೇಲೆ ಕೇಳ್ತಾನೆ ಅಂದರೆ ಈ ತಿದ್ದುಪಡಿ ಮೇಲೆ ಕೇಳ್ತಾನೆ. ಆ್ಯಂಡ್ ದೆನ್ SSC MTS ಅಲ್ಲೂ ಸಹ ನಿಮಗೆ 3 ಈ ಪೊಲಿಟಿ ಮೇಲೆ ಕೇಳೋದ್ರಿಂದ ಒಂದು ಪ್ರಶ್ನೆ ಈ ನಿಮ್ಮ ತಿದ್ದುಪಡಿ ಮೇಲೆ ಬಂದೇ ಬರುತ್ತೆ. ಸರಿನಾ? ಆ್ಯಂಡ್ ದೆನ್ ನೀವು CGL ಎಕ್ಸಾಮ್ ಬರೀರಿ, ಇಲ್ಲಿ ಈ ಒಂದು ಕ್ಲಾಸಿಂದ ನಿಮಗೆ ಒಂದು ಪ್ರಶ್ನೆ ಸಿಗುತ್ತೆ. ಆ್ಯಂಡ್ ದೆನ್ ನೀವು ಯಾವುದೇ ಎಕ್ಸಾಮ್ ಬರೀರಿ, PC ಇಂದ ನೀವು ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮಲ್ಲಿ KS ವರೆಗೂ ಬರೆದ್ರೂ ಸಹ, ಆ್ಯಂಡ್ ದೆನ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಈ GD ಇಂದ UPSC ಎಕ್ಸಾಮಿಗೆ ಬರೆದ್ರೂ ಸಹ ಈ ಒಂದು ಕ್ಲಾಸ್ ಏನಿದೆಯಲ್ಲ ನಿಮಗೆ 1 ಮಾರ್ಕ್ಸ್ ಕೊಡಿಸುತ್ತೆ. ಸರಿನಾ? ಈ ಒಂದು ಕ್ಲಾಸಲ್ಲಿ ಕಂಡುಬರ್ತಕ್ಕಂಥ ತಿದ್ದುಪಡಿಗಳು ನಿಮ್ಮ ಎಕ್ಸಾಮ್ ಹಾಲಲ್ಲೂ ಸಹ ನಿಮಗೆ ಸಿಗ್ತವೆ ಅಂತ ನಾನು ನಿಮಗೆ ಭರವಸೆನ ಕೊಡ್ತೀನಿ. ಸರಿನಾ? ಸೊ ಹಾಗಾದ್ರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ವಾ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಒಂದು ತಿದ್ದುಪಡಿ ಯಾವುದಿದೆ? ಮೊದಲನೇ ತಿದ್ದುಪಡಿ ಇದೆ. ಯಾವುದು? 1951ರಲ್ಲಿ ಆಗಿರ್ತಕ್ಕಂಥ ತಿದ್ದುಪಡಿ. ಏನು ಹೇಳುತ್ತೆ ಮೊದಲನೇ ತಿದ್ದುಪಡಿ ಅಂತ ಕೇಳ್ತಾನೆ. ಸರಿನಾ? ಮೊದಲನೇ ತಿದ್ದುಪಡಿ ಯಾವ ವರ್ಷ ಮಾಡಲಾಯಿತು ಅಂತ ಕೇಳ್ತಾನೆ. ಅವಾಗಲೂ ಹೇಳಬೇಕಾಗಿರೋದು 1951. ಸರ್, ಇಯರ್ ಇಂಪಾರ್ಟೆಂಟ್ ಆಗುತ್ತಾ? ಹೌದು, ಇಂಪಾರ್ಟೆಂಟ್ ಆಗುತ್ತೆ. ಇಯರನ್ನು ಕೇಳ್ತಾನೆ. ಓಕೆ, ಮೊದಲನೇ ತಿದ್ದುಪಡಿ ಆಗಿರಲಿ, ಯಾವುದೇ ತಿದ್ದುಪಡಿ ಆಗಿರಲಿ, ಅದರ ಇಯರ್ ಇಂಪಾರ್ಟೆಂಟ್ ಆಗುತ್ತೆ. ಇಯರ್ ನೆನ್ಪಿಟ್ಕೊಳ್ಳಿ. ಏನು ಹೇಳುತ್ತೆ ಮೊದಲನೇ ತಿದ್ದುಪಡಿ? 9ನೇ ಅನುಸೂಚಿಯ ಒಂದು ರಚನೆಯನ್ನು ಮಾಡುತ್ತೆ. 9ನೇ ಅನುಸೂಚಿ ಏನು ಹೇಳುತ್ತೆ ಸರ್? ನಮ್ಮ ಭಾರತ ಸಂವಿಧಾನದಲ್ಲಿ ಟೋಟಲಿ 8 ಅನುಸೂಚಿಗಳಿತ್ತು. ಯಾವಾಗ? ಜನವರಿ 26, 1950ನೇ ತಾರೀಕಿನಂದು. ಅದು ಆದ ನಂತರ ನೆಕ್ಸ್ಟ್ ಡೇ ಇಂದ ಯಾವುದೇ ಅದರಲ್ಲಿ ಒಂದು ಲೈನ್ ಸೇರಿಸಿದ್ರು, ಒಂದು ಏನಂತ ಡಾಟ್ ಸೇರಿಸಿದ್ರು, ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ತಿದ್ದುಪಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಸರಿನಾ? ಒಂದು ಡಾಟ್ ಅನ್ನು ಅದರಿಂದ ತೆಗೆದು ಹಾಕಿದ್ವಿ ಅಂತಂದ್ರೂ ಸಹ ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ತಿದ್ದುಪಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ಈ 8 ಅನುಸೂಚಿಗಳಿಗೆ ನೆಕ್ಸ್ಟ್ ಹೊರತಾಗಿ 9ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡ್ತಾರೆ. ಸರಿನಾ? ಯಾವ ತಿದ್ದುಪಡಿಯ ಮೂಲಕ? ಮೊದಲನೇ ತಿದ್ದುಪಡಿ ಮೂಲಕ. ಹಾಗಾದ್ರೆ 9ನೇ ಅನುಸೂಚಿ ಯಾವುದಿದೆ ಅಂತ ಕೇಳ್ತಾನೆ. ಅವಾಗ ನಾವು ಹೇಳಬೇಕಾಗತ್ತೆ ಭೂ ಸುಧಾರಣಾ. ಓಕೆ, ಈ ಭೂ ಸುಧಾರಣೆ ಅನ್ನೋದೇ ಈ ಒಂದು 9ನೇ ಅನುಸೂಚಿಯಾಗಿದೆ ಅಂತ ಹೇಳಬೇಕಾಗತ್ತೆ. ಸರಿನಾ? ಸೊ ಈ ಮೊದಲನೇ ತಿದ್ದುಪಡಿ ಏನೇನು ಮಾಡುತ್ತೆ? 9ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡುತ್ತೆ. ಭೂ ಸುಧಾರಣಾ ಕಾಯ್ದೆಗಳನ್ನು ನ್ಯಾಯಾಲಯದ ಪರಿಶೀಲನೆಯಿಂದ ಹೊರಗಿಡಲು ಇದು ಅನುಮತಿಯನ್ನ ಮಾಡಿಕೊಡಲಾಗ್ತದೆ. ಯಾವುದು? ಈ ಒಂದು 1ನೇ ತಿದ್ದುಪಡಿ. ನಾವು 1ನೇ ತಿದ್ದುಪಡಿ ಅಂತಂದ್ರೆ ಜಸ್ಟ್ ಇಷ್ಟೇ ತಿಳ್ಕೊಂಡ್ಬಿಟ್ಟಿರ್ತೀವಿ, ಏನು ಭೂ ಸುಧಾರಣೆ ಅಂತ. ಓಕೆ, ಭೂ ಸುಧಾರಣೆಯನ್ನು ಸೇರ್ಪಡೆ ಮಾಡುತ್ತಾ, ತೆಗೆದುಹಾಕುತ್ತಾ, ಅಥವಾ ನೀವೊಂದು ನ್ಯಾಯಾಲಯದ ಪರಿಶೀಲನೆಯಿಂದ ಹೊರಗಿಡ್ತದ ಅಥವಾ ಒಳಗಿಡ್ತದ? ಬೇಕಲ್ವಾ ನಮಗೆ? ಓಕೆ, ಸಮ್ ಡೆಪ್ತ್ ಇನ್ಫಾರ್ಮೇಷನ್ ಬೇಕು ನಮಗೆ. ಸೊ ನಾವು ಇಷ್ಟು ತಿಳ್ಕೊಂಡಿದ್ರೆ ನಮಗೆ ಎಕ್ಸಾಮಲ್ಲಿ ಇಷ್ಟಾದರೂ ನಮಗೆ ಸಿಕ್ಕೇ ಸಿಗುತ್ತೆ ಅಲ್ವಾ? ಸೊ ಅದಕ್ಕೆ ಇಷ್ಟಾದರೂ ನೋಡ್ಕೋಬೇಕು. ಸೊ ಟೋಟಲಿ ನೋಡ್ಕೊಳ್ಳೋದು ಬಹಳ ಉತ್ತಮ ಅಲ್ವಾ? ಸೊ ಅದನ್ನು ನೋಡ್ಕೊಳ್ಳೋಣ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಇದರ ಮೇಲೆ 1ನೇ ತಿದ್ದುಪಡಿಯಲ್ಲಿ ಏನು ಮಾಡುತ್ತೆ ಗೊತ್ತಾ? ಈ ವಾಕ್ ಸ್ವಾತಂತ್ರ್ಯದ ಮೇಲೆ ಯುಕ್ತಿಯುಕ್ತ ನಿರ್ಬಂಧಗಳ ಪ್ರಾರಂಭ ಮಾಡುತ್ತೆ. ಈ ವಾಕ್ ಸ್ವಾತಂತ್ರ್ಯ, ಓಕೆ, ಎಲ್ಲವನ್ನೂ ಸಹ ಮಾತಾಡ್ಬೋದಾ ನಾವು? ನಮ್ಮ ಭಾರತ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಎಷ್ಟನೇ ಒಂದು ವಿಧಿಯ ಮೂಲಕ? 19ನೇ ವಿಧಿಯ ಮೂಲಕ, 19(1)ನೇ ವಿಧಿಯ ಮೂಲಕ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ವಾಕ್ ಸ್ವಾತಂತ್ರ್ಯ ಇದೆ. ನನಗೆ ಅನಿಸಿದ್ದೆಲ್ಲ ನಾನು ಮಾತಾಡಬಹುದು. ಜೇಬಲ್ಲಿ ದುಡ್ಡಿದ್ದೆ ಆದರೆ ಮಾತ್ರ ನೀನು ಅನಿಸಿದ್ದೆಲ್ಲ ಮಾತನಾಡಬಹುದು. ಇಲ್ಲಾಂದ್ರೆ CMಗೆ ನೀನೇನಾದರೂ ಅಂದ, ರಾಷ್ಟ್ರಪತಿಗೆ ನೀನಾದರೂ ಅಂದ, ಏನಿಲ್ಲ, ಹೊಡೆದು ವಹಿಸಿ ಜೈಲಿಗೆ ಹಾಕ್ತಾರೆ ಮೊದಲು. ಓಕೆ, ಇದು ಬಡವರಿಗೆ.
ಈ ಥರ ಇದ್ದಾವೆ. ಓಕೆ, ಸೊ ಇದು ಏನಂತ ಹೇಳುತ್ತೆ ಅಂದರೆ ವಾಕ್ ಸ್ವಾತಂತ್ರ್ಯದ ಮೇಲೆ ಯುಕ್ತಿಯುಕ್ತ ನಿರ್ಬಂಧಗಳ ಪ್ರಾರಂಭ ಅಂತ ಹೇಳುತ್ತೆ. ಯಾವುದು ಒಂದು ಮೊದಲನೇ ತಿದ್ದುಪಡಿ, ಸರಿನಾ? ನೆನಪಿಟ್ಕೊಳ್ಳಿ, ಮೊದಲನೇ ತಿದ್ದುಪಡಿ ಏನೇನು ಹೇಳುತ್ತೆ ಆ್ಯಂಡ್ ದೆನ್ ಈ ಒಂದು ಮೊದಲನೇ ತಿದ್ದುಪಡಿ ಬಂದಿರತಕ್ಕಂತಹ ವರ್ಷ ಯಾವುದು ಅಂತ, ಸರಿನಾ? ಸೊ ಇದು ಇಂಪಾರ್ಟೆಂಟ್ ಇದೆ ಆ್ಯಂಡ್ ದೆನ್ ಇಂಪಾರ್ಟೆಂಟ್ ಆಗೇ ಉಳಿತದೆ. ಮೊದಲೇದು ಇಂಪಾರ್ಟೆಂಟ್ ಆಗಿ ಉಳಿಯುತ್ತೆ ಆ್ಯಂಡ್ ದೆನ್ ರೀಸೆಂಟ್ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ ಯಾವಾಗಲೂ ಉಳಿತವೆ, ಅದು ಕೇಳ್ತಾನೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಯಾವುದಿದೆ ಅಂತಂದರೆ 4ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಸರ್ 2ನೇ ತಿದ್ದುಪಡಿ ಮತ್ತು 3ನೇ ತಿದ್ದುಪಡಿ ಹಾಕಿಲ್ಲ ಅಲ್ಲ? ನಾನೇನು ಹೇಳಿದೆ ನಿಮಗೆ, 106ರಲ್ಲಿ 106 ಸಹ ಇಂಪಾರ್ಟೆಂಟ್ ಇಲ್ಲ, ಬಟ್ ಸಮ್ 65 ತಿದ್ದುಪಡಿಗಳೇನಿದಾವಲ್ವ ಇಂಪಾರ್ಟೆಂಟ್ ಇದ್ದಾವೆ. ಅದರಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳೋದಾದರೆ ಒಂದು 35 ತಿದ್ದುಪಡಿಗಳು ಅಂತ ನಾವು ಹೇಳ್ತೀವಿ, ಸರಿನಾ? ಬಟ್ 35 ತಿದ್ದುಪಡಿಗಳನ್ನ ನೋಡಿಕೊಂಡ್ರೆ ಮಾತ್ರ ಸಾಕಾಗಲ್ಲ ಇನ್ನು ಮುಂದಿರತಕ್ಕಂತಹ ಎಕ್ಸಾಮ್ಗಳಿಗೆ, ಸರಿನಾ? ಸೊ ಅದಕ್ಕೆ ಒಂದು 4ನೇ ತಿದ್ದುಪಡಿಯನ್ನು ಸಹ ಹಾಕಿದ್ದೀನಿ. 4ನೇ ತಿದ್ದುಪಡಿ ಯಾವಾಗಾಗಿದೆ? 4ನೇ ತಿದ್ದುಪಡಿ ಆಗಿರೋದು 1955ರಲ್ಲಿ, ಸರಿನಾ? ಮೊದಲನೇ ತಿದ್ದುಪಡಿ ಯಾವಾಗಾಗಿತ್ತು? 1951ರಲ್ಲಿ. ಅದಾದ ನಂತರ 4 ವರ್ಷಗಳ ನಂತರ 4ನೇ ತಿದ್ದುಪಡಿ ಆಗುತ್ತೆ. ಯಾವಾಗ? 1955ರಲ್ಲಿ, ಸರಿನಾ? ಸೊ ಈ ಒಂದು ತಿದ್ದುಪಡಿ ಏನಂತ ಹೇಳುತ್ತೆ, ಖಾಸಗಿ ಆಸ್ತಿ ಸ್ವಾಧೀನಕ್ಕೆ ಸಂಬಂಧಿಸಿದ ಪರಿಹಾರವನ್ನು ಕಂಪೆನ್ಸೇಷನ್ ಅಂತ ಅನ್ನುವ ಹೆಸರಿನ ಬದಲಾಗಿ, ಆ ಒಂದು ವರ್ಡಿನ ಬದಲಾಗಿ ಅಮೌಂಟ್ ಎಂದು ಬದಲಾವಣೆ ಮಾಡ್ತದೆ. ಯಾವ ಒಂದು ತಿದ್ದುಪಡಿ? 4ನೇ ತಿದ್ದುಪಡಿ ಅಂತ ಹೇಳ್ತೀವಿ, ಸರಿನಾ? ಹಾಗೆ ನ್ಯಾಯಾಲಯದ ಅಧಿಕಾರ ಏನಿದೆ ಅಲ್ವಾ ಸೀಮಿತಗೊಳಿಸಲಾಗ್ತದೆ. ಇದು ಇಂಪಾರ್ಟೆಂಟ್ ಇದೆ ನೋಡಿ, ಇದು ಪಾಯಿಂಟ್ ಸಹ ಇಂಪಾರ್ಟೆಂಟ್ ಇದೆ. ಈ ಕಂಪೆನ್ಸೇಷನ್ ಕೊಡ್ತೀವಿ ಅಂತ ಹೇಳ್ತಾರೆ ಗೊತ್ತಾ? ನಿಮ್ಮ ಭೂಮಿಯನ್ನು ಕಬಳಿಕೆ ಮಾಡಿಕೊಂಡು ಗೌರ್ಮೆಂಟ್ ಅದಕ್ಕೆ ನಿಮಗೆ ಕಂಪೆನ್ಸೇಷನ್ ಕೊಡ್ತೀವಿ. ಕಂಪೆನ್ಸೇಷನ್ ಅಲ್ಲ, ಅದು ವರ್ಡ್ ಇನ್ನು ಮುಂದೆ ಅದನ್ನು ನೀನು ಅಮೌಂಟ್ ಅಂತ ಹೇಳಬೇಕು ಅಂತ ಹೇಳುತ್ತೆ. ಯಾವ ತಿದ್ದುಪಡಿ? 4ನೇ ತಿದ್ದುಪಡಿ ಅಂತ ನಾವು ಹೇಳ್ಬಹುದು. ಓಕೆ, ನೆನ್ಪಿಟ್ಕೊಳ್ಳಿ, ಯಾವುದು ಮೊದಲನೇದು ಮತ್ತು 4ನೇದು. ಮೊದಲನೇದು ಯಾವಾಗ ಬಂತು? 1951ರಲ್ಲಿ. 4ನೇದು ಯಾವಾಗ ಬಂತು? ಮೊದಲನೇದು 1951ರಲ್ಲಿ, 4ನೇದು 1955ರಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಯಾವುದಿದೆ ಅಂತಂದರೆ 7ನೇ ತಿದ್ದುಪಡಿ ಇದೆ. 7 ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು. ಯಾರು ಹೇಳಿದ್ದಾರೆ? ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ಓಕೆ, 7ನೇ ತಿದ್ದುಪಡಿ ಯಾವಾಗ ಬಂದಿದೆ? 7ನೇ ತಿದ್ದುಪಡಿ 1956 ಅಂತ ಹೇಳ್ತೀವಿ, ಸರಿನಾ? 1956 1 6 ಸೇರಿಸಿದ್ರೆ ಎಷ್ಟಾಗುತ್ತೆ? 7 ಆಗುತ್ತೆ. 7ನೇ ತಿದ್ದುಪಡಿ 1956ರಲ್ಲಿ ಬಂದಿದೆ. ಓಕೆ, ಸೊ 1956ರಲ್ಲಿ ಬಂದಿರತಕ್ಕಂಥ ತಿದ್ದುಪಡಿ ಯಾವುದು ಅಂದರೆ 7ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಈ 7ನೇ ತಿದ್ದುಪಡಿ ಏನೇನು ಮಾಡುತ್ತೆ? ಇದು ಇಂಪಾರ್ಟೆಂಟ್ ಇದೆ, ಇದನ್ನು ಸಾಕಷ್ಟು ಸರಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ಏನೇನು? ಈ ABCD ಎಂಬ ರಾಜ್ಯಗಳ ವರ್ಗೀಕರಣ ರದ್ದು ಮಾಡುತ್ತೆ. ABCD ಅಂತ ರಾಜ್ಯಗಳಿರ್ತವೆ. ಓಕೆ, ಇವಾಗ ಎಷ್ಟು 28 ರಾಜ್ಯಗಳಿದಾವಲ್ವಾ? ಓಕೆ, ಎಲ್ಲವನ್ನೂ ಸಹ ಏಕದೃಷ್ಟಿಯಿಂದ ನಾವು ನೋಡ್ತೀವಿ. ಬಟ್ ಅವಾಗ ಹೇಗಿತ್ತು ಅಂತಂದರೆ ABCD ಎಂಬ ಮೂಲಕ ರಾಜ್ಯಗಳನ್ನು ವರ್ಗೀಕರಣ ಮಾಡಿದ್ರು, ಸರಿನಾ? ಯಾವ್ಯಾವ ಒಂದು ವಿಧಿಯಲ್ಲಿ ವರ್ಗೀಕರಣ ಮಾಡಿದ್ರು? 7ನೇ ವಿಧಿಯಲ್ಲಿ, ಹಾಗೆ ಈ ಒಂದು 9ನೇ ವಿಧಿ ಏನಿದೆ ಅಲ್ವಾ, ಸೊ ಇಲ್ಲಿ ವರ್ಗೀಕರಣಗಳಾಗಿತ್ತು. ಸೊ ಅದಕ್ಕೇನಾಗ್ತದೆ? 9ನೇ ಒಂದು ವಿಧಿಯಲ್ಲ, 9ನೇ ಭಾಗ ಹಾಗೆ 7ನೇ ಭಾಗವನ್ನು ಹೊಡೆದಾಗ್ತದೆ. ಯಾವುದು? ಈ ಒಂದು 7ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಸರ್ 9ನೇ ಭಾಗ ಹೊಡೆದಾಗ್ತದೆ ಅಂತ ಹೇಳಿದ್ರಿ, ಸೊ ಅಲ್ಲಿ ಪಂಚಾಯತ್ ಇದೆಯಲ್ಲ ಸರ್, ಅದನ್ನ ಹೇಗೆ ಹೊಡೆದಾಗ್ತಾರೆ? ಯಾವಾಗ? 1956ರಲ್ಲಿ. 1956ಕ್ಕಿಂತ ಮುಂಚೆಯಲ್ಲಿ ಸಹ ಈ ಡಿ ಗ್ರೂಪ್ ರಾಜ್ಯಗಳೇನಿದಾವಲ್ವ ಆ ರಾಜ್ಯಗಳ ಬಗ್ಗೆ ಮಾಹಿತಿ ಇತ್ತು, ಅದನ್ನು ಹೊಡೆದಾಕಿದಾಗ ಅದು ವೇಕೆನ್ಸಿ ಉಳಿದು ಬಿಡ್ತದೆ ಆ ಒಂದು ಪೋಸ್ಟ್. ಆ ಪೋಸ್ಟನ್ನು ಫುಲ್ಫಿಲ್ ಮಾಡಿದ್ದು ಯಾವಾಗ ಗೊತ್ತಾ? 73ನೇ ತಿದ್ದುಪಡಿಯ ಮೂಲಕ 1992ರಲ್ಲಿ ಪಂಚಾಯಿತಿಯನ್ನು ಅಲ್ಲಿ ಫುಲ್ಫಿಲ್ ಮಾಡ್ತಾರೆ, ಸರಿನಾ? ಅಲ್ಲಿ ವೇಕೆನ್ಸಿ ಖಾಲಿ ಇರೋದನ್ನು ಫುಲ್ಫಿಲ್ ಮಾಡ್ಕೊಳ್ತಾರೆ. ಓಕೆ, ಸೊ ಅದು 9ನೇ ತಿದ್ದುಪಡಿ ಮೂಲಕ, 73ನೇ ತಿದ್ದುಪಡಿ ಮೂಲಕ ಈ 9ನೇ ಭಾಗವನ್ನು ಸೇರ್ಪಡೆ ಮಾಡ್ತಾರೆ. ಯಾವುದನ್ನ? ಪಂಚಾಯಿತಿಯನ್ನು ಸೇರ್ಪಡೆ ಮಾಡ್ತಾರೆ. ಓಕೆ, ಸೊ ಅದನ್ನು ಬಿಟ್ಟಾಕ್ಬಿಡಿ. ಇಲ್ಲಿ ನಾವೇನು ತಿಳ್ಕೊಳ್ಬೇಕು? ಸೊ ABCD ರಾಜ್ಯಗಳ ವರ್ಗೀಕರಣ ರದ್ದು ಮಾಡ್ತಾರೆ. ಆ್ಯಂಡ್ ದೆನ್ ಭಾಷಾವಾರು ರಾಜ್ಯಗಳ ರಚನೆ ಮಾಡ್ತಾರೆ ಸರ್. ಓಕೆ, ಭಾಷಾವಾರು ರಾಜ್ಯಗಳ ರಚನೆ. ಓಕೆ, ನಮ್ಮ ಕರ್ನಾಟಕ ಏನಿದೆ ಅಲ್ವಾ, ಈ ಮೈಸೂರು ಕರ್ನಾಟಕ ಆ್ಯಂಡ್ ದೆನ್ ನಮ್ಮ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ನಮ್ಮ ಪಾರ್ಟ್ಗಳಿತ್ತು. ಯಾವ್ದ್ಯಾವ್ದಿತ್ತು? ನಮ್ಮ ಬಿಜಾಪುರ ಆಗಿರಲಿ, ಬಾಗಲಕೋಟೆ ಆಗಿರಲಿ, ಗದಗ ಆಗಿರಲಿ, ಆ್ಯಂಡ್ ದೆನ್ ಬೆಳಗಾವಿ ಆಗಿರಲಿ, ಮತ್ತು ಉತ್ತರ ಕನ್ನಡ ಆಗಿದೆಯಲ್ವಾ, ಇವೆಲ್ಲವೂ ಸಹ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇರ್ತವೆ. ಆ್ಯಂಡ್ ದೆನ್ ಈ ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿ ಅಲ್ಲಿ ಸಹ ಇರ್ತಾವಲ್ವ ನಮ್ಮ ರಾಜ್ಯಗಳು. ಯಾವ್ದ್ಯಾವುದು? ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರ್ತಕ್ಕಂತಹ ಜಿಲ್ಲೆಗಳು ಯಾವ್ದ್ಯಾವುದು? ಬೀದರ್ ಅಂತ ಹೇಳ್ತೀವಿ, ಕಲಬುರಗಿ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಕೆಳಗೆ ಬರೋದು ಕೊಪ್ಪಳ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ರಾಯಚೂರು ಅಂತ ಹೇಳ್ತೀವಿ. ಈ 4 ಜಿಲ್ಲೆಗಳೇನಿದಾವಲ್ವಾ, ಈ 4 ಜಿಲ್ಲೆಗಳು ಮೂಲತಃ ಈ ಒಂದು ಹೈದರಾಬಾದ್ ಕರ್ನಾಟಕ, ಹೈದರಾಬಾದಲ್ಲಿ ಇತ್ತು. ಹೈದರಾಬಾದ್ನ ನಿಜಾಮನ ಆಳ್ವಿಕೆಯಲ್ಲಿತ್ತು ಎಲ್ಲವೂ ಸಹ, ಸರಿನಾ? ಸೊ ಇವೆಲ್ಲವನ್ನೂ ಸೇರಿ 1956ರಲ್ಲಿ ಏನು ಮಾಡ್ತಾರೆ? ಕರ್ನಾಟಕ ವಿಶಾಲ ಮೈಸೂರು ಅಂತ, ಓಕೆ, ವಿಶಾಲ ಮೈಸೂರು ರಾಜ್ಯ ಅಂತ ಒಂದು ರಚನೆ ಮಾಡ್ತಾರೆ. ಸೊ ಆ ರೀತಿ ಭಾಷಾವಾರು ರಾಜ್ಯಗಳ ರಚನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ತಿದ್ದುಪಡಿ ಈ ಒಂದು 7ನೇ ತಿದ್ದುಪಡಿ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ರೀಸೆಂಟಾಗಿ ಕೂಗುಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಏನಂತ? ಉತ್ತರ ಕರ್ನಾಟಕ, ಓಕೆ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಇಬ್ಬಾಗ ಆಗಬೇಕು ಅಂತ. ಯಾವ ಕಾರಣಕ್ಕಾಗಿ? ಅಭಿವೃದ್ಧಿಯ ಕಾರಣಕ್ಕಾಗಿ. ಸರ್ ಹಾಗಾದರೆ ನಮ್ಮ ಕನ್ನಡ ಭಾಷೆಯನ್ನು ಇದು ಒಡೆದಾಗಲ್ವಾ? ಯಾಕೆ ಒಡೆದಾಗುತ್ತೆ? ಬೆಳವಣಿಗೆ ಮಾಡಬೇಕು ಅಂತಂದರೆ, ಇಬ್ಬಾಗ ಮಾಡಬೇಕು ಅಂದರೆ ಮಾಡಬೇಕಲ್ವಾ? ಹಾಗಾದರೆ ಅವಾಗ ಏಕೀಕರಣ ಚಳವಳಿ, ಕರ್ನಾಟಕ ಏಕೀಕರಣ ಚಳವಳಿ ಮಾಡಿದಿರ್ತಕ್ಕಂತಹ ಎಲ್ಲ ನಮ್ಮ ಹಿರಿಯರಿಗೆ ಇದು
ಗೌರವ ಕೊಟ್ಟ ಹಾಗ ಅಥವಾ ಅಗೌರವ ಕೊಟ್ಟ ಹಾಗ, ಅಗೌರವ ಮಾಡಿದಾಗುತ್ತಾ? ಇಲ್ಲ. ಅವರು ಆ ಕಾಲದ ಬುದ್ಧಿಗೆ, ಆ ರೀತಿಯ ಒಂದು ಆಳ್ವಿಕೆಗೆ ತಕ್ಕ ಹಾಗೆ ಅವರು ಇದನ್ನ ಕ್ರೋಢೀಕರಣ ಮಾಡಿದ್ರು. ಸರಿನಾ? ಎಲ್ಲ ಒಂದು ಕನ್ನಡ ಮಾತಾಡ್ತಕ್ಕಂತಹ ಭಾಷಣೆ ಮಾಡ್ತಕ್ಕಂತಹ ಒಂದು ಪ್ರದೇಶವನ್ನ ಒಗ್ಗೂಡಿಸ್ಬೇಕು ಅಂತ ಅವ್ರು ಮಾಡಿದ್ರು. ಬಟ್ ಇವಾಗ ನೋಡಿದ್ರೆ ಹೇಗೆ ಈ ಒಂದು ದಕ್ಷಿಣ ಕರ್ನಾಟಕ ಎಷ್ಟು ಶ್ರೀಮಂತ ಇದೆ, ಹಾಗೆ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ, ಹಾಗೆ ಎಷ್ಟು ಅಭಿವೃದ್ಧಿಯನ್ನು ಹೊಂದಿದೆ ಅಲ್ವಾ, ಅಷ್ಟು ಉತ್ತರ ಕರ್ನಾಟಕ ಹೊಂದಿಲ್ಲ. ಯಾಕೆ? ಇಲ್ಲಿರ್ತಕ್ಕಂತಹ ರಾಜಕಾರಣಿಗಳಾಗಿರಲಿ ಒಂದೇದು, ಹಾಗೆ ದಕ್ಷಿಣ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ರಾಜಕಾರಣಿಗಳು ಇನ್ನೊಂದು ಕಾರಣ. ಯಾಕೆ ಅಂತಂದರೆ ಅವರು ಇಲ್ಲಿ ಅನುದಾನ ಕೊಡೋದಿಲ್ಲ, ಇವರು ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಸಹ ಅವರ ಮನೆಗೆ ಬೆಳೆಸ್ಕೊಳ್ತಾರೆ. ಸರಿನಾ? ಆದ ಕಾರಣದಿಂದ ಈ ಒಂದು ಉತ್ತರ ಕರ್ನಾಟಕ ಅನ್ನುವ ಒಂದು ಹೊಸ ಕೂಗೆದ್ದಿದೆ ಅಲ್ವಾ, ಇದು ಆಗಲೇಬೇಕು ಅನ್ನೋದು. ಇದಕ್ಕೆ ಕೆಲವು ಬುದ್ಧಿಜೀವಿಗಳು, ಓಕೆ, ಇದು ಟಾಪಿಕ್ ಬಿಟ್ಟು ಸ್ವಲ್ಪ ಹೊರಗಡೆ ಬರುತ್ತೆ, ಒಂದೆರಡು ನಿಮಿಷ, ಓಕೆ, 1 ನಿಮಿಷ ಅಂತ ತಿಳ್ಕೊಳ್ಳಿ. ಸೊ ಕೆಲವೊಂದು ಬುದ್ಧಿಜೀವಿಗಳು ಏನು ಹೇಳ್ತಾರೆ ಅಂದರೆ ಇದು ವಿತಂಡವಾದ, ಸೊ ಇದು ಕರ್ನಾಟಕ ಬೇರೆ ಆಗಬಾರ್ದು ಅಂತ. ಓಕೆ, ಸೊ ಹಾಗಾದರೆ ಅಣ್ಣ ತಮ್ಮಂದರೆ ಬೇರೆ ಆಗ್ತಕ್ಕಂತಹ ಈ ಕಾಲದಲ್ಲಿ ಒಂದು ರಾಜ್ಯ ಬೇರೆ ಆಗೋದ್ರಲ್ಲಿ ಏನು ಪ್ರಾಬ್ಲಮ್ ಇದೆ ಅಲ್ವಾ? ಸೊ ಇವಾಗ ಅಣ್ಣ ತಮ್ಮರು ಅವರಿಬ್ಬರು ಬೇರೆ ಬೇರೆ ಮನೆ ಮಾಡ್ಕೊಂಡ್ರು ಅಂತಂದರೆ, ಅವರಿಬ್ಬರು ಬೇರೆ ಬೇರೆ ಖುಷಿಯಾಗಿರ್ತಾರೆ ಅಂತಂದರೆ, ಒಂದೇ ಮನೆಯಲ್ಲಿ ಇದ್ದಾಗ ಅವರಿಬ್ಬರು ಖುಷಿಯಾಗಿರಲ್ಲ ಅಂತಂದಾಗ, ಸೊ ಇಬ್ಬರು ಬೇರೆ ಮನೆ ಮಾಡ್ಕೊಂಡಾಗ ಸೊ ಅದು ಖುಷಿಯಾಗಿರುತ್ತಲ್ವಾ? ಸೊ ಹಾಗೆ ರಾಜ್ಯವೂ ಸಹ ಖುಷಿಯಾಗಿರುತ್ತೆ. ಪರ್ಸ್ನಲ್ ಆಗಿ ಬಂದಾಗ ಒಂದು, ರಾಜ್ಯಕ್ಕೆ ಅಂತ ಬಂದಾಗ ಒಂದ ಇಲ್ಲ ಅಲ್ವಾ? ಸೊ ಅಭಿವೃದ್ಧಿ ಅಂತ ಬಂದಾಗ ಮಾಡಲೇಬೇಕು ಅಂತಂದರೆ ಮಾಡಲೇಬೇಕು. ಓಕೆ, ಸೊ ಹಾಗಾದಾಗ ನಮ್ಮ ಉತ್ತರ ಕರ್ನಾಟಕ ಏನಿದೆ ಅಲ್ವಾ, ಅದು ಸಹ ಬೆಳೆಯುತ್ತದೆ. ಅದು ಸಹ ಒಂದು ರೀತಿ ಇವಾಗ ಹೇಗೆ ತೆಲಂಗಾಣದ IT ಹಬ್ ಆಗಿದೆ ಅಲ್ವಾ, ಹೈದರಾಬಾದನ್ನು ತೊಗೊಂಡು, ಹಾಗೆ ನಮ್ಮಲ್ಲೂ ಸಹ ಬೆಳಿಬೋದಲ್ಲ. ಯಾಕೆ ಬೆಂಗಳೂರೇ ಆಗಿರಬೇಕು? ಯಾಕೆ ಹುಬ್ಳಿ ಯಾಕೆ ಆಗಬಾರ್ದು? ಯಾಕೆ ಬೆಳಗಾವಿ ಆಗಬಾರ್ದು ಅಂತ. ಓಕೆ, ಸೊ ಜಸ್ಟ್ ಬಂದು ಇಲ್ಲಿ ನವೆಂಬರ್ 1ನೇ ತಾರೀಕಿನಂದು ಓಕೆ ಬೆಳಗಾವಿ ನಮ್ಮದು ಅಂತ ಜೆಂಡ ಹಾರಿಸೋದು ದೊಡ್ಡ ಮಾತಲ್ಲ. ಓಕೆ, ಬೆಳಗಾವಿಯನ್ನು ಇಂಪ್ರೂವ್ ಮಾಡೋದು ದೊಡ್ಡ ಮಾತು. ಓಕೆ, ಇದನ್ನು ತಿಳ್ಕೊಳ್ಳಿ, ಪ್ರಾಕ್ಟಿಕಲ್. ಓಕೆ, ಆ್ಯಂಡ್ ದೆನ್ ಬನ್ನಿ ರಿಟರ್ನ್ ನಮ್ಮ ಟಾಪಿಕ್ಗೆ ಬರೋಣ. ಏನಿದೆ ನೆಕ್ಸ್ಟ್? ಓಕೆ, ಇನ್ನೊಂದು ಇಲ್ಲಿ 7ನೇ ತಿದ್ದುಪಡಿಯಲ್ಲಿ ಇನ್ನೊಂದು ಪಾಯಿಂಟ್ ಇನ್ಕ್ಲೂಡ್ ಆಗಿಲ್ಲ. ಏನಂತ ಅಂದರೆ, ಹಲವು ರಾಜ್ಯಗಳಿಗೆ ಒಬ್ಬನೇ ಗವರ್ನರ್ ಇರ್ಬೋದು ಅಂತ ಹೇಳುತ್ತೆ. ಯಾವುದು ಈ ಒಂದು 7ನೇ ತಿದ್ದುಪಡಿ ಅಂತ ಹೇಳ್ಬೋದು? ಯಾವುದು? ಹಲವು ರಾಜ್ಯಗಳಿಗೆ. ಓಕೆ, ನಮ್ಮ ಕರ್ನಾಟಕಕ್ಕೆ, ಕೇರಳಕ್ಕೆ, ತಮಿಳುನಾಡಿಗೆ, ಹಾಗೆ ಈ ಒಂದು ಪುದುಚೇರಿ ರಾಜ್ಯ ಅಲ್ವಾ? ಓಕೆ, ಈ ಒಂದು ತೆಲಂಗಾಣಕ್ಕೆ. ಸೊ ಈ 4 ರಾಜ್ಯಗಳಿಗೆ, 4 ಅಲ್ಲ, 2 ಅಲ್ಲ, 3 ಅಲ್ಲ, ಜಾಸ್ತಿ ರಾಜ್ಯಗಳಿಗೂ ಸಹ ಒಬ್ಬನೇ ಒಬ್ಬ ಗವರ್ನರ್, ಒಬ್ಬನೇ ಒಬ್ಬ ರಾಜ್ಯಪಾಲನೂ ಸಹ ಇರಬಹುದು ಅಂತ ಹೇಳ್ತಕ್ಕಂಥ ತಿದ್ದುಪಡಿ ಯಾವುದು ಅಂದರೆ ಇದೇ 7ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಇದೇ 7ನೇ ತಿದ್ದುಪಡಿ. ಸೊ ಇವಾಗ ನೀವು ನೋಡಿರ್ಬೋದು ಯಾವ್ದಾವ್ದು ರಾಜ್ಯಕ್ಕೆ ಈ ಅಜಯ್ ಕುಮಾರ್ ಭಲ್ಲಾ ಅಂತ ಇದ್ದಾರೆ. ಸೊ ಇವರು ಯಾವ್ಯಾವ ರಾಜ್ಯಕ್ಕೆ ರಾಜ್ಯಪಾಲರಾಗಿದ್ದಾರೆ ಹೇಳ್ಬೋದಾ? ಯಾರು? ಅಜಯ್ ಕುಮಾರ್ ಭಲ್ಲಾ ಅವರು. ಒಂದು ಮಣಿಪುರ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ಯಾವ ರಾಜ್ಯ? ಕಮೆಂಟ್ ಮಾಡಿ. ಸೊ ಹಾಗಾದರೆ 2 ರಾಜ್ಯಕ್ಕೆ ಇವರೇ ಇದ್ದಾರಲ್ವಾ? ಆ್ಯಂಡ್ ದೆನ್ ಪ್ರೀವಿಯಸ್ಲಿ ಲಕ್ಷ್ಮಣ ಆಚಾರ್ಯ ಅನ್ನೋರು ಇದ್ರು, ಯಾವುದಕ್ಕೆ? ಅಸ್ಸಾಂಗೆ ಮತ್ತು ಈ ಮಣಿಪುರ್ಗೆ ಇದ್ರು, ಅವರೊಬ್ಬರೇ ಇದ್ರಲ್ವಾ? ಸೊ ಹಾಗಾದರೆ ಅವರು 2 ರಾಜ್ಯಗಳಿಗೆ ಒಬ್ಬನೇ ಗವರ್ನರ್ ಇರಬೇಕು ಅಂತ ಹೇಳಿರ್ತಕ್ಕಂಥ ತಿದ್ದುಪಡಿ ಯಾವುದು? ಇದೇ 7ನೇ ತಿದ್ದುಪಡಿ ಸಾರ್. ಓಕೆ, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಇದು ಅವಾಗವಾಗ ಈ ರಾಜ್ಯಪಾಲರ ನೇಮಕ ಯಾವಾಗ ಆಗುತ್ತಲ್ವಾ, ಅವಾಗವಾಗ ಎಲ್ಲ ಈ ತಿದ್ದುಪಡಿ ಹೈಲೈಟೆಡ್ ಆಗೇ ಇರ್ತದೆ. ಸೊ ಅದಕ್ಕೆ ಇದನ್ನು ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಯಾವುದಿದೆ ಅಂದರೆ 9ನೇ ತಿದ್ದುಪಡಿ ಇದೆ. 9ನೇ ತಿದ್ದುಪಡಿ ಯಾವಾಗಾಯಿತು? 1960ರಲ್ಲಿ ಆಯಿತು. ಸೊ ಈ ತಿದ್ದುಪಡಿ ಏನಂತ ಹೇಳುತ್ತೆ 9ನೇ ತಿದ್ದುಪಡಿ? ಭಾರತ ಮತ್ತು ಪಾಕಿಸ್ತಾನ ಗಡಿಯ ತಿದ್ದುಪಡಿ ಮಾಡ್ಕೊಳ್ತದೆ ಇದು. ಓಕೆ, ಈ ತಿದ್ದುಪಡಿಯಲ್ಲೇ ಒಂದು ಗಡಿ ತಿದ್ದುಪಡಿ ಇದೆ ನೋಡಿ. ಸೊ ಈ ನಮ್ಮ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಕಂಡುಬರ್ತಕ್ಕಂತಹ ಕೆಲವೊಂದು ಊರುಗಳನ್ನು ವಿನಿಮಯ ಮಾಡ್ಕೊಳ್ಳೋದಾಗಿರಲಿ, ಆ್ಯಂಡ್ ದೆನ್ ಈ ಒಂದು ಲೈನನ್ನು ಕರೆಕ್ಟಾಗಿ ಹಾಕೋದಾಗಿರಲಿ, ಯಾವುದು ರ್ಯಾಡ್ಕ್ಲಿಫ್ ಲೈನ್ ಏನಿದೆ ಅಲ್ವಾ, ಅದರ ಒಂದು ತಿದ್ದುಪಡಿಯನ್ನು ಮಾಡ್ತದೆ. ಯಾವುದು? 9ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಹಾಗೆ ಈ ಒಂದು ಬೇರುಬಾರಿ ಒಕ್ಕೂಟ ಒಂದು ವಿವಾದ ಏನಿದೆ ಅಲ್ವಾ, ಆ ಒಂದು ಪ್ರಕರಣ ಏನಿದೆ ಅಲ್ವಾ, ಅದರ ಒಂದು ಪರಿಹಾರವನ್ನು ನೀಡ್ತದೆ. ಯಾವುದು? ಇದೇ ಒಂದು 9ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಬೇರುಬಾರಿ ಪ್ರಕರಣ ಯಾವ ವರ್ಷ ಬಂದಿದೆ? ಯಾವ ವರ್ಷ ನಡೆದಿದೆ? ಇದನ್ನು ಸಾಕಷ್ಟು ಸರಿ ಕೇಳಿದಾನೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ. ಬೇರುಬಾರಿ ಪ್ರಕರಣ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಳಿದ್ರೆ CGL ಅಲ್ಲಿ ಮಾತ್ರ ಕೇಳಿದ್ದಾನೆ, MTS ಅಲ್ಲಿ ಮತ್ತು ಯಾವುದು CSS ಅಲ್ಲಿ ಇಲ್ಲಿವರೆಗೂ ಕೇಳಿಲ್ಲ ಈ ಪ್ರಕರಣಗಳ ಬಗ್ಗೆ, ಆಲ್ಮೋಸ್ಟ್ ಕೇಳಿಲ್ಲ. ಬಟ್ ಪ್ರಕರಣ ಬಗ್ಗೆ ಕೇಳಿದ ಯಾವುದು ಅಂದರೆ CGL ಅಲ್ಲಿ ಕೇಳ್ತಾನೆ. ಬಟ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ನಿಮಗೆ ಇವನ್ PCL ಸಹ ಈ ಒಂದು ಕ್ವಶನ್ ಸಿಗುತ್ತೆ, ಬೇರುವಾರಿ ಪ್ರಕರಣ ಯಾವಾಗಾಯಿತು ಅಂತ. 1960. ಸರಿನಾ? ನೆನ್ಪಿಟ್ಕೊಳ್ಳಿದ್ದು ಯಾವುದು? ಬೇರುವಾರಿ ಪ್ರಕರಣ 1960. ಓಕೆ, ಆ್ಯಂಡ್ ನೆಕ್ಸ್ಟ್ ತಿದ್ದುಪಡಿ ಯಾವುದಿದೆ ಅಂದರೆ 10ನೇ ತಿದ್ದುಪಡಿ ಇದೆ. 10ನೇ ತಿದ್ದುಪಡಿ ಏನಂತ ಹೇಳುತ್ತೆ? 1961ರಲ್ಲಿ ಆಗುತ್ತೆ. ದಾದ್ರಾ ಮತ್ತು ನಗರ ಹವೇಲಿ ಭಾರತದ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಿಕೊಳ್ಳುತ್ತದೆ. ಯಾವಾಗ? 10ನೇ ತಿದ್ದುಪಡಿಯ ಮೂಲಕ 1961ರಲ್ಲಿ. ಹಾಗಾದರೆ 9ನೇ ತಿದ್ದುಪಡಿ ಯಾವಾಗಾಗಿತ್ತು? 1960ರಲ್ಲಿ. 10ನೇ ತಿದ್ದುಪಡಿ ಯಾವಾಗಿದೆ? 1961ರಲ್ಲಿ. ಏನು ಮಾಡ್ಕೊಳ್ತದೆ? ದಾದ್ರಾ ಮತ್ತು ನಗರ ಹವೇಲಿಯನ್ನು ಭಾರತೀಯ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ಕೊಳ್ತದೆ. ಯಾವಾಗ? 1961ರಲ್ಲಿ. ಇದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ 12ನೇ ತಿದ್ದುಪಡಿ ಏನಂತ ಹೇಳುತ್ತೆ? 1962ರಲ್ಲಿ ಆಗಿರ್ತಕ್ಕಂಥ 12ನೇ ತಿದ್ದುಪಡಿ ಗೋವಾ, ದಿಯು ದಮನ್ ಭಾರತೀಯ ಒಕ್ಕೂಟಕ್ಕೆ ಸೇರಿಸುವುದಾಗಿ ಹೇಳ್ತದೆ. ಯಾವುದು? ಈ ಒಂದು 12ನೇ ತಿದ್ದುಪಡಿ. ಸರಿನಾ? 12ನೇ ತಿದ್ದುಪಡಿಯ ಮೂಲಕ ನಮ್ಮ ಜ್ಯೂಸ್ ಗೋವಾ ಏನಿದೆ ಅಲ್ವಾ, ನಮ್ಮ ಭಾರತಕ್ಕೆ ಸೇರ್ಪಡೆಯಾಗಿದೆ. ಓಕೆ, ಯಾವುದು? ಗೋವಾ ಅನ್ನೋದು. ಹಾಗೆ ದಮನ್ ಮತ್ತು ದಿಯುಗಳು ಸಹ ನಮ್ಮ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಗಿದ್ದಾವೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಯಾವುದಿದೆ ಅಂದರೆ 13ನೇ ತಿದ್ದುಪಡಿ ಇದೆ. 13ನೇ ತಿದ್ದುಪಡಿ ಯಾವಾಗಾಯಿತು? 1962ರಲ್ಲಿ ಈ ಒಂದು 13ನೇ ತಿದ್ದುಪಡಿ ಆಗುತ್ತೆ. ಈ 13ನೇ ತಿದ್ದುಪಡಿಯ ಮೂಲಕ ನಾಗಾಲ್ಯಾಂಡ್ಗೆ ರಾಜ್ಯ ಸ್ಥಾನಮಾನವನ್ನು ನೀಡ್ತಿದ್ದಾರೆ. ಓಕೆ,
ಈ ಒಂದು ನಾಗಾಲ್ಯಾಂಡ್ಗೆ ರಾಜ್ಯದ ಸ್ಥಾನಮಾನವನ್ನು ನೀಡಿರ್ತಕ್ಕಂತಹ ಒಂದು ತಿದ್ದುಪಡಿ ಯಾವುದು ಅಂತ ಕೇಳ್ತಾನೆ. 13ನೇ ತಿದ್ದುಪಡಿ ಸರ್. ಯಾವ ವರ್ಷ ಅಂತ ಕೇಳ್ತೀನಿ, 1962ರಲ್ಲಿ ಸರ್. ಹಾಗಾದರೆ ಈ ಒಂದು ನಾಗಾಲ್ಯಾಂಡ್ ರಾಜ್ಯವಾಗಿ ರಚನೆಯಾಗಿರ್ತಕ್ಕಂತಹ ವರ್ಷ ಯಾವುದು ಸರ್ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ 1963. ನಮ್ಮ ಭಾರತದಲ್ಲಿ ನೀವು ಯಾವುದೇ ಆ್ಯಕ್ಟ್ಗಳನ್ನು ತಗೊಳ್ಳಿ, ಓಕೆ, ಈ 13ನೇ ತಿದ್ದುಪಡಿ ಆ್ಯಕ್ಟ್ ಇದೆ ಅಲ್ವಾ, ಅಮೆಂಡ್ಮೆಂಟ್ ಆ್ಯಕ್ಟ್ ಇದೆ ಅಲ್ವಾ, ಇದು ಬಂದಿರೋದು 1962ರಲ್ಲಿ. ಬಟ್ ರಾಜ್ಯ ರಚನೆ ಆಗಿರೋದಾಗ 1963ರಲ್ಲಿ. ಆಲ್ಮೋಸ್ಟ್ ನೀವು ಯಾವುದೇ ತಗೊಳ್ಳಿ, ಪಂಚಾಯತಿ ಆ್ಯಕ್ಟ್ ತೊಗೊಳ್ತೀರಾ, ಓಕೆ, ಅದು 1997ರಲ್ಲಿ ಬಂದಿದೆ 73ನೇ ತಿದ್ದುಪಡಿ. ಬಟ್ ಅದು ಜಾರಿಗೆ ಬಂದಿದೆ ಯಾವಾಗ, 1993. ಓಕೆ, ಸೊ ಆ್ಯಕ್ಟ್ ಯಾವ ವರ್ಷ ಬಂದಿರುತ್ತಲ್ವ ಅದರ ನಂತರದ ವರ್ಷ ಅದು ಜಾರಿಯಾಗಿರುತ್ತೆ. ಇದು ಒಂದು ಸಿಂಪಲ್ ಕಾನ್ಸೆಪ್ಟ್, ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಯಾವುದು ಈ ಒಂದು ಸಿಂಪಲ್ ಕಾನ್ಸೆಪ್ಟ್. ಓಕೆ, ಸಮ್ ಟೈಮ್ ನಿಮಗೆ ಮಿಸ್ ಮ್ಯಾಚ್ ಆಗಿರ್ಬೋದು. ಓಕೆ, ಅದೇ ವರ್ಷ ಜನವರಿಯಲ್ಲಿ ಬಂದು ಆ ಒಂದು ಬಿಲ್ ಮಂಡಿಸಿ ಯಾವುದೊಂದು ಆ್ಯಕ್ಟ್ ಬಂದು ನೆಕ್ಸ್ಟ್ ಅದು ಡಿಸೆಂಬರಲ್ಲಿ ಅದು ಜಾರಿಗೆ ಬಂದಿರ್ಬೋದು. ಕೆಲವು ಪ್ರಕರಣಗಳಲ್ಲಿ ಮಾತ್ರ, ಕೆಲವು ಸಿಚುವೇಷನ್ಗಳಲ್ಲಿ ಮಾತ್ರ. ಬಟ್ ಆಲ್ಮೋಸ್ಟ್ ನಿಮಗೆ ಒಂದು ಮಾರ್ಕ್ಸ್ ಕೊಡೋದು ಎಲ್ಲಿ ಅಂತಂದರೆ ಈ ಒಂದು ಗೆಸ್ಸಿಂಗ್ ಪ್ರಕಾರ. ಆ್ಯಕ್ಟ್ ಈ ವರ್ಷ ಬಂದಿದೆಯಾ, ನೆಕ್ಸ್ಟ್ ವರ್ಷ ಅದು ರಚನೆ ಆಗಿರುತ್ತೆ, ಅದು ನೆಕ್ಸ್ಟ್ ವರ್ಷ ಜಾರಿಗೆ ಬಂದಿರುತ್ತೆ. ಹಾಗೆ ನೀವು ನೋಡ್ಕೊಳ್ಳಿ, ಯಾವುದು ಅಂದರೆ ನಮ್ಮ ನಾಗಾಲ್ಯಾಂಡ್ ರಾಜ್ಯ ಏನಿದೆ ಅಲ್ವಾ, 1963 ಡಿಸೆಂಬರ್ 1ನೇ ತಾರೀಕಿನಂದು, ಯಾವಾಗ ಡಿಸೆಂಬರ್ 1ನೇ ತಾರೀಕಿನಂದು ರಾಜ್ಯವಾಗಿ ಅದು ರಚನೆ ಆಗುತ್ತೆ. ಓಕೆ, ಹಾಗಾದರೆ ಆ ಒಂದು ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಅವಾಗ, ಕೋಹಿಮಾ ಆಗಿತ್ತು. ಇವಾಗ ಯಾವುದಾಗಿದೆ, ಕೋಹಿಮಾನೇ ಆಗಿದೆ. ಅದೇ ಒಂದು ಡಿಸೆಂಬರ್ 1ನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಅಂತಲೇ ಅವರು ಹಾರ್ನ್ ಬಿಲ್ ಉತ್ಸವನ ಆಚರಣೆ ಮಾಡ್ತಾರೆ. ಓಕೆ, ನಾವು ನವೆಂಬರ್ 1ನ ಒಂದು ದಿನ ಜೆಂಡ ಹಾರಿಸಿದ್ರೇನೋ ಕನ್ನಡ ಮಾತಾಡ್ತೀವಿ ಅಂತ ಹೇಳಿ ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಅಂತ ಹೇಳ್ಬಿಡ್ತೀವಿ. ಓಕೆ, ಅಲ್ಲಿಯೂ ಸಹ ಹ್ಯಾಪಿ ಅಂತಲೇ ಬರುತ್ತೆ ಇಂಗ್ಲೀಷ್ ವರ್ಡ್. ಬಟ್ ಅವ್ರೇನು ಮಾಡ್ತಾರೆ, ನಾಗಾಲ್ಯಾಂಡ್ದವರು ಬುದ್ಧಿವಂತ ಜೀವಿಗಳು, ಡಿಸೆಂಬರ್ 1ರಿಂದ 10ನೇ ತಾರೀಕಿನವರೆಗೆ ಟೋಟಲಿ 10 ದಿನಗಳ ಕಾಲ ಹಾರ್ನ್ ಬಿಲ್ ಉತ್ಸವನ ಆಚರಣೆ ಮಾಡ್ತಾರೆ. ಕೇಳ್ತಾನೆ ಇದನ್ನು. ಓಕೆ, ಯಾಕೆ ಆಚರಣೆ ಮಾಡ್ತಾರೆ ಸರ್ ಅಂತ ಲಾಸ್ಟ್ SSC GDಯಲ್ಲಿ ಕೇಳಿದ್ದಾನೆ. ಯಾಕೆ ಆಚರಣೆ ಮಾಡ್ತಾರೆ? ಓಕೆ, ಹಬ್ಬಗಳ ಹಬ್ಬ ಅಂತ ನಾವು ಕರಿತೀವಿ ಯಾವುದನ್ನ, ಈ ಹಾರ್ನ್ ಬಿಲ್ ಹಬ್ಬವನ್ನು ಹಬ್ಬಗಳ ಹಬ್ಬ ಅಂತ ಕರಿತೀವಿ. ಹಾಗಾದರೆ ಆ ಒಂದು ಹಬ್ಬಗಳ ಹಬ್ಬ ಯಾವ ಕಾರಣಕ್ಕಾಗಿ ನಾವು ಆಚರಣೆ ಮಾಡ್ತೀವಿ, ಡಿಸೆಂಬರ್ 1ರಿಂದ 10ನೇ ತಾರೀಕಿನವರೆಗೆ ಆಚರಣೆ ಯಾಕೆ ಮಾಡ್ತೀವಿ ಅಂತ ಕೇಳ್ತಾನೆ. ಯಾಕೆ ಅಂತಂದರೆ ಆ ರಾಜ್ಯ ರಚನೆ ಆಗಿತ್ತು ಸರ್ 13ನೇ ತಿದ್ದುಪಡಿಯ ಮೂಲಕ 1963ರಲ್ಲಿ ಅಂತ ನೀವು ಹೇಳಬೇಕಾಗತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 14ನೇ ಸಾಂವಿಧಾನಿಕ ತಿದ್ದುಪಡಿ ಇದೆ. ಯಾವಾಗ ಆಯಿತು ಈ ಒಂದು 14ನೇ ಸಾಂವಿಧಾನಿಕ ತಿದ್ದುಪಡಿ? ಇದೇ ಒಂದು 1962ರಲ್ಲೇ ಆಗುತ್ತೆ. 13 ಮತ್ತು 14 1962ರಲ್ಲೇ ಬರುತ್ತೆ. ಎರಡು ಒಂದೇ ವರ್ಷದಲ್ಲಾಗಿದ್ದಾವೆ. ಸರಿನಾ? ಇದು ಏನಂತ ಹೇಳುತ್ತೆ, ಪಾಂಡಿಚೇರಿ ಅಥವಾ ಪುದುಚೇರಿ ಏನಿದೆ ಅಲ್ವಾ, ಭಾರತಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗುತ್ತೆ ಅಂತ ಹೇಳುತ್ತೆ. ಯಾವುದು ಈ ಒಂದು ಪಾಂಡಿಚೇರಿ, ಯಾವುದು ಪಾಂಡಿಚೇರಿಯಲ್ಲಿ ಯಾವ ಆಶ್ರಮ ಇದೆ, ಅರವಿಂದ ಆಶ್ರಮ ಇದೆ. ಸರಿನಾ? ಯಾರ್ದು? ಅರವಿಂದ ಘೋಷ್ ಅವರ ಅರವಿಂದ ಆಶ್ರಮ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಯಾವುದಿದೆ ಅಂದರೆ 15ನೇ ತಿದ್ದುಪಡಿ ಇದೆ. ಓಕೆ, 15ನೇ ತಿದ್ದುಪಡಿ ಇಂಪಾರ್ಟೆಂಟ್ ಇದೆ. ಇದು ಸಹ ಸರ್ ಏನು ಸರ್ ಅದು ಇಂಪಾರ್ಟೆಂಟ್ ಇಲ್ವಾ? ಅದು ಸಹ ಇಂಪಾರ್ಟೆಂಟ್ ಇದೆ. ಬಟ್ ಇದನ್ನ ಎಕ್ಸಾಮಲ್ಲಿ ಜಾಸ್ತಿ ಟೈಮ್ ಕೇಳಿದ್ದಾನೆ ಸರ್, ಸೊ ದ್ಯಾಟ್ಸ್ ವೈ. ಓಕೆ, 65 ತಿದ್ದುಪಡಿಗಳು ಇಂಪಾರ್ಟೆಂಟ್ ಇದೆ, 65ರಲ್ಲಿ ಇದು ಜಾಸ್ತಿ ಕೇಳಿದ್ದಾನೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇದೇನು ಹೇಳುತ್ತೆ, 60ರಿಂದ 62ನ್ನ ವಯಸ್ಸನ್ನು ಚೇಂಜ್ ಮಾಡುತ್ತೆ. ಯಾರ್ದು? ಈ ನ್ಯಾಯಾಧೀಶರ ನಿವೃತ್ತಿ ವಯಸ್ಸನ್ನು ಚೇಂಜ್ ಮಾಡುತ್ತೆ. ನ್ಯಾಯಾಧೀಶರ ನಿವೃತ್ತಿ ಯಾವಾಗ ಆಗ್ತಿದ್ರು? ಅವಾಗ 60 ವಯಸ್ಸಿಗೆ ಆಗ್ತಿದ್ರು. ಇನ್ನೂ 2 ವರ್ಷ ನಿಮ್ಗೆ 60 ಏನಾಗಲ್ಲ, ಇನ್ನೊಂದು 2 ವರ್ಷ ಕೆಲಸ ಮಾಡ್ರಿ ಅಂತ ಹೇಳುತ್ತೆ. ಯಾವ ತಿದ್ದುಪಡಿ? 15ನೇ ತಿದ್ದುಪಡಿ. ಸರಿನಾ? 15 4 ಎಷ್ಟು 60 ಬೇಡ, ಅದಕ್ಕೆ ಸ್ವಲ್ಪ ಅದು ಭಾಗ ಆಗೋದು ಬೇಡ, ಒಂದು 2 ವರ್ಷ ಹೆಚ್ಚಿಗೆ ಮಾಡೋಣ ಅಂತ 2 ವರ್ಷ ಹೆಚ್ಚಿಗೆ ಮಾಡ್ಕೊಳ್ತಾರೆ. ಓಕೆ, ಸೊ ಇದು ಅಪೀಲು ವ್ಯವಸ್ಥೆಯಲ್ಲಿ ಸಹ ಸುಧಾರಣೆಯನ್ನು ತರುತ್ತೆ. ಯಾವುದು? 15ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ತಿದ್ದುಪಡಿ ಯಾವುದಿದೆ ಅಂದರೆ 17ನೇ ತಿದ್ದುಪಡಿ ಇದೆ. 17ನೇ ತಿದ್ದುಪಡಿ ಯಾವಾಗ ಆಗುತ್ತೆ? 1964ರಲ್ಲಿ ಆಗುತ್ತೆ ಸರ್. ಹಾಗಾದರೆ ಇದು ಏನೇನು ಮಾಡುತ್ತೆ? 17ನೇ ತಿದ್ದುಪಡಿ 9ನೇ ಅನುಸೂಚಿಗೆ ಹೊಸ ಭೂ ಸುಧಾರಣಾ ಕಾಯ್ದೆಗಳ ಸೇರ್ಪಡೆ ಮಾಡುತ್ತೆ. ಓಕೆ, 1ನೇ ತಿದ್ದುಪಡಿ ನೋಡಿದ್ರಾ ನೀವು? ಏನಂತ ಹೇಳಿತ್ತು? ಭೂ ಸುಧಾರಣೆಯನ್ನು ಸೇರ್ಪಡೆ ಮಾಡಿತ್ತು ಅಂತ ಹೇಳಿದ್ವಿ ನಾವು. ಓಕೆ, 9ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಿತ್ತು ಅಂತ ಹೇಳಿದ್ವಿ. ಬಟ್ ಈ 17ನೇ ತಿದ್ದುಪಡಿ ಏನಿದೆಯಲ್ವಾ, ಇದು 1964ರಲ್ಲಿ ಭೂ ಸುಧಾರಣಾ ಕಾಯ್ದೆಗಳ ಹೊಸ ಕಾಯ್ದೆಗಳನ್ನು ಸೇರ್ಪಡೆ ಮಾಡುತ್ತೆ. ಈ 9ನೇ ಅನುಸೂಚಿಗೆ ಹೊಸ ಭೂ ಸುಧಾರಣಾ ಕಾಯ್ದೆಗಳನ್ನು ಸೇರ್ಪಡೆ ಮಾಡುತ್ತೆ. ಯಾವುದು? ಇದೇ ಒಂದು 17ನೇ ತಿದ್ದುಪಡಿ. ಓಕೆ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಬರ್ಕೊಂಡು ಇಟ್ಕೊಳ್ಳಿ. ಇದು ನೀವು ಆಲ್ಮೋಸ್ಟ್ ನೋಡಿರಲ್ಲ, 17ನೇ ತಿದ್ದುಪಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ತಿದ್ದುಪಡಿ ಯಾವುದಿದೆ ಅಂದರೆ 18ನೇ ತಿದ್ದುಪಡಿ ಇದೆ. 18ನೇ ತಿದ್ದುಪಡಿ ಏನಂತ ಹೇಳುತ್ತೆ? 1966ರಲ್ಲಿ ಆಗಿರ್ತಕ್ಕಂಥ 18ನೇ ತಿದ್ದುಪಡಿ ಏನು? ಪಂಜಾಬ್ ಹರಿಯಾಣ ವಿಭಜನೆಗೆ ಅನುಮತಿಯನ್ನು ನೀಡುತ್ತದೆ. ಓಕೆ, ಯಾವುದು? ಪಂಜಾಬ್ ಮತ್ತು ಹರಿಯಾಣದ ವಿಭಜನೆಗೆ ಅನುಮತಿಯನ್ನು ನೀಡಿರ್ತಕ್ಕಂತಹ ಒಂದು ತಿದ್ದುಪಡಿ ಯಾವುದು ಅಂದರೆ ಇದೇ ಒಂದು 18ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಹಾಗೆ ಒಂದು ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ವಿಭಜನೆಗೆ ಅನುಮತಿಯನ್ನು ನೀಡಿರ್ತಕ್ಕಂಥ ತಿದ್ದುಪಡಿ ಮುಂದೆ ಬರ್ತಕ್ಕಂಥ ಹುಡುಗರು ಓದಬಹುದು. ಓಕೆ, ಓದುವಾಗ ಆಗಲಿ ಚೆನ್ನಾಗಾಗುತ್ತೆ. ಅದು ಸಹ ಮೀನ್ಸ್ ಬೆಳವಣಿಗೆ ಆಗುತ್ತೆ, ಉದ್ಧಾರ ಆಗುತ್ತೆ ಅಂತ ಅಷ್ಟೇ. ಓಕೆ, ಏನು ಕಾನ್ಸೆಪ್ಟ್ ಇಲ್ಲ ಅದರಲ್ಲಿ. ಸೊ ಇಷ್ಟೇ. ಸೊ ಚಂಡೀಗಢಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡ್ತಾರೆ. ಯಾವ ಒಂದು ತಿದ್ದುಪಡಿ ಮೂಲಕ? 18ನೇ ತಿದ್ದುಪಡಿಯ ಮೂಲಕ. ಹೇಗೆ ನೆನ್ಪಿಟ್ಕೊಳ್ಳಿ? ನಮ್ಮ ಪಂಜಾಬಿ ಯಾರು? ವಿರಾಟ್ ಕೊಹ್ಲಿ. ಸರ್, ಡೆಲ್ಲಿವಾಲ ಅಲ್ಲ, ಪಂಜಾಬಿ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನೆನಪುಳಿತದೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ತಿದ್ದುಪಡಿ ಯಾವುದಿದೆ? 19ನೇ ತಿದ್ದುಪಡಿ ಇದೆ. 19ನೇ ತಿದ್ದುಪಡಿ ಏನಂತ ಹೇಳುತ್ತೆ? 1966ರಲ್ಲಿಗಿರ್ತಕ್ಕಂಥ 19ನೇ ತಿದ್ದುಪಡಿ ಚುನಾವಣಾ ಟ್ರಿಬ್ಯುನಲ್ಗಳನ್ನು ರದ್ದು ಮಾಡುತ್ತೆ. ಚುನಾವಣಾ ಒಂದು
ಟ್ರಿಬ್ಯುನಲ್ಗಳೇನಿರ್ತಾವಲ್ಲ ಆ ಒಂದು ಟ್ರಿಬ್ಯುನಲ್ಗಳನ್ನು ರದ್ದು ಮಾಡುತ್ತೆ ಯಾವುದು 19ನೇ ತಿದ್ದುಪಡಿ. ಹಾಗೆ ಚುನಾವಣಾ ವಿವಾದಗಳನ್ನು ಹೈಕೋರ್ಟ್ಗೆ ವರ್ಗಾವಣೆ ಮಾಡುತ್ತೆ. ಓಕೆ, ಮೊದಲೇನು ಮಾಡ್ತಾ ಇತ್ತು, ಈ ಒಂದು ಚುನಾವಣಾ ವಿವಾದಗಳನ್ನು ಹೈಕೋರ್ಟ್ ನಡೆಸುವ ಹಾಗಿಲ್ಲ ಅಂತ ಇತ್ತು. ಅದಕ್ಕೆ ಏನು ಮಾಡುತ್ತೆ, ಇನ್ನು ಮುಂದೆ ಈ ಒಂದು ಚುನಾವಣಾ ವಿವಾದಗಳನ್ನು ಹೈಕೋರ್ಟ್ ನಡೆಸಬಹುದು ಅಂತ ಹೇಳುತ್ತೆ. ಯಾವುದು ಇದೇ ಒಂದು 19ನೇ ತಿದ್ದುಪಡಿ. ಓಕೆ, ಅಂಡ್ ನೆಕ್ಸ್ಟ್ 21ನೇ ತಿದ್ದುಪಡಿ ಏನಿದೆ, ಓಕೆ, ನಮ್ಮ ಸಂವಿಧಾನಕ್ಕೆ ಭಾಷೆಗಳೆಷ್ಟಿತ್ತು 1950 ಜನವರಿ 26ರಂದು. ಯಾವ ಅನುಸೂಚಿಯಲ್ಲಿ, 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳಿತ್ತು? 14 ಭಾಷೆಗಳಿತ್ತು. ಪ್ರಸ್ತುತ ಎಷ್ಟಿದೆ? 22 ಭಾಷೆಗಳಿದ್ದಾವೆ. ಹಾಗಾದರೆ ಸೇರ್ಪಡೆ ಮಾಡಿದಾರಾ, ಮಾಡಿಲ್ವಾ? ಮಾಡಿದ್ದಾರೆ. ಟೋಟಲ್ ಎಷ್ಟು ಭಾಷೆಗಳನ್ನು ಸೇರ್ಪಡೆ ಮಾಡಿದ್ದಾರೆ? ಅಲ್ಲೊಂದು 6, ಇಲ್ಲೊಂದು 2, 8 ಭಾಷೆಗಳನ್ನು ಸೇರ್ಪಡೆ ಮಾಡಿದ್ದಾರೆ. ಆ 8 ಭಾಷೆಯಲ್ಲಿ ಮೊದಲನೇ ಭಾಷೆ ಯಾವುದು ಅಂತಂದರೆ ಸಿಂಧಿ ಭಾಷೆ ಅಂತ ಹೇಳ್ತೀವಿ. ಸೊ ಅದನ್ನು 8ನೇ ಅನುಸೂಚಿಗೆ ಸೇರ್ಪಡೆ ಮಾಡ್ತಾರೆ. ಯಾವಾಗ? 1967ರಲ್ಲಿ. 67 ಕೇಳಿದಾನೆ, 21 ಕೇಳಿದಾನೆ, ಸಿಂಧಿ ಅಂತಲೂ ಸಹ ಕೇಳಿದಾನೆ. ಎಷ್ಟನೇ ಅನುಸೂಚಿ ಅಂತ ಕೇಳಿದಾನೆ? 8ನೇ ಅನುಸೂಚಿ ಅಂತ ಸಹ ನೀವು ಹೇಳಬೇಕಾಗುತ್ತೆ. ಎಷ್ಟನೇ ಭಾಷೆಯಾಗಿ ಸೇರ್ಪಡೆ ಮಾಡ್ತಾರೆ? 15ನೇ ಭಾಷೆಯಾಗಿ ಸೇರ್ಪಡೆ ಮಾಡ್ತಾರೆ. ಯಾವುದನ್ನ? ಈ ಒಂದು ಸಿಂಧಿ ಭಾಷೆಯನ್ನು. ಆ್ಯಂಡ್ ದೆನ್ 16, 17 ಮತ್ತು 18ನೇ ಭಾಷೆಯನ್ನಾಗಿ ಯಾವ ಭಾಷೆಗಳನ್ನು ಸೇರ್ಪಡೆ ಮಾಡ್ತಾರೆ? ಕೊಂಕಣಿ, ಮಣಿಪುರಿ, ನೇಪಾಳಿ. ಸರಿನಾ? ಕೊಂಕಣಿ, ಮಣಿಪುರಿ, ನೇಪಾಳಿ 16, 17, 18ನೇ ಭಾಷೆಯನ್ನಾಗಿ ಸೇರ್ಪಡೆ ಮಾಡ್ತಾರೆ. ಎಷ್ಟನೇ ತಿದ್ದುಪಡಿಯ ಮೂಲಕ? 71ನೇ ತಿದ್ದುಪಡಿಯ ಮೂಲಕ. ಹಾಗೆ ನೆಕ್ಸ್ಟ್ 92ನೇ ತಿದ್ದುಪಡಿಯ ಮೂಲಕ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ. ಓಕೆ, ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ, BDMS. ಸೊ ಈ 4 ಭಾಷೆಗಳನ್ನು ಸೇರ್ಪಡೆ ಮಾಡ್ತಾರೆ. ಯಾವಾಗ? 1992ರಲ್ಲಿ ಇದು ಯಾವುದು 71ನೇದು. ಬಟ್ 2004ರಲ್ಲಿ ಇದು ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. 21 + 71 ಸೇರಿಸಿದ್ರೆ ಎಷ್ಟಾಗುತ್ತೆ? 92 ಆಗುತ್ತೆ. ಓಕೆ, ಎಲ್ಲವೂ ಜಾಸ್ತಿ ಆಗಿಬಿಡ್ತಾ. ಓಕೆ, ಅಲ್ಲಿ ಸಹ ನಿಮಗೆ ಹೇಳಿರ್ತೀನಿ. ಬಟ್ ಇದು 21ನೇ ನೆನ್ಪಿಟ್ಕೊಳ್ಳಿ. ಬಟ್ ಇದರ ಕಂಟಿನ್ಯೂಟಿ ಆಗುತ್ತೆ ಅಂತ ನಿಮ್ಗೆ ಹೇಳಿದೆ ಅಷ್ಟೇ. ಓಕೆ, 21, 71 ಮತ್ತು 92. 21ಕ್ಕೆ 71 ಸೇರಿಸಿದ್ರೆ ಎಷ್ಟಾಗುತ್ತೆ? 92 ಆಗುತ್ತೆ. ಸೊ ಇದು ಯಾವುದು ಅಂದರೆ ಸಿಂಧಿ ಭಾಷೆ. ಅದು ಯಾವುದು ಅಂತಂದರೆ ಕೊಂಕಣಿ, ಮಣಿಪುರಿ, ನೇಪಾಳಿ ಭಾಷೆ. ಆ್ಯಂಡ್ ನೆಕ್ಸ್ಟ್ ಉಳಿದಿರ್ತಕ್ಕಂಥ 4 ಭಾಷೆ ಯಾವುದು ಅಂದರೆ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ ಭಾಷೆಗಳು. ಓಕೆ, ಸೊ ಹೀಗೆ ಸ್ವಲ್ಪ ಫ್ಲೂಯೆಂಟ್ ಆಗಿ ಓದ್ಕೊಂಡ್ಬಿಡಿ, ನೆನ್ಕೊಳ್ಳೋದು ಬಿಡ್ತಾವೆ ಅಷ್ಟೇ, ಏನಿಲ್ಲ, ಪ್ರಾಬ್ಲಮ್ ಇಲ್ಲ. ಅಂದರೆ ನೆಕ್ಸ್ಟ್ ತಿದ್ದುಪಡಿ 24ನೇ ತಿದ್ದುಪಡಿ ಯಾವಾಗಾಯಿತು? 24ನೇ ತಿದ್ದುಪಡಿ 1971ರಲ್ಲಿ ಆಯಿತು. ಓಕೆ, ಸೊ ಇದು ಒಂದು ರೀತಿ ಹೇಳಬೇಕು ಅಂದರೆ ಒಂದು ರೀತಿ ರಿವೆಂಜ್ ಫುಲ್ ತೊಗೊಂಡಿರ್ತಕ್ಕಂಥ, ರಿವೆಂಜಿಂದ ತೊಗೊಂಡಿರ್ತಕ್ಕಂಥ ತಿದ್ದುಪಡಿ ಇದು, ಮಾಡಿರ್ತಕ್ಕಂಥ ತಿದ್ದುಪಡಿ ಇದು. ಯಾರು ರಿವೆಂಜಿಂದ ಮಾಡ್ತಾರೆ? ಈ ಸುಪ್ರೀಂ ಕೋರ್ಟ್ ಮೇಲೆ ಇಂದಿರಾ ಗಾಂಧಿಯವರ ರಿವೆಂಜ್ ಫುಲ್ಫಿಲ್ ಆಗುತ್ತೆ ಇದರಲ್ಲಿ. ಓಕೆ, ಸೊ ಇದು ನಿಮ್ಮ ಸಾಕಷ್ಟು ಕ್ಲಾಸ್ಗಳು ಹೇಳಿದ್ದೀನಿ, ಬಟ್ ಇಲ್ಲಿ ಜಾಸ್ತಿ ಟೈಮ್ ಹೋಗುತ್ತೆ. ಇದನ್ನು ನೋಡ್ಕೊಳ್ಳೋಣ. ಏನು? ಸಂಸತ್ತಿಗೆ ಸಂಪೂರ್ಣ ತಿದ್ದುಪಡಿ ಅಧಿಕಾರ ಅಂತ ಹೇಳುತ್ತೆ. ಈ ಭಾರತ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರ ಯಾವುದಕ್ಕಿದೆ? ಸಂಸತ್ತಿಗಿದೆ ಅಂತ ಹೇಳುತ್ತೆ. ಯಾವ ತಿದ್ದುಪಡಿ? 24ನೇ ತಿದ್ದುಪಡಿ. ಹಾಗೆ ಆರ್ಟಿಕಲ್ 13ರ ಮೇಲೆ ಸ್ಪಷ್ಟೀಕರಣ ನೀಡುತ್ತೆ. ಆರ್ಟಿಕಲ್ 13ರಲ್ಲಿ ಏನು ಹೇಳುತ್ತೆ? ಇದನ್ನು ಕಾಮೆಂಟ್ ಮಾಡಿ, ಸರಿನಾ? ಆ ಒಂದು ಆರ್ಟಿಕಲ್ 13ರ ಒಂದು ಸ್ಪಷ್ಟೀಕರಣ ನೀಡುತ್ತೆ. ಯಾವುದು? ಇದೇ ಒಂದು 24ನೇ ತಿದ್ದುಪಡಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 25ನೇ ತಿದ್ದುಪಡಿ ಇದೆ. 25ನೇ ತಿದ್ದುಪಡಿ ಏನಿದೆ? ಯಾವಾಗಿದೆ ಇದು 25ನೇ ತಿದ್ದುಪಡಿ? 1971ರಲ್ಲಿ ಆಗಿದೆ. ಸೊ ಇದೇನಂತ ಹೇಳುತ್ತೆ ಅಂದರೆ ಆಸ್ತಿ ಸ್ವಾಧೀನ ಪರಿಹಾರ ಪ್ರಶ್ನಿಸಲು ನಿರ್ಬಂಧ ಅಂತ ಹೇಳುತ್ತೆ. ಸರಿನಾ? ಆಸ್ತಿಯನ್ನು ಸ್ವಾಧೀನ ಮಾಡ್ಕೊಳ್ತದಲ್ವ, ಅದರ ಒಂದು ಪರಿಹಾರವನ್ನು ಪ್ರಶ್ನಿಸಲೇ ನಿರ್ಬಂಧವನ್ನು ಮಾಡುತ್ತೆ. ಯಾವುದು? ಇಂದಿರಾ ಗಾಂಧಿಯವರ ಸರ್ಕಾರ 25ನೇ ತಿದ್ದುಪಡಿಯ ಮೂಲಕ. ಹಾಗೆ ಸಮಾಜ ಹಿತ ಕಾಯ್ದೆಗಳಿಗೆ ಆದ್ಯತೆಯನ್ನು ನೀಡುತ್ತೆ. ಓಕೆ, ಇವಾಗ ನಿಮ್ಮ ರೋಡ್ ಏನಾದರೂ ನಿಮ್ಮ ಮನೆ ಮುಂದೆ ಹಾದೋಗಿದೆ ಅಥವಾ ಒಂದು ನಿಮ್ಮ ಜಮೀನಿನಲ್ಲಿ ಹಾದೋಗಿದೆ, ಸೊ ಅದಕ್ಕೆ ನಾನು ಪರಿಹಾರ ಕೇಳಬೇಕು ಅಂತ ನೀವು ಪ್ರಶ್ನೆ ಮಾಡಿದ್ರಿ ಅಂತಂದರೆ ಆ ಪ್ರಶ್ನೆಯೂ ಮಾಡೋಕ್ಕೆ ನಿನಗೆ ಅಧಿಕಾರ ಇಲ್ಲ, ನೀನು ಹಕ್ಕಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ನಿರ್ಬಂಧ ಹಾಕುತ್ತೆ. ಸೊ ಆದ ಕಾರಣದಿಂದ ರೋಡ್ ಮಾಡೋದು ಅದು ಸಮಾಜ ಹಿತ ಕಾಯ್ದೆಗಳಿಗೆ ಆದ್ಯತೆಯನ್ನು ನೀಡುತ್ತೆ ಅಂತ ಹೇಳುತ್ತೆ. ಯಾವುದು? 25ನೇ ತಿದ್ದುಪಡಿ. ಯಾವಾಗಿರೋದು? 1971ರಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 26ನೇ ತಿದ್ದುಪಡಿ. 26ನೇ ತಿದ್ದುಪಡಿ ಏನಂತ ಹೇಳಿದೆ? ಅವಾಗ ನಿಮಗೆ ಹಳೆ ಕ್ಲಾಸಲ್ಲಿ ಒಂದು ಹೇಳಿದ್ದೆ. 26ನೇದು ಎಲಿಮೆಂಟ್ ಯಾವುದು ಬರುತ್ತೆ? ಫೆರಸ್ ಅಂತ ಹೇಳ್ತೀವಿ, ಮೀನ್ಸ್ ಕಬ್ಬಿಣ ಅಂತ ಹೇಳ್ತೀವಿ. ನಮ್ಮ ರಾಜರಾಗಿದ್ದರು ಕಬ್ಬಿಣ ಥರ ಇದ್ದರು. ಸೊ ಆ ಒಂದು ಕಬ್ಬಿಣದಂಥ ರಾಜರನ್ನು ಹೇಗೆ ತಗಡಿನ ಥರ ಇದ್ರೇನು ಮುರಿದು ಬಿಡ್ತಾರೆ. ಏನು? ರಾಜಮನೆತನದ ವಿಶೇಷ ಮಾನ್ಯತೆ ಅಂತ್ಯ ಮಾಡ್ತಾರೆ. ಯಾರು? ಇಂದಿರಾ ಗಾಂಧಿ. ಪ್ರಿವಿ ಪರ್ಸನ್ ರದ್ದು ಮಾಡ್ತಾರೆ. ಯಾರು? ಇಂದಿರಾ ಗಾಂಧಿ. ಯಾವ ವರ್ಷ? 1971ರಲ್ಲಿ ಅಂತ ಹೇಳ್ತೀವಿ. ಸರಿನಾ? 1971ರಲ್ಲಿ 3 ತಿದ್ದುಪಡಿಯನ್ನು ಮಾಡ್ತಾರೆ ಅವರು ಒಂದೇ ವರ್ಷ. ಓಕೆ, ಯಾವುದು? ಈ 24ನೇ ತಿದ್ದುಪಡಿ ಆಗಿರಲಿ, 25ನೇ ತಿದ್ದುಪಡಿ ಆಗಿರಲಿ, ಆ್ಯಂಡ್ ದೆನ್ ಈ ಒಂದು 26ನೇ ತಿದ್ದುಪಡಿ ಆಗಿರಲಿ. ಯಾವಾಗ? ಇದೇ ಒಂದು 1971ರಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ 31ನೇ ತಿದ್ದುಪಡಿ ಬರುತ್ತೆ. ಇದು ಇಂಪಾರ್ಟೆಂಟ್ ಇದೆ. ಈ 31ನೇ ತಿದ್ದುಪಡಿ ಏನಂತ ಹೇಳುತ್ತೆ? ಲೋಕಸಭೆ ಸ್ಥಾನಗಳೇನಿರ್ತಾವಲ್ವ 525 ಇರ್ತವೆ. ಆ 525ಅನ್ನು 545ಕ್ಕೆ ಹೆಚ್ಚುಪಡಿ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ ಯಾವುದು? 31ನೇ ತಿದ್ದುಪಡಿ. ಲಾಸ್ಟ್ RRB NTPC ಎಕ್ಸಾಮಲ್ಲಿ ಕೇಳಿದ್ದಾನೆ, ಗ್ರ್ಯಾಜುಯೇಷನ್ ಎಕ್ಸಾಮ್ ಅಲ್ಲ. ಓಕೆ, ಗ್ರ್ಯಾಜುಯೇಷನ್ ಎಕ್ಸಾಮಲ್ಲಿ ಕೇಳಿದ್ದಾನೆ ಇದು 31ನೇ ತಿದ್ದುಪಡಿ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ರಾಜ್ಯಗಳ ಸ್ಥಾನಮಾನವನ್ನು ಸಹ ಹೆಚ್ಚಳ ಮಾಡ್ತಾರೆ. ಯಾವ ಒಂದು ತಿದ್ದುಪಡಿಯ ಮೂಲಕ? 31ನೇ ತಿದ್ದುಪಡಿಯ ಮೂಲಕ. ಯಾವುದರಲ್ಲಿ? ರಾಜ್ಯಸಭೆಯಲ್ಲಿ. ಓಕೆ, ಆ್ಯಂಡ್ ದೆನ್ ಈ ಒಂದು ಲೋಕಸಭೆಯಲ್ಲಿ 525ರಿಂದ 545 ಮಾಡ್ತಾರೆ ಸ್ಥಾನಗಳನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ 35ನೇ ತಿದ್ದುಪಡಿ. 35ನೇ ತಿದ್ದುಪಡಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಕ್ಕೆ? ನಮ್ಮ
ಸಿಕ್ಕಿಂಗೆ ಸಹಾಯಕ ರಾಜ್ಯ ಮಾನ್ಯತೆಯನ್ನು ನೀಡ್ತಾರೆ, ಸರಿನಾ. ಸಿಕ್ಕಿಂಗೆ ಒಂದು ವಿಶೇಷ ಸ್ಥಾನಮಾನವನ್ನು ನೀಡ್ತಾರೆ. ಯಾವ ಒಂದು ತಿದ್ದುಪಡಿಯ ಮೂಲಕ? 35ನೇ ತಿದ್ದುಪಡಿಯ ಮೂಲಕ. ಹಾಗೆ ಇದಕ್ಕೆ ಅಫಿಷಿಯಲ್ ರಾಜ್ಯವನ್ನಾಗಿ ಮಾಡಿರ್ತಕ್ಕಂಥ ತಿದ್ದುಪಡಿ ಯಾವುದು ಅಂತ ಕೇಳ್ತಾನೆ. ಅವಾಗ ಹೇಳಬೇಕಾಗುತ್ತೆ 36ನೇ ತಿದ್ದುಪಡಿ. ಸರಿ ಕನ್ಫ್ಯೂಷನ್ ಆಗ್ತಿದೆ ಸರ್ ನನಗೆ. ಹಾಗಾದರೆ ಏನು, ಜಸ್ಟ್ ಈಗ ನೆನ್ಪಿಟ್ಕೊಳ್ಳಿ. ಫಸ್ಟ್ ಏನು ಮಾಡ್ತಾರೆ ಅದಕ್ಕೆ, ಓಕೆ ನಿನಗೆ ಒಂದು ವಿಶೇಷ ಸ್ಥಾನಮಾನ ನೀಡ್ತೀನಿ ನನ್ನ ಲೈಫಲ್ಲಿ ಅಂತ ಹೇಳ್ತಾರೆ. ಓಕೆ, ಸೊ ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ತಾರೆ, ಓಕೆ ನೀ ನನ್ನ ಒಂದು ಅವಿಭಾಜ್ಯ ಅಂಗವೇ ಕಣೋ ನೀನು ಅಂತ ಹೇಳ್ತಾರೆ. ಯಾವುದು 36ನೇ ತಿದ್ದುಪಡಿಯಲ್ಲಿ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಎಷ್ಟನೇ ರಾಜ್ಯವಾಗಿ ಇದು ರಚನೆ ಆಗುತ್ತೆ? 22ನೇ ರಾಜ್ಯವಾಗಿ ಇದು ರಚನೆ ಆಗುತ್ತೆ. ಯಾವುದು? ಸಿಕ್ಕಿಂ ಅನ್ನುವ ರಾಜ್ಯ. ಓಕೆ, ಯಾವ ರಾಜ್ಯ ಹೆಬ್ಬರಳಿನ ಆಕಾರದಲ್ಲಿದೆ ಅಂತ ಕೇಳ್ತಾನೆ. ಇದೇ ಒಂದು ಸಿಕ್ಕಿಂ ರಾಜ್ಯ ಹೆಬ್ಬರಳಿನ ಆಕಾರದಲ್ಲಿ ಕಂಡು ಬಂದಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಯಾವ ಒಂದು ವರ್ಷದಲ್ಲಿ? 1975ರಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಯಾವುದಂದ್ರೆ 38ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಈ 38ನೇ ತಿದ್ದುಪಡಿ ಯಾವಾಗಾಗಿತ್ತು? 1975ರಲ್ಲಿ. ಸೊ ಇದು ಏನಂತ ಹೇಳುತ್ತೆ? ತುರ್ತು ಪರಿಸ್ಥಿತಿ ಪ್ರಕಟಣೆ ನ್ಯಾಯಾಲಯದ ಪರಿಶೀಲನೆಗೆ ನಿಷೇಧ ಅಂತ ಹೇಳುತ್ತೆ ಸರ್ನ. ಈ ಒಂದು ತುರ್ತು ಪರಿಸ್ಥಿತಿ ಪ್ರಕರಣ ಏನು ಮಾಡುತ್ತಲ್ವಾ, ಆ ಒಂದು ಪ್ರಕಟಣೆ ನ್ಯಾಯಾಲಯ ಪರಿಶೀಲನೆಗೆ ನಿಷೇಧ ಅಂತ ಮಾಡುತ್ತೆ. ಯಾಕೆ? ಈ 1975ರಲ್ಲಿ ಒಂದು ತುರ್ತು ಪರಿಸ್ಥಿತಿಯನ್ನು ಹೇರಿರ್ತಾರೆ ಅಲ್ವಾ, ಯಾರು? ಇಂದಿರಾ ಗಾಂಧಿ. ಸೊ ಎಷ್ಟು ಕ್ಲೆವರ್ ಆಗಿ ಇಂಡಿಯನ್ನ ಮೂರ್ಖ ಮಾಡಿದ್ದಾರೆ ಅಂತಂದರೆ ಆ ಟೈಮಲ್ಲಿ. ಆ್ಯಂಡ್ ದೆನ್ ಎಲ್ಲದಕ್ಕೂ ಸಹ ಡಿಕ್ಟೇಟರ್ ರೂಲ್ನ ತೊಗೊಂಡಿದ್ದಾರೆ ಅಂತಂದರೆ, ಓಕೆ ಅವ್ರದ್ದು ಕಾಣಿಸ್ತಾ ಇದೆ, ಇವಾಗ ಮಾಡಿದವರು ಕಾಣಿಸ್ತಾ ಇಲ್ಲ ಅಷ್ಟೇ, ಬಟ್ ತಿಳ್ಕೊಳ್ಬೇಕಷ್ಟೇ. ಬಟ್ ಎಲ್ಲರದ್ದು ಸಹ ಸೇಮ್ ಇದೆ. ಬಟ್ ಇವರು ಆ ತಿದ್ದುಪಡಿಯನ್ನು ತರ್ತಾರೆ. ಯಾವ ತಿದ್ದುಪಡಿಯನ್ನು? 38ನೇ ಸಂವಿಧಾನಿಕ ತಿದ್ದುಪಡಿಯನ್ನು. ಏನಂತ? ಈ ತುರ್ತು ಪರಿಸ್ಥಿತಿಯನ್ನು ನ್ಯಾಯಾಲಯ ಪ್ರಶ್ನೆ ಮಾಡೋಂಗಿಲ್ಲ, ನಮ್ಮ ಮೇಲೆ ಪ್ರಶ್ನೆ ಮಾಡಿದ್ರೆ ಅಂದ್ರೆ ನಿಮ್ಮ ಮೇಲೆ ಇದ್ರೆ ನಿಷೇಧ ಇರ್ತೀವಿ ಅಂತ ಈ ಒಂದು ತಿದ್ದುಪಡಿಯನ್ನು ತರ್ತಾರೆ. 24ನೇ ತಿದ್ದುಪಡಿ ಏನಿದೆ ಅಲ್ವಾ, ಆ 24ನೇ ತಿದ್ದುಪಡಿ ನಿಮಗೆ ಹೇಳಿದೆ ಅದು ಸಹ ರಿವೆಂಜ್ಫುಲ್ ತಿದ್ದುಪಡಿ ಅಂತ. ಅದಕ್ಕಿಂತ ಮುಂಚೆ ಏನು ಹೇಳುತ್ತೆ, ಒಂದು ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ಏನು ಮಾಡ್ತಾರೆ ಇಂದಿರಾ ಗಾಂಧಿ ಅವರು, ವೇಟ್ ಒಂದು 3 ವರ್ಷ ತಡಿ ನೋಡೋಣ ಅಂತ ಹೇಳಿ ನೆಕ್ಸ್ಟ್ 1971ರಲ್ಲಿ ಏನು ಮಾಡ್ಕೊಳ್ತಾರೆ, 1967ರಲ್ಲಿ ಅದು ಪ್ರಕರಣ ಆಗಿರುತ್ತೆ. ನೆಕ್ಸ್ಟ್ 1971ರಲ್ಲಿ 24ನೇ ತಿದ್ದುಪಡಿಯ ಮೂಲಕ ಸಂಸತ್ತಿನಿಗೆ ಎಲ್ಲ ಭಾಗಗಳ ಮೇಲೆ ತಿದ್ದುಪಡಿ ಮಾಡತಕ್ಕಂಥ ಅಧಿಕಾರ ಇದೆ ಅಂತ ಅವ್ರು ರಿವೆಂಜ್ ತೊಗೊಳ್ತಾರೆ ಅದಕ್ಕೆ. ಆ್ಯಂಡ್ ದೆನ್ ರಿಟರ್ನ್ ಇಲ್ಲಿ ಸಹ ಒಂದು ಹೈಪ್ ತೊಗೊಳ್ತಾರೆ. ಏನಂತಂದರೆ ತುರ್ತು ಪರಿಸ್ಥಿತಿ ಪ್ರಕಟಣೆ ಆದ ನಂತರ ನ್ಯಾಯಾಲಯ ಪರಿಶೀಲನೆಗೆ ನಿಷೇಧ ಹೇರ್ಬಿಡ್ತಾರೆ. ನ್ಯಾಯಾಲಯ ಏನು ಕೇಳಂಗಿಲ್ಲ, ನಮ್ಮದೇ ಸಂಸತ್ ಏನಿದೆಯಲ್ಲ, ಸಂಸತ್ತೆ ದ ಸುಪ್ರೀಮ್ ಅನ್ನೋ ನೀನು ಹೆಸರಲ್ಲಿ ಇಟ್ಕೊಂಡು ನೀನು ಸುಪ್ರೀಮ್ ಅಲ್ಲ ನಾವು ಸುಪ್ರೀಮ್ ಅಂತ ಹೇಳುತ್ತೆ. ಯಾವುದೇ ಒಂದು 38ನೇ ತಿದ್ದುಪಡಿ. ಓಕೆ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಮುಂಬರ್ತಕ್ಕಂಥ ಎಕ್ಸಾಮಲ್ಲಿ ಕೇಳ್ಬೋದು ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಯಾವುದು ಅಂದರೆ 39ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಯಾವಾಗ ಆಯ್ತು ಇದು? 1975ರಲ್ಲಿ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಚುನಾವಣೆ ವಿಚಾರಣೆ ನ್ಯಾಯಾಲಯದಿಂದ ಹೊರಗೆ ಅಂತ ಇಡ್ತಾರೆ. ಓಕೆ, ಅವರ ಒಂದು ಚುನಾವಣೆ ಏನಿದೆ ಅಲ್ವಾ ನ್ಯಾಯಾಲಯದಿಂದ ಹೊರಗೆ. ಓಕೆ, ಇವಾಗ 6 ವರ್ಷ ಮಾಡ್ಕೊಂಡ್ರೆ ಅವಾಗ ಅವರು ಮೀನ್ಸ್ 1 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಳ್ತಾರೆ ತುರ್ತು ಪರಿಸ್ಥಿತಿಯ ಸಲುವಾಗಿ ಲೋಕಸಭೆಯ ಒಂದು ಅವಧಿಯನ್ನು. ಸೊ ಅದಕ್ಕೆ ಇದೆಲ್ಲವೂ ಸಹ ಮಾಡ್ಕೊಳ್ತಾರೆ. ಯಾವುದು? 39ನೇ ತಿದ್ದುಪಡಿಯ ಮೂಲಕ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಚುನಾವಣೆ ಏನಿದೆ ಅಲ್ವಾ ನ್ಯಾಯಾಲಯದಿಂದ ಹೊರಗಿಟ್ಬಿಡ್ತಾರೆ. ಓಕೆ, ನ್ಯಾಯಾಲಯ ನೀವೇನು ಕೇಳಬಾರ್ದು. ರಾಷ್ಟ್ರಪತಿ ಆಗಿರಲಿ, ಉಪರಾಷ್ಟ್ರಪತಿ ಆಗಿರಲಿ, ಪ್ರಧಾನಮಂತ್ರಿ, ದೇಶದಲ್ಲಿ ಯಾರು ಬರಲಿ ಹೋಗಲಿ, ನೀವೇನು ಕೇಳಬೇಡಿ, ಬಿಡಬೇಡಿ, ನಿಮ್ಮ ಪಾಡಿ ನೀವು ಆರಾಮಿರಿ ಅಂತ ಹೇಳ್ತೀವಿ. ಯಾವುದು? 39ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 40ನೇ ತಿದ್ದುಪಡಿ. ಈ ಕ್ವಶನ್ ನೀವು ಇಲ್ಲಿವರೆಗೆ ನೀವು ಯಾವುದೇ ಒಂದು ಬುಕ್ಗಳನ್ನು ತಗೊಳ್ಳಿ, ಈ ಒಂದು ಕ್ವಶನ್ ನಿಮಗೆ ಕಾಣಲ್ಲ. ಈ ಒಂದು ತಿದ್ದುಪಡಿ ಏನಿದೆ ಅಲ್ವಾ ಕಾಣಲ್ಲ. ಓಕೆ ಸಮ್ ಬುಕ್ಗಳಲ್ಲಿ ಇರ್ಬೋದು, ಬಟ್ ಮ್ಯಾಕ್ಸಿಮಮ್ ಬುಕ್ಗಳಲ್ಲಿ ಈ 40ನೇ ತಿದ್ದುಪಡಿ ಬಗ್ಗೆ ಮಾಹಿತಿನೇ ಇಲ್ಲ. ಬಟ್ ಲಾಸ್ಟ್ RRB NTPC ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮ್ ಏನಾಗಿದೆ ಅಲ್ವಾ, ಆ ಎಕ್ಸಾಮಲ್ಲಿ ಇದೇ ಒಂದು ಕ್ವಶನ್ನ ಡಿಕ್ಟೋ ಕೇಳಿದ್ದಾನೆ. ಏನಂತ? 40ನೇ ತಿದ್ದುಪಡಿ ಏನಂತ ಹೇಳುತ್ತೆ ಸರ್ ಅಂತ. ಏನಂದರೆ ಸಮುದ್ರ ಗಡಿ ಸಂಪನ್ಮೂಲಗಳಲ್ಲಿ ಕೇಂದ್ರದ ಸಂಪೂರ್ಣ ಅಧಿಕಾರದ ಬಗ್ಗೆ ಹೇಳುತ್ತೆ. ಯಾವುದು? ಈ ಒಂದು 40ನೇ ತಿದ್ದುಪಡಿ. ನಾನು ಆಲ್ಮೋಸ್ಟ್ ಕೆಲವೊಬ್ಬರ ಜೊತೆ ಡಿಸ್ಕಷನ್ ಮಾಡುವಾಗ ಇವಾಗ ನಾನು ಹೇಳ್ತಾ ಇರ್ತೀನಿ, ಈ ಒಂದು 40ನೇ ತಿದ್ದುಪಡಿ ಇಲ್ಲಿವರೆಗೂ UPSC ಎಕ್ಸಾಮಲ್ಲಿ ಸಹ ಕೇಳಿರಲಿಲ್ಲ, ಬಟ್ ಮೊನ್ನೆ RRB NTPC ಎಕ್ಸಾಮಲ್ಲಿ ಕೇಳಿದ್ದ ಅಂತ. ಸರಿನಾ? ಸೊ ಇವಾಗ ಇದನ್ನು ಕೇಳಿದ್ದಾನೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಓಕೆ ಯಾಕೆ ಇವಾಗ 12ನೇದು ಕೇಳಬಾರ್ದು, ಯಾಕೆ ಇವಾಗ 4ನೇದು ಕೇಳಬಾರ್ದು ಅಲ್ವಾ? ಸೊ ಆ ರೀತಿ ಓದ್ಕೊಳ್ಳಿ, ಕೇಳ್ತಾರೆ, ಇಂಪಾರ್ಟೆಂಟ್ ಇದೆ. ಸರ್ 2ನೇದು ಕೇಳಲ್ಲ, ಅದು ಯಾವ ಕಾರಣಕ್ಕೂ ಕೇಳಲ್ಲ, ಯಾಕೆಂದರೆ ಅದು ಹೆವಿ ಲಂಬ ಇದೆ, ಹೆವಿ ಉದ್ದ ಇದೆ ಅದು. ಸರಿನಾ? ಸೊ ಅದು ಎಕ್ಸಾಕ್ಟಾಗಿ ಇದೇ ಒಂದು ವರ್ಡಿನ ಮೂಲಕ ಅಂತ ಹೇಳಬೇಕು ಅಂದರೆ ಇಲ್ಲವೂ ಸಹ. ಓಕೆ, ಸೊ ಅದಕ್ಕೆ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿಯನ್ನು ನಾವು ಇಂದಿರಾ ಗಾಂಧಿ ಸಂವಿಧಾನ ಅಂತ ಹೇಳ್ತೀವಿ, ಮಿನಿ ಸಂವಿಧಾನ ಅಂತ ಹೇಳ್ತೀವಿ. ಏನೇನು ಮಾಡ್ತಾ ಇದು ಲೋಕಸಭೆಯ ಅವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚುಪಡಿ ಮಾಡ್ಕೊಳ್ತದೆ. ಆ್ಯಂಡ್ ದೆನ್ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತದೆ. ಎಷ್ಟು ಮೂಲಭೂತ ಕರ್ತವ್ಯಗಳು? 10 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತದೆ. ಆ್ಯಂಡ್ ದೆನ್ ನಮ್ಮ ಪೀಠಿಕೆ ಏನಿದೆ ಅಲ್ವಾ, ಸಂವಿಧಾನದ ಪೀಠಿಕೆ, ಅಲ್ಲಿ 3 ಪದಗಳನ್ನು ಸೇರ್ಪಡೆ ಮಾಡ್ಕೊಳ್ತದೆ. ಓಕೆ, ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಎನ್ನುವುದು. ಸರಿನಾ? ಇಲ್ಲಿ 1 2 ಇನ್ನೊಂದು ಐಕ್ಯತೆ ನಾವು ವರ್ಡನ್ನು ಸೇರ್ಪಡೆ ಮಾಡ್ಕೊಳ್ಳಿ. ಸರಿನಾ? ಯಾವುದು? ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಅಂತ ಹೇಳ್ತೀವಿ. ಆ 3 ಪದಗಳನ್ನು ಸೇರ್ಪಡೆ ಮಾಡ್ಕೊಳ್ತದೆ. ಯಾವುದು? ಈ ಒಂದು 42ನೇ ತಿದ್ದುಪಡಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮಿನಿ ಸಂವಿಧಾನ ಅಂತಲೇ ಕರಿತೀವಿ. ಹಾಗೆ 4A ಭಾಗದಲ್ಲಿ ಕಂಡುಬರ್ತಕ್ಕಂತಹ ಈ ಒಂದು ಮೂಲಭೂತ ಕರ್ತವ್ಯಗಳು, ಹಾಗೆ 14A ಭಾಗದಲ್ಲಿ ಕಂಡುಬರ್ತಕ್ಕಂಥ ಟ್ರಿಬ್ಯುನಲ್ಸ್ಗಳನ್ನು ಸಹ ಇದೇ ಆ್ಯಡ್ ಮಾಡುತ್ತೆ. 4A ಭಾಗ ಹಾಗೆ 14A ಭಾಗವನ್ನು ತಿದ್ದುಪಡಿ ಮಾಡಿರ್ತಕ್ಕಂಥ ಅಥವಾ ಸೇರ್ಪಡೆ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ ಯಾವುದು ಅಂತ ಕೇಳ್ತಾನೆ. 42ನೇ ತಿದ್ದುಪಡಿ ಆಗಿರೋದು ಯಾವಾಗ ಅಂದರೆ 1976ರಲ್ಲಿ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. 4ರಲ್ಲಿ 2 ಸೇರಿಸಿದ್ರೆ 6. ಓಕೆ, ಏನಾದರೂ ಒಂದು ಜುಗಾಡ್ ಮಾಡ್ಕೊಳ್ಳೋದು, ನೆನ್ಪಿಟ್ಕೊಳ್ಳೋಕೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ ತಿದ್ದುಪಡಿ ಏನಿದೆ? ನೆಕ್ಸ್ಟ್ ತಿದ್ದುಪಡಿ 43ನೇ ತಿದ್ದುಪಡಿ ಇದೆ. ಯಾವಾಗಾಗಿದೆ? 1977ರಲ್ಲಿ. ಏನಂತ ಹೇಳುತ್ತೆ? 42ನೇ ತಿದ್ದುಪಡಿಯ
ಸ್ವೈರಾಚಾರಿ ಅಂಶ ರದ್ದು ಮಾಡುತ್ತೆ. ಸರಿನಾ? ಸ್ವಯಂರಾಚಾರಿ ಏನಿದೆಯಲ್ಲ ಅದು ಒಂದು ಅಂಶ ರದ್ದು ಮಾಡುತ್ತೆ. ಆ್ಯಂಡ್ ದೆನ್ ನ್ಯಾಯಾಂಗ ಪರಿಶೀಲನೆ ಮರುಸ್ಥಾಪನೆ ಮಾಡುತ್ತೆ. ನ್ಯಾಯಾಂಗ ಪರಿಶೀಲನೆ ಇರುತ್ತಲ್ವ ಮೊದಲು, ಎಲ್ಲವೂ ಕೂಡ ನೀವು ನ್ಯಾಯಾಂಗ ಪರಿಶೀಲನೆ ಏನು ಮಾಡಂಗಿಲ್ಲ ನಮ್ಮ ಮೇಲೆ ಅಂತ, ಸಂಸತ್ತಿನ ಮೇಲೂ ಮಾಡಂಗಿಲ್ಲ, ನಮ್ಮ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಏರ ಮೇಲೂ ಮಾಡಂಗಿಲ್ಲ, ಆ್ಯಂಡ್ ದೆನ್ ಚುನಾವಣೆ ಮೇಲೂ ಮಾಡಂಗಿಲ್ಲ ಅಂತ ಇರುತ್ತಲ್ವ, ಅದೆಲ್ಲವೂ ಸಹ ರಿಟರ್ನ್ ನೀಡ್ತಾರೆ. ಓಕೆ, ನೀವು ಮಾಡ್ಕೊಳ್ರಿಪ್ಪ ಅಂತ. ಯಾಕೆ ಇಂದಿರಾ ಗಾಂಧಿ ಅವ್ರು ಮಾಡಿದ್ರ? ಜನತಾ ಸರ್ಕಾರ ಮಾಡುತ್ತೆ. ಯಾಕೆಂದರೆ 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ಜನತಾ ಸರ್ಕಾರ ಬರುತ್ತೆ. ಓಕೆ, ಇವೆಲ್ಲ ಒಂದು ರೀತಿ ಅವ್ರ ಮೈಂಡ್ ಗೇಮ್ಗಳು. ನಾವು ಓದುವಾಗ ಯಾವ ಪಾರ್ಟಿ ಇತ್ತು, ಯಾಕಿತ್ತು, ಯಾರು ಮಾಡಿದ್ರು ಅದನ್ನು ಓದ್ಕೊಂಡ್ರೆ ನಮ್ಮ ನೆನ್ಪುಳಿತವೆ, ಈಸಿಯಾಗಿ ನೆನ್ಪುಳಿತವೆ. ಓಕೆ, ಸೊ ಯಾಕೆ ಮಾಡಬೇಕಪ್ಪ, ಅವರೇ ಮಾಡಿ ಮತ್ತೆ ಅವ್ರು ರಿಟರ್ನ್ ಯಾಕೆ ಅವ್ರು ರೆಕ್ಟಿಫೈ ಮಾಡ್ಕೊಳ್ಬೇಕು? ಅವ್ರ ತಪ್ಪನ್ನು ಅವ್ರು ರೆಕ್ಟಿಫೈ ಮಾಡಿಲ್ಲ, ಮತ್ತೊಬ್ಬರು ಬಂದು ರೆಕ್ಟಿಫೈ ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ 44ನೇ ತಿದ್ದುಪಡಿ ಯಾವಾಗಿದೆ? 1978ರಲ್ಲಿ. ಆಸ್ತಿ ಹಕ್ಕು ಏನಿದೆ ಅಲ್ವಾ, ಈ 31 ವಿಧಿಯಲ್ಲಿ ಕಂಡುಬರ್ತಕ್ಕಂಥ ಆಸ್ತಿ ಹಕ್ಕನ್ನು 300A ಸೇರ್ಪಡೆ ಮಾಡ್ತಾರೆ. ಆ್ಯಂಡ್ ದೆನ್ 19F ವಿಧಿ ಏನಿದೆ ಅಲ್ವಾ ಅದನ್ನು ರದ್ದತಿ ಮಾಡ್ತಾರೆ. ಓಕೆ, 31ನ 300A ಸೇರ್ಪಡೆ ಮಾಡಿದ್ದಾರೆ ಅಂತ ಆಲ್ಮೋಸ್ಟ್ ಇಲ್ಲಿ ಇರತಕ್ಕಂಥ ಎಲ್ಲರಿಗೂ ಗೊತ್ತು. ಬಟ್ 19F ಅನ್ನು ಸಹ ಇದೇ ಒಂದು ತಿದ್ದುಪಡಿ ಮೂಲಕ ರದ್ದತಿ ಮಾಡಿದ್ದಾರೆ ಅನ್ನೋದು ಸಹ ನೆನ್ಪಿಟ್ಕೊಳ್ಳಿ. ಇದು ಎಡಿಷನಲ್ ಪಾಯಿಂಟ್ ಆಗಿ ಬರ್ಕೊಂಡು ಇಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ತುರ್ತು ಪರಿಸ್ಥಿತಿಯ ನಿಯಮ ಏನಿದೆ ಅಲ್ವಾ ಕಟ್ಟುನಿಟ್ಟಾಗಿ ಮಾಡ್ಕೊಳ್ತಾರೆ. ಯಾವುದನ್ನ? ಇದೇ ಒಂದು 44ನೇ ತಿದ್ದುಪಡಿಯ ಮೂಲಕ. ಹಾಗಾದರೆ ಯಾವ ಪದವನ್ನು ತೆಗೆದು ಯಾವ ಪದವನ್ನು ಸೇರಿಸ್ತಾರೆ ಹೇಳ್ಬೋದಾ? ಹೇಳಿ ನೋಡೋಣ. ಓಕೆ, ಸೊ ಒಂದು ಪದ ಇದೆ, ಒಂದು ಪದವನ್ನು ಸೇರ್ಪಡೆ ಮಾಡ್ಕೊಳ್ತಾರೆ, ಅದನ್ನು ಒಂದು ಪದವನ್ನು ತೆಗೆದು ಬಿಡ್ತಾರೆ, ರಿಪ್ಲೇಸ್ ಮಾಡ್ಕೊಳ್ತಾರೆ ಆ ಒಂದು ಪದವನ್ನು. ಯಾವ ಪದ ಅಂತ ಇದನ್ನು ನೀವು ಕಮೆಂಟ್ ಮಾಡಿ. ಓಕೆ, ಸೊ ಒಂದು ರೀತಿ ಇಂಟ್ರಾಕ್ಷನ್ ಇರಲಿ ನಿಮ್ಮ ಮತ್ತು ನನ್ನ ಮಧ್ಯೆ. ಸೊ ದ್ಯಾಟ್ಸ್ ವೈ ಕ್ವಶನ್ಗಳನ್ನ ಕೇಳ್ತಾ ಇರ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ 45ನೇ ತಿದ್ದುಪಡಿ. ಓಕೆ, 45ನೇ ತಿದ್ದುಪಡಿ ಏನಿದೆ ಅಲ್ವಾ ಇದು 1980ರಲ್ಲಿ ಆಗುತ್ತೆ. SC ಮತ್ತು ST ಮೀಸಲಾತಿಯನ್ನು 10 ವರ್ಷ ವಿಸ್ತರಣೆ ಮಾಡ್ತಾರೆ. ಸರಿನಾ? ಸೊ ಇವಾಗ 104ನೇ ತಿದ್ದುಪಡಿಯ ಮೂಲಕ 10 ವರ್ಷ ವಿಸ್ತರಣೆ ಮಾಡಿಲ್ವಾ? ಸೊ ಆ ರೀತಿ ಈ ಒಂದು 45ನೇ ತಿದ್ದುಪಡಿಯ ಮೂಲಕವೂ ಸಹ 10 ವರ್ಷ ವಿಸ್ತರಣೆ ಮಾಡ್ತಾರೆ. ಯಾರ್ದು? SC ಮತ್ತು STಯ ಮೀಸಲಾತಿ. ಸರಿಯಾ? ಸೊ ಆ್ಯಂಡ್ ದೆನ್ ನೆಕ್ಸ್ಟ್ 48ನೇ ತಿದ್ದುಪಡಿ ಏನಂತ ಹೇಳುತ್ತೆ? ಪಂಜಾಬ್ನಲ್ಲಿ ರಾಷ್ಟ್ರಪತಿ ಆಳ್ವಿಕೆಯ ವಿಸ್ತರಣೆ ಬಗ್ಗೆ ಹೇಳುತ್ತೆ. ಯಾವುದು? ಈ ಒಂದು 48ನೇ ತಿದ್ದುಪಡಿ. ಓಕೆ, ಸೊ ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಇದನ್ನು ಒಂದು ಸಿಂಗಲ್ ಸ್ಟಾರಲ್ಲಿ ಹಾಕೊಂಡು ನೆನ್ಪಿಟ್ಕೊಳ್ಳಿ. ಯಾವುದು? 48ನೇದು ಒಟ್ಟು ಪಂಜಾಬಲ್ಲಿ ಸಂಬಂಧಿಸಿದೆ ಅಂತ. 18ದು ಯಾವಾಗ? 18ದು ಪಂಜಾಬ್ ಅಲ್ವಾ? ಪಂಜಾಬಲ್ಲಿ ಏನು ಬಂದಿತ್ತು? ಪಂಜಾಬ್ ಮತ್ತು ಹರಿಯಾಣವನ್ನು ಇಬ್ಬಾಗ ಮಾಡಿದ್ರಲ್ವ, ಅವಾಗ ಸಪ್ರೇಟಾಗಿ ರಾಜ್ಯದ ಸ್ಥಾನಮಾನ ಕೊಟ್ಟರಲ್ವ. ಯಾವ ತಿದ್ದುಪಡಿ ಮೂಲಕ? 18ನೇ ತಿದ್ದುಪಡಿ ಮೂಲಕ. ಹೇಳಿದೆವಲ್ಲ ನಿಮಗೆ. ಆ್ಯಂಡ್ ದೆನ್ ಚಂಡೀಗಢಗೆ ವಿಶೇಷ ಸ್ಥಾನಮಾನವನ್ನು ನೀಡ್ತಾರೆ. ಸೊ ಅದು ಸಹ ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 52ನೇ ತಿದ್ದುಪಡಿ. 52ನೇ ತಿದ್ದುಪಡಿ ಏನಂತ ಹೇಳುತ್ತೆ? ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳುತ್ತೆ, ಆ್ಯಂಟಿ ಡಿಫೆಕ್ಷನ್ ಬಗ್ಗೆ ಹೇಳುತ್ತೆ. ಸರಿನಾ? ಸೊ ನಮ್ಮ ಭಾರತದ ಅನುಸೂಚಿಗೆ 10ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡ್ತದೆ. ಭಾರತದ ಅನುಸೂಚಿಯಲ್ಲಿ 9 ಅನುಸೂಚಿ ಇತ್ತು. ಯಾವುದು? ಭೂಸುಧಾರಣೆಯನ್ನು 1951ರಲ್ಲಿ ಮಾಡ್ಕೊಂಡಿದ್ರು. ಆ್ಯಂಡ್ ದೆನ್ ನೆಕ್ಸ್ಟ್ 17ನೇ ತಿದ್ದುಪಡಿಯ ಮೂಲಕ ಅದಕ್ಕೆ ಹೊಸ ಕಾಯ್ದೆಗಳನ್ನು ಸೇರ್ಪಡೆ ಮಾಡ್ಕೊಂಡ್ರು. ಸೊ ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ತಾರೆ? 10ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡ್ಕೊಳ್ತಾರೆ. ಏನು 10ನೇ ಅನುಸೂಚಿ? ಪಕ್ಷಾಂತರ ನಿಷೇಧ ಕಾಯ್ದೆ. ಓಕೆ, ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 53ನೇ ತಿದ್ದುಪಡಿ. ಓಕೆ, ಈ ಪಕ್ಷಾಂತರ ನಿಷೇಧ ಕಾಯ್ದೆ ಏನಿದೆ ಅಲ್ವಾ ಇದನ್ನು ತಂದಿರತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾರೆ? ಯಾರು? ಅತಿ ಚಿಕ್ಕ ಪ್ರಧಾನಿ ಇಂದಿರಾ ಗಾಂಧಿ ಅವರ ಮಗ ರಾಹುಲ್ ಗಾಂಧಿ, ಇದು ರಾಜೀವ್ ಗಾಂಧಿ. ಓಕೆ, ರಾಜೀವ್ ಗಾಂಧಿ ಅವರು ಇದನ್ನು ತರ್ತಾರೆ. ಓಕೆ, ನೆನ್ಪಿಟ್ಕೊಳ್ಳಿ. ಯಾವಾಗ? 1985ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ 53ನೇ ತಿದ್ದುಪಡಿ. 53ನೇ ತಿದ್ದುಪಡಿ ಯಾವಾಗ ಬರುತ್ತೆ? 1986ರಲ್ಲಿ. ಈ ತಿದ್ದುಪಡಿಯ ಮೂಲಕ ಮಿಜೋರಾಂಗೆ ವಿಶೇಷ ಸ್ಥಾನಮಾನವನ್ನು ನೀಡ್ತಾರೆ. ಹೆಸರನ್ನ ಯಾರಿಗೆ? ಈ ಒಂದು ಮಿಜೋರಾಂಗೆ ವಿಶೇಷ ಸ್ಥಾನಮಾನವನ್ನು ನೀಡ್ತಾರೆ. ರಾಜ್ಯದ ಸ್ಥಾನಮಾನ ನೀಡಿಲ್ಲ, ನೆನ್ಪಿಟ್ಕೊಳ್ಳಿ. ವಿಶೇಷ ಸ್ಥಾನಮಾನವನ್ನು ನೀಡಿದ್ದಾರೆ. ಯಾವ ತಿದ್ದುಪಡಿ ಮೂಲಕ? 53ನೇ ತಿದ್ದುಪಡಿ ಮೂಲಕ. ಯಾವಾಗ? 1986ರಲ್ಲಿ. ಯಾವಾಗ? 86ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದಿದೆ ಅಂದರೆ 55ನೇ ತಿದ್ದುಪಡಿಯೇ ಇದೆ. 55ನೇ ತಿದ್ದುಪಡಿ ಯಾವಾಗ ಆಗುತ್ತೆ? 1986ರಲ್ಲಿ ಆಗುತ್ತೆ. ಈ ತಿದ್ದುಪಡಿಯ ಮೂಲಕ ಅರುಣಾಚಲ ಪ್ರದೇಶಕ್ಕೆ ರಾಜ್ಯದ ಸ್ಥಾನಮಾನವನ್ನು ನೀಡ್ತಾರೆ. ಹೆಸರನ್ನ ಯಾವುದು? ರಾಜ್ಯದ ಸ್ಥಾನಮಾನವನ್ನು ನೀಡ್ತಾರೆ. ಯಾವಾಗ? ಫೆಬ್ರವರಿ ತಿಂಗಳಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಯಾವುದು ಅಂದರೆ 56ನೇ ತಿದ್ದುಪಡಿ. ಓಕೆ, 56ನೇ ತಿದ್ದುಪಡಿ ಎಲ್ಲರಿಗೂ ಸಹ ಗೊತ್ತಿರುತ್ತೆ. ಏನು? ಗೋವಾ ಮತ್ತು ಈ ದೀವ್ ದಮನ್ ಏನಿದೆ ಅಲ್ವಾ ಇವುಗಳನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ಕೊಳ್ತಾರೆ. ಯಾವ ತಿದ್ದುಪಡಿ ಮೂಲಕ? 56ನೇ ತಿದ್ದುಪಡಿ ಮೂಲಕ. ಯಾವಾಗ? 1987ರಲ್ಲಿ. ಇದನ್ನು ಸಹ ಸಾಕಷ್ಟು ಸರಿ ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಯಾವುದಿದೆ ಅಂದರೆ 58ನೇ ತಿದ್ದುಪಡಿ ಇದೆ. 58ನೇ ತಿದ್ದುಪಡಿ ಯಾವಾಗಿದೆ? 1987ರಲ್ಲಿ. ಏನಂತ ಹೇಳುತ್ತೆ? ಸಂವಿಧಾನದ ಹಿಂದೂಸ್ತಾನಿ ಅಥವಾ ಹಿಂದಿ ಪಠ್ಯಕ್ಕೆ ಕಾನೂನು ಪ್ರಾಬಲ್ಯವನ್ನು ನೀಡುತ್ತೆ. ಸರಿನಾ? ಹಿಂದಿಯೇ ಸರ್ವಶ್ರೇಷ್ಠ ಅಂತ ಒಂದು ಪ್ರಾಬಲ್ಯವನ್ನು ನೀಡಿರ್ತಕ್ಕಂಥ ತಿದ್ದುಪಡಿ ಯಾವುದು ಅಂದರೆ 58ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಸರಿನಾ? ಸೊ 58ನೇ ತಿದ್ದುಪಡಿ. ಆ್ಯಂಡ್ ದೆನ್ ನೆಕ್ಸ್ಟ್ 61ನೇ ತಿದ್ದುಪಡಿ. 61ನೇ ತಿದ್ದುಪಡಿ ಏನಂತ ಹೇಳುತ್ತೆ? ಸೊ ಮೊದಲು ನೀನು ಡಿಗ್ರಿ ಮುಗಿದ ನಂತರ ನಿನಗೆ ಬುದ್ಧಿ ಬರುತ್ತೆ. ಯಾವಾಗ? ನೀನು ಒಬ್ಬ ನಾಯಕನನ್ನು ನಾಯಕನನ್ನು ನೀವು ಚೂಸ್ ಮಾಡಬೇಕು ಅಂತ ಇತ್ತು. ಸೊ ಇವಾಗ ನಿಮಗೆ ಆ ಒಂದು ನಾಯಕನನ್ನು ಚೂಸ್ ಮಾಡೋಕ್ಕೆ ನಿಮಗೆ ವಯಸ್ಸು ಬುದ್ಧಿ ಯಾವಾಗ ಬರುತ್ತೆ ಅಂತಂದರೆ PUC ಮುಗಿದ ನಂತರ ಬರುತ್ತೆ ಅಂತ ಹೇಳ್ತಾರೆ. ಓಕೆ, PUC ಮುಗಿದ ನಂತರ 18 ವಯಸ್ಸಿಗೆ ನೀವು ಬರುತ್ತೆ ಅಂತ ಹೇಳ್ತಾರೆ. ಯಾವ ತಿದ್ದುಪಡಿ ಮೂಲಕ? 61ನೇ ತಿದ್ದುಪಡಿಯ ಮೂಲಕ. ಓಕೆ, ಸೊ 21ರಿಂದ 18ಕ್ಕೆ ಮತದಾನದ ವಯಸ್ಸನ್ನು ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ ಯಾವುದಂದ್ರೆ 61ನೇ ತಿದ್ದುಪಡಿ. ಯಾವ ಒಂದು ವಿಧಿಯಲ್ಲಿ ಇದನ್ನು ತಿದ್ದುಪಡಿ ಮಾಡ್ತಾರೆ ಅಂತ ಕೇಳ್ತಾನೆ? 326ನೇ ವಿಧಿಯಲ್ಲಿ ಇದನ್ನು ತಿದ್ದುಪಡಿ ಮಾಡ್ತಾರೆ. ಯಾಕೆಂದರೆ 326ನೇ ವಿಧಿ ಏನಂತ ಹೇಳ್ತಂದ್ರೆ ವಯಸ್ಕ ಮತದಾನದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಓಕೆ, ಸೊ ಈ ಒಂದು 18 ವಯಸ್ಸಿಗಿಂತ ಮೇಲೆ ಇರತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ನೀನು ಮತದಾನದ ಹಕ್ಕನ್ನು ಕೊಡಬೇಕು ಸಾರ್ ಅಂತ ಹೇಳುತ್ತೆ. ಓಕೆ, ಮತಗಳತನ ಇವಾಗ ರೀಸೆಂಟಾಗಿ ನೀವು ನೋಡಿರ್ತೀರಾ. ಸೊ ಅದಕ್ಕೆ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದಲ್ವಾ? ಆ್ಯಂಡ್ ದೆನ್ ನೆಕ್ಸ್ಟ್ 65ನೇ ತಿದ್ದುಪಡಿ. 65ನೇ ತಿದ್ದುಪಡಿ ಏನಂತ ಹೇಳುತ್ತೆ? 1990ರಲ್ಲಿ ಆಗುತ್ತೆ. SC ಮತ್ತು ST ಆಯೋಗ ರಚನೆ ಆಗುತ್ತೆ. ಸರ್, SC ಆಯೋಗ ರಚನೆ ಐತೆ, ST ಆಯೋಗ ರಚನೆ ಐತೆ ಅಷ್ಟೇ ಹೇಳಿ ನನಗೆ.
ಓಕೆ, ಕ್ವಶನ್ ಹೀಗಿರ್ಬೇಕು ನಿಮ್ಮದು, ಅಪೋಸಿಟ್ ಕ್ವಶನ್ ಇರಬೇಕು ಯಾವಾಗಲೂ ಸಹ. ಓಕೆ, ಹ್ಞೂ ಅನ್ಬಾರ್ದು, ಎಲ್ಲದೂ ಸಹ ಸಮ್ ಕ್ವಶನ್ ಇರಬೇಕು. ಸರ್ ಎಸ್ ಸಿ ಆಯೋಗ ರಚನೆ ಆಯಿತಾ, ಎಸ್ ಟಿ ಆಯೋಗ ರಚನೆ ಆಯಿತಾ? ನನ್ನ ಆನ್ಸರ್ ಏನು ಅಂತಂದರೆ ಎಸ್ ಸಿ ಮತ್ತು ಎಸ್ ಟಿ ಆಯೋಗ. ಅಲ್ಲಿ ಬಾರ್ ಆಗಬಾರ್ದಾಗಿತ್ತು, ಅಲ್ಲಿ ಎಸ್ ಸಿ ಆ್ಯಂಡ್ ಎಸ್ ಟಿ ಆಯೋಗ ಅಂತ ಆಗಬೇಕಾಗಿತ್ತು. ಓಕೆ, ಎಸ್ ಸಿ ಮತ್ತು ಎಸ್ ಟಿ ಆಯೋಗ ರಚನೆ ಆಗುತ್ತೆ 1990ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಸ್ವಲ್ಪ ಬುದ್ಧಿವಂತರಾಗಿದ್ದರೆ ಹೇಳ್ತೀರಾ, ಸರಿ ಮತ್ತು ಎಸ್ ಸಿ ಆಯೋಗ 338 ವಿಧಿಯಲ್ಲಿದೆ, ಆ್ಯಂಡ್ ದೆನ್ ಎಸ್ ಟಿ ಆಯೋಗ 338 ವಿಧಿಯಲ್ಲಿದೆಯಲ್ಲ ಸರ್, ಅದು ಹೆಂಗೆ ಸರ್ ಅಂತ. ಓಕೆ, ಈ 338 ವಿಧಿ ಏನಿದೆ ಅಲ್ವಾ, ಈ ಎಸ್ ಸಿ ಮತ್ತು ಎಸ್ ಟಿ ಅವರು ಒಂದೇ ಇರ್ತಾರೆ. ಮೊದಲು ಆಯೋಗ ಒಂದೇ ಇರುತ್ತೆ, ಯಾವುದು ಎಸ್ ಸಿ ಮತ್ತು ಎಸ್ ಟಿ ರಾಷ್ಟ್ರೀಯ ಆಯೋಗ ಏನಿದೆ ಅಲ್ವಾ, ಈ 1990ರಲ್ಲಿ ಇದನ್ನು ರಚನೆ ಮಾಡ್ತಾರೆ, 65ನೇ ತಿದ್ದುಪಡಿ ಮೂಲಕ ಇದನ್ನು ರಚನೆ ಮಾಡ್ತಾರೆ. ಸೊ ಇದು ಒಂದೇ ಇರುತ್ತೆ. ಸೊ ಎಲ್ಲಿವರೆಗೆ ಒಂದೇ ಇರುತ್ತೆ, ಕೆಲವೊಂದು ದಿನ ಆದ ನಂತರ ಬೇರೆ ಆಗಲೇಬೇಕಲ್ವಾ. ಸೊ ಆಗುತ್ತೆ, ಎಷ್ಟು ವರ್ಷಗಳ ನಂತರ, 14 ವರ್ಷದ ನಂತರ 2004ರಲ್ಲಿ ಒಂದು ತಿದ್ದುಪಡಿ ಆಗುತ್ತೆ. ಆ ತಿದ್ದುಪಡಿ ಹೆಸರೇ 89ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಅವಾಗೇನಂತ ಹೇಳುತ್ತೆ, ಎಸ್ ಸಿ ಆಯೋಗವೇ ಬೇರೆ, ಹಾಗೆ ಎಸ್ ಟಿ ಆಯೋಗವೇ ಬೇರೆ ಅಂತ ಹೇಳುತ್ತೆ. ಸೊ ಹಾಗಾದರೆ ಈ ಎಸ್ ಸಿ ಮತ್ತು ಎಸ್ ಟಿ ಆಯೋಗ 1990ರಿಂದ 2004ರವರೆಗೆ ಯಾವ ಒಂದು ವಿಧಿಯಲ್ಲಿ ಇದ್ದು ಅಂತ ಕೇಳ್ತಾನೆ. ಯಾವಾಗಲೂ ಹೇಳಬೇಕಾಗುತ್ತೆ 338ನೇ ವಿಧಿಯಲ್ಲಿ ಇತ್ತು ಸರ್ ಅಂತ. ಆ್ಯಂಡ್ ನೆಕ್ಸ್ಟ್ 2004ರಲ್ಲಿ 89ನೇ ತಿದ್ದುಪಡಿ ಬರುತ್ತೆ ಸರ್. ಅವಾಗ ಹಾಗಾದರೆ ಯಾವ ತಿದ್ದುಪಡಿಯಲ್ಲಿ, ಯಾವ ಒಂದು ವಿಧಿಯಲ್ಲಿ ಈ ಎಸ್ ಸಿ ಆಯೋಗ ಇದೆ, ಹಾಗಾದರೆ ಯಾವ ವಿಧಿಯಲ್ಲಿ ಎಸ್ ಟಿ ಆಯೋಗ ಇದೆ ಅಂತ ಕೇಳ್ತಾನೆ. ಯಾವಾಗಲೂ ಹೇಳಬೇಕಾಗುತ್ತೆ. ಸೊ ಪ್ರಸ್ತುತ 338ರಲ್ಲಿ ಎಸ್ ಸಿ ಆಯೋಗ, ಆ್ಯಂಡ್ ದೆನ್ 338 ಎ ವಿಧಿಯಲ್ಲಿ ಈ ಒಂದು ಎಸ್ ಟಿ ಆಯೋಗ ಅಂತ ಹೇಳ್ತೀವಿ ಸರ್. ನಾನು ನೆನ್ಪಿಟ್ಕೊಳ್ಳಿ, ಎಸ್ ಸಿ ಆಯೋಗ ಬೇರೆ ಇದೆ, ಆ್ಯಂಡ್ ದೆನ್ ಎಸ್ ಟಿ ಆಯೋಗ ಬೇರೆ ಇದೆ. ಬಟ್ ಎಸ್ ಸಿ ಎಸ್ ಟಿ ಎರಡೂ ಆಯೋಗ ಯಾವಾಗ ಸ್ಥಾಪನೆ ಆಗಿದ್ದು ಅಂತ ಕೇಳ್ತಾನೆ, 1990ರಲ್ಲಿ. ಯಾವ ತಿದ್ದುಪಡಿಯ ಮೂಲಕ, 65ನೇ ತಿದ್ದುಪಡಿಯ ಮೂಲಕ ಅಂತ ಹೇಳಬೇಕಾಗುತ್ತೆ. ಓಕೆ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಯಾವುದಿದೆ ಅಂದರೆ 69ನೇ ತಿದ್ದುಪಡಿ. ಓಕೆ, ನಮ್ಮ ಭಾರತ ರಾಜಧಾನಿ ಯಾವುದು, ದೆಹಲಿ. ಆ ದೆಹಲಿಯ ಒಂದು ರಚನೆಯನ್ನು ಆಗುತ್ತೆ ಯಾವಾಗ, 69ನೇ ತಿದ್ದುಪಡಿಯ ಮೂಲಕ. ಓಕೆ, 69ನೇ ತಿದ್ದುಪಡಿ ಮೂಲಕ ನಮ್ಮ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ ಎನ್ ಸಿ ಟಿ ಅಂತ ಕೇಳ್ತಾನೆ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ. ಓಕೆ, ಹೀಗೆ ಹೇಳಬೇಕು ನೀವು, ಫುಲ್ ಫಾರ್ಮ್ ಕೇಳಿದ್ದಾನೆ ಕೆಲವೊಂದು ಎಕ್ಸಾಮಲ್ಲಿ. ಓಕೆ, ಸೊ ಇದು ಯಾವಾಗ ಆಗುತ್ತೆ, 1991ರಲ್ಲಿ ಆಗುತ್ತೆ. ಓಕೆ, 1991ರಲ್ಲಿ ಆಗುತ್ತೆ. ಯಾವ ತಿದ್ದುಪಡಿ, ಇದೇ ಒಂದು 69ನೇ ತಿದ್ದುಪಡಿ ಮೂಲಕ ದೆಹಲಿ ರಚನೆ ಆಗುತ್ತೆ. ಆ್ಯಂಡ್ ದೆನ್ ಈ ಒಂದು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಆಗುತ್ತೆ ಅಲ್ವಾ, ರಾಜಧಾನಿ ಯಾರ್ದು, ಬ್ರಿಟಿಷರ್ದು. ಯಾವಾಗ, ಏನಿಲ್ಲ ಸರ್, ಇಲ್ಲೇ ಇದೆ ನೋಡಿ ನಂಬರ್, 1 ಹಾಕೊಳ್ಳಿ, 9 ಹಾಕೊಳ್ಳಿ, ಇಲ್ಲಿ 9 ತೆಗೆದುಬಿಡಿ, ಮತ್ತು ಈ ಒಂದು ಏನಿದೆಯಲ್ಲ ಮತ್ತೆ ರಿಟರ್ನ್ ಹಾಕೊಳ್ಳಿ, ಆ್ಯಂಡ್ ದೆನ್ ಈ ಒಂದನ್ನು ಮತ್ತೆ ಇಲ್ಲಿ ಹಾಕೊಳ್ಳಿ, 1911ರಲ್ಲಿ. ಓಕೆ, ಮುಗಿಯಿತು. ಆ್ಯಂಡ್ ದೆನ್ ನೆಕ್ಸ್ಟ್ 70ನೇ ತಿದ್ದುಪಡಿ ಏನಂತ ಹೇಳುತ್ತೆ, 1992ರಲ್ಲಿ 70ನೇ ತಿದ್ದುಪಡಿ ಆಗುತ್ತೆ. ದೆಹಲಿ ಮತ್ತು ಪುದುಚೇರಿ MLAಗಳು ರಾಷ್ಟ್ರಪತಿ ಚುನಾವಣಾ ಕಾಲೇಜಿಗೆ ಸೇರ್ಪಡೆ ಆಗ್ತವೆ. ಸರಿನಾ, ಈ ಒಂದು ಕೊಲಿಜಿಯಂ ಇದೆ ಅಲ್ವಾ, ಕೊಲಿಜಿಯಂ ಅಂತೆ, ಈ ಒಂದು ಈ ಒಂದು ರಾಷ್ಟ್ರಪತಿ ಚುನಾವಣಾ ಕಾಲೇಜ್ ಏನಿದೆ ಅಲ್ವಾ, ಸೊ ಅದಕ್ಕೆ ಸೇರ್ಪಡೆ ಆಗ್ತಾರೆ. ಯಾರ್ಯಾರು, ಈ ಒಂದು ದೆಹಲಿ ಮತ್ತು ದೆಹಲಿ ಮತ್ತು ಪುದುಚೇರಿ MLAಗಳು ಯಾವ ತಿದ್ದುಪಡಿ ಮೂಲಕ, 70ನೇ ತಿದ್ದುಪಡಿಯ ಮೂಲಕ. ಓಕೆ, ಇದು ಇಲ್ಲಿವರೆಗೆ ಕೇಳಿಲ್ಲ, ಬಟ್ ಇದನ್ನ ಕೇಳಬಹುದು, ಕೇಳೋ ಚಾನ್ಸಸ್ ಸಾಕಷ್ಟಿದೆ. ಈ ಒಂದು ಕ್ವಶನಲ್ಲಿ ಅಷ್ಟು ಗಟ್ಸ್ ಇದೆ. ಓಕೆ, ಇದರಲ್ಲೂ ಸಹ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 73ನೇ ತಿದ್ದುಪಡಿ. ಓಕೆ, ಇದರ 73ನೇ ತಿದ್ದುಪಡಿ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಯಾರು ಇಲ್ಲ. ಕಾಂಪಿಟೇಟಿವ್ ಓದೋರಿಗೆ ಹೇಳ್ತಾ ಇದ್ದೀನಿ. ಓಕೆ, ಎಲ್ಲರೂ ಅಲ್ಲ, ಕಾಂಪಿಟೇಟಿವ್ ಓದೋರಿಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಕೆಲವೊಂದು ಎಡಿಷನಲ್ ಅಂಶಗಳನ್ನ ಹೇಳ್ತೀನಿ, ಅದನ್ನು ನೆನ್ಪಿಟ್ಕೊಳ್ಳಿ. 73ನೇ ತಿದ್ದುಪಡಿ ಆಗುತ್ತೆ 1992ರಲ್ಲಿ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಇದು ಜಾರಿಗೆ ಬಂದಿದೆ ಯಾವಾಗ, 1993ರಲ್ಲಿ ಅಂತ ಹೇಳ್ತೀವಿ. ಯಾವಾಗ, 1993 ಏಪ್ರಿಲ್ 24 ಅಂತ ಹೇಳ್ತೀವಿ. ಏಪ್ರಿಲ್ 24ನ ನಾವು ಪಂಚಾಯತ್ ರಾಜ್ ದಿನ ಅಂತ ಸಹ ಆಚರಣೆ ಮಾಡ್ತೀವಿ. ಓಕೆ, ಅದು ನಿಮಗೆ ಗೊತ್ತಿದೆ, ಸಾಕದು. ಬಟ್ ಇದನ್ನು ಎಷ್ಟನೇ ಅನುಸೂಚಿಯಲ್ಲಿ ಸೇರ್ಪಡೆ ಮಾಡ್ತಾರೆ ಅಂತ ಕೇಳ್ತಾನೆ. 11ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡ್ತಾರೆ. ಪಂಚಾಯತಿ ಬಗ್ಗೆ ಹೇಳುತ್ತೆ. 9ನೇ ಭಾಗವನ್ನು ಸೇರ್ಪಡೆ ಮಾಡ್ತಾರೆ. 9ನೇ ಭಾಗ. ಓಕೆ, ಬಿ ಅಲ್ಲ, ಅದು 9ನೇ ಭಾಗವನ್ನು ಸೇರ್ಪಡೆ ಮಾಡ್ತಾರೆ. ಆ್ಯಂಡ್ ದೆನ್ ಇದರಲ್ಲಿ ಎಷ್ಟು ಅಂಶಗಳು ಕಂಡುಬರ್ತಾ ಇತ್ತು ಅಂತ ಕೇಳ್ತಾನೆ. ಸರಿನಾ, ಟೋಟಲಿ 73ನೇ ತಿದ್ದುಪಡಿಯಲ್ಲಿ 29 ಅಂಶಗಳು ಕಂಡುಬರ್ತಾ ಇತ್ತು. ಓಕೆ, 29 ಅಂಶಗಳು ಕಂಡುಬರ್ತಾ ಇತ್ತು. ಆ್ಯಂಡ್ ದೆನ್ 74ನೇ ತಿದ್ದುಪಡಿಯಲ್ಲಿ ಟೋಟಲಿ 18 ಅಂಶಗಳು ಕಂಡುಬರ್ತಾ ಇತ್ತು. ಓಕೆ, ನೆನ್ಪಿಟ್ಕೊಳ್ಳಿ, 29 ಮತ್ತು 18 ಅನ್ನೋದು ಇದನ್ನು ಕೇಳ್ತಾನೆ. ನಿಮಗೆ ಇದು ಗೊತ್ತಿರುತ್ತೆ, ಬಟ್ ಇದು ನೆನ್ಪಿಟ್ಕೊಳ್ಳಿ, 18 ಮತ್ತು 19 ಅನ್ನೋದು. ಓಕೆ, 29 ಮತ್ತು 18 ಅನ್ನೋದು. ಓಕೆ, ಯಾವುದು, ಈ ಒಂದು ಮುನ್ಸಿಪಾಲಿಟಿಯಲ್ಲಿ 18 ವಿಷಯಗಳು, ಹಾಗೆ ಈ ಒಂದು ಪಂಚಾಯಿತಿಯಲ್ಲಿ 29 ವಿಷಯಗಳು ಕಂಡುಬರ್ತವೆ ಅಂತ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾವಾಗ, 1992ರಲ್ಲಿ 73 ಮತ್ತು 74ನೇ ತಿದ್ದುಪಡಿ ಆದಾಗ. ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಯಾವುದಿದೆ ಅಂದರೆ 77ನೇ ತಿದ್ದುಪಡಿ. 77ನೇ ತಿದ್ದುಪಡಿ ಏನಂತ ಹೇಳುತ್ತೆ, 1995ರಲ್ಲಿ ಆಗಿರ್ತಕ್ಕಂಥ 77ನೇ ತಿದ್ದುಪಡಿ. ಎಸ್ ಸಿ ಮತ್ತು ಎಸ್ ಟಿ ಬಡ್ತಿಯಲ್ಲಿ ಮೀಸಲಾತಿ ಮುಂದುವರಿಕೆ. ಓಕೆ, ಬಡ್ತಿ ಕೊಡ್ತಾರಲ್ವಾ, ಆ ಒಂದು ಬಡ್ತಿಯಲ್ಲಿ ಮೀಸಲಾತಿ ಮುಂದುವರಿಕೆ ಮಾಡ್ತಿದ್ದಾರೆ. ಯಾವ ತಿದ್ದುಪಡಿ ಮೂಲಕ, 73ನೇ ತಿದ್ದುಪಡಿಯ ಮೂಲಕ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದಿದೆ ಅಂದರೆ 81ನೇ ತಿದ್ದುಪಡಿ. ಯಾವಾಗ ಆಗುತ್ತೆ, 2000ರಲ್ಲಿ ಆಗುತ್ತೆ. 2000ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಯಾರಿಗೆ ನೀಡಿದ್ದಾರೆ, CNR ರಾವ್ ಅವರಿಗೆ ನೀಡಿದ್ದಾರೆ. ಓಕೆ, 2001ರಲ್ಲಿ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ ನೀಡಿದ್ದಾರೆ. 2025ರಲ್ಲಿ ಯಾರಿಗೆ ನೀಡಿದ್ದಾರೆ, ಅಭಿನಯ ಸರಸ್ವತಿ, ಬಿ ಸರೋಜಾದೇವಿ ಅವರಿಗೆ ನೀಡಿದ್ದಾರೆ. ಆ್ಯಂಡ್ ದೆನ್ ವಿಷ್ಣುವರ್ಧನ್ ಅವರಿಗೆ ನೀಡಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ 81ನೇ ತಿದ್ದುಪಡಿಗೆ ರಿಟರ್ನ್ ಬರೋದಾದರೆ, ಬ್ಯಾಕ್ಲಾಗ್ ಮೀಸಲಾತಿ ಮಿತಿ ಏನಿದೆಯಲ್ವ, ಅದರ ಒಂದು ಸಡಲಿಕೆ ಮಾಡ್ತಾರೆ. ಯಾವುದು, ಬ್ಯಾಕ್ಲಾಗ್ ಮೀಸಲಾತಿ ಏನಿರ್ತಲ್ವ, ಅದರ ಒಂದು ಮಿತಿ ಸಡಲಿಕೆ ಮಾಡಿರ್ತಕ್ಕಂಥ ತಿದ್ದುಪಡಿ ಯಾವುದು ಅಂದರೆ 81ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಯಾವಾಗ, 2000 ಇಸ್ವಿಯಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 82ನೇ ತಿದ್ದುಪಡಿ 2000ರಲ್ಲಿ. ಇದು ಏನಂತ ಆಗುತ್ತೆ, ಇದು ಸಹ ಅರ್ಹತೆಗಳಲ್ಲಿ ಸಡಲಿಕೆಯನ್ನು ಮಾಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್
84ನೇ ತಿದ್ದುಪಡಿ ಏನಂತ ಹೇಳುತ್ತೆ? 84ನೇ ತಿದ್ದುಪಡಿ ಸ್ಥಾನ ಮರು ಹಂಚಿಕೆ 2026ರವರೆಗೆ ಸಿಗುತ್ತಾ ಅಂತ ಹೇಳುತ್ತೆ. ಏನು ಸರ್ ಸ್ಥಾನ ಹಂಚಿಕೆ? ಇವಾಗ ಲೋಕಸಭೆಯ ಸ್ಥಾನಗಳು ಎಷ್ಟಿದ್ದಾವೆ ನಮ್ಮ ಕರ್ನಾಟಕದಲ್ಲಿ? ಎಷ್ಟಿದಾವೆ? 28 ಇದಾವೆ. ನನಗೆ ಅಷ್ಟು ಇದಿಲ್ಲ. ಓಕೆ 28 ಇದಾವೆ ಅನ್ಸುತ್ತೆ. ಓಕೆ 28 ಇದಾವಲ್ಲ. ಓಕೆ 28. ಆ್ಯಂಡ್ ದೆನ್ ನೆಕ್ಸ್ಟ್ ಈ ರಾಜ್ಯಸಭೆಯ ಸ್ಥಾನಗಳು ಎಷ್ಟಿದ್ದಾವೆ? 12 ಇದಾವಲ್ಲ. ಓಕೆ 12 ಇದಾವೆ. ಓಕೆ ಸೊ ಈ 28 ಯಾವಾಗಿತ್ತು? 2001ರಲ್ಲೂ ಸಹ 28 ಇತ್ತು ನಮ್ಮ ರಾಜ್ಯದಲ್ಲಿ ಈ ಒಂದು ಸ್ಥಾನಗಳು. ಯಾವುದು? MP ಸ್ಥಾನಗಳು. ಸೊ ಅದನ್ನು 2026ರವರೆಗೂ ನೀನು ಬದಲಾವಣೆ ಮಾಡೋಂಗಿಲ್ಲ ಸರ್ ಅಂತ ಹೇಳುತ್ತೆ. ಯಾವುದು? 84ನೇ ತಿದ್ದುಪಡಿ. ಡಿಲಿಮಿಟೇಷನ್ ಅಂತ ಹೇಳ್ತೀವಲ್ವಾ, ಮೀನ್ಸ್ ಏನಂತ, ಕ್ಷೇತ್ರ ಮರು ವಿಂಗಡಣೆ, ಅದು ಮಾಡೋಂಗಿಲ್ಲ ಅಂತ ಹೇಳುತ್ತೆ. ಯಾವುದು? ಇದೇ ಒಂದು 84ನೇ ತಿದ್ದುಪಡಿ. ಸೊ ನೆಕ್ಸ್ಟ್ ಇವಾಗ 2026 ಬರುತ್ತಲ್ವ, ಆವಾಗ ಈ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತೆ. ಸೊ ಮೇ ಬಿ ಆವಾಗ ನಮ್ಮ ಕರ್ನಾಟಕದಲ್ಲಿ 28 ಇದಾವಲ್ವಾ, 28 ಹೋಗಿ ಮಿನಿಮಮ್ ಏನಿಲ್ಲಂದ್ರೂ ಸಹ 26 ಆಗೇ ಆಗುತ್ತೆ, ಇಫ್ ನನ್ನ ಗೆಸ್ ಕರೆಕ್ಟ್ ಆಗಿತ್ತಂದರೆ. ಆ್ಯಂಡ್ ದೆನ್ ಕೆಲವು ಅನಲೈಸಿಸರ್ಸ್ದು ಇದು ನಾನು ಹೇಳ್ತಾ ಇಲ್ಲ. ಓಕೆ ಸಮ್ ಎಕನಾಮಿಕ್ಸ್ಟ್ ಸರ ಹೇಳ್ತಾ ಇದ್ದಾರೆ. ಸೊ ನಮ್ಮ ಕರ್ನಾಟಕದ ಏನಿದೆಯಲ್ವಾ ಮೀಸಲಾತಿ ಏನಾದರೂ ಅದು ಕ್ಷೇತ್ರ ಪುನರ್ವಿಂಗಡಣೆ ಆಯಿತು ಅಂದರೆ ಹೆಚ್ಚಿಗಾಗಲ್ಲ, ಕಡಿಮೆ ಆಗ್ತವೆ ಅಂತ. ಯಾಕೆ ಅಂತಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಪಕ್ಷದ ಪ್ರಾಬಲ್ಯ ಇದೆ ಪ್ರಸ್ತುತ. ಸೊ ಆದ ಕಾರಣದಿಂದ ಸೊ ಇಲ್ಲಿ ಮತ್ತೆ 2 ಸೀಟ್ಗಳು ಹೋಗಬಾರ್ದು ಅಂತ ಸೊ ಇಲ್ಲಿ ಕಡಿಮೆ ಮಾಡ್ತಾರೆ ಅಂತ ಇದೆ. ಸರಿಯಾ? ಸೊ ಅದು ಗಾಸಿಪ್ ಇರ್ಬೋದು, ಏನೇ ಇರ್ಬೋದು. ಸೊ ಅದನ್ನು ನೆನ್ಪಿಟ್ಕೊಳ್ಳಿ ಒಟ್ಟಿನಲ್ಲಿ. ಸೊ ಅದರ ಒಂದು ಸ್ಥಾನ ಹಂಚಿಕೆ ಏನಿದೆ ಅಲ್ವಾ, ಅದನ್ನು ಮರು ಹಂಚಿಕೆ ಸ್ಥಗಿತ ಮಾಡಿರ್ತಕ್ಕಂಥ ತಿದ್ದುಪಡಿ ಯಾವುದು ಅಂತ ಕೇಳ್ತಾನೆ. ಅಷ್ಟೇ ಕೇಳ್ತಾನೆ ನಿಮಗೆ. ಓಕೆ ಎಲ್ಲ ಗಾಸಿಪ್ ಎಲ್ಲ ಕೇಳಲ್ಲ ಎಕ್ಸಾಮಲ್ಲಿ, ಬಟ್ ಕೆಲವೊಂದು ಎಕ್ಸಾಮಲ್ಲಿ ಕೇಳ್ತಾನೆ. ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು? 84ನೇ ತಿದ್ದುಪಡಿ ಯಾವ ವರ್ಷದವರೆಗೆ? 2006ರವರೆಗೆ. ಎಲ್ಲಿಂದ? 2001ರಿಂದ 2006ರವರೆಗೆ ಸ್ಥಗಿತ ಮಾಡಬೇಕು ಅಂತ ಹೇಳುತ್ತೆ. ಯಾವುದು? 84ನೇ ತಿದ್ದುಪಡಿ. ಓಕೆ ಆ್ಯಂಡ್ ನೆಕ್ಸ್ಟ್ 86ನೇ ತಿದ್ದುಪಡಿ ಏನಂತ ಹೇಳುತ್ತೆ? ಶಿಕ್ಷಣದ ಹಕ್ಕನ್ನು ಹೇಳುತ್ತೆ. ಓಕೆ ಅವು ನಿಮಗೆ ಹೇಳಿದ್ದೆ ನಾನು ಏನು 42ನೇ ತಿದ್ದುಪಡಿ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿದ್ದಾರೆ ಅಂತ. ಹಾಗಾದರೆ 11ನೇದು ಬತ್ತಲ್ಲ, ಯಾವಾಗ ಬಂತು? 2002ರಲ್ಲಿ ಬಂದಿದೆ. ಯಾವ ತಿದ್ದುಪಡಿ? ಯಾವ ಒಂದು ಹಕ್ಕು? ಶಿಕ್ಷಣದ ಹಕ್ಕು ಅಂತ ಹೇಳುತ್ತೆ. ಈ ಶಿಕ್ಷಣದ ಹಕ್ಕು ಏನಿದೆ ಅಲ್ವಾ 21A ಸೇರ್ಪಡೆ ಆಗುತ್ತೆ. ಆ್ಯಂಡ್ ದೆನ್ 45ನೇ ಒಂದು ವಿಧಿಯನ್ನು ಸಹ ತಿದ್ದುಪಡಿ ಮಾಡುತ್ತೆ. 45ನೇ ಒಂದು ವಿಧಿಯಲ್ಲಿ ಪ್ರಸ್ತುತ ಏನಿದೆ? ಬಾಲಪೂರ್ವ ಶಿಕ್ಷಣದ ಬಗ್ಗೆ ಇದೆ. ಮೀನ್ಸ್ 6 ವರ್ಷಕ್ಕಿಂತ ಕಡಿಮೆ ಮಕ್ಕಳು ಇರ್ತಾರಲ್ವ, ಏನಂತ ಹೇಳ್ತೀವಿ ನಾವು ಅವ್ರನ್ನ? ಪ್ರೀ ನರ್ಸರಿ. ಆ ಒಂದು ಶಿಕ್ಷಣವನ್ನು ಕೊಡಿಸೋದ್ರ ಬಗ್ಗೆ ಹೇಳುತ್ತೆ. ಯಾವುದು? 45ನೇ ವಿಧಿಯಲ್ಲಿ. ಬಟ್ 21ನೇ ವಿಧಿಯಲ್ಲಿ ಏನಂತ ಹೇಳುತ್ತೆ ಅಂತಂದರೆ ಈ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋದ್ರ ಬಗ್ಗೆ ಹೇಳುತ್ತೆ. ಬಟ್ ನಿಮಗೆ ಗೊತ್ತಿರಲಿ, ಕೇಳಬಹುದು ಏನಂತ, 2002ಕ್ಕಿಂತ ಮುಂಚೆ ಯಾವ ವಿಧಿಯಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವುದು ಒಂದು ಇತ್ತು ಅಂತ ಕೇಳ್ಬೋದು. ಅವಾಗಲೂ ಹೇಳಬೇಕಾಗುತ್ತೆ 45ನೇ ವಿಧಿಯಲ್ಲಿ ಇತ್ತು ಸಾರ್ ಅಂತ ಹೇಳಬೇಕಾಗತ್ತೆ. ಓಕೆ 45ನೇ ವಿಧಿ. ಸ್ವಲ್ಪ ಯೋಚನೆ ಮಾಡಿ, ಯಾಕೆ ಅಲ್ಲಿಂದ ತೆಗೆದು ಇಲ್ಲಿ ಹಾಕಿದ್ರು? ಯಾಕೆ ಅಲ್ಲಿ? ಓಕೆ 2ರಲ್ಲೂ ಇರಬೇಕಾಗಿತ್ತಲ್ಲ, ಯಾಕೆ 2ರಲ್ಲೂ ಮಾಡಿಲ್ಲ? ಅಲ್ಲಿ ಯಾಕೆ ಅದು ಯಾವುದು ಪ್ರೀ ನರ್ಸರಿದು ಹಾಕೊಂಡ್ರು ಅಂತ? ಸುಮ್ಮನೆ ನಿಮ್ಮ ತಲೆಗೆ ಸ್ವಲ್ಪ ಕೆಲಸ ಕೊಡಿ. ಓಕೆ ಸೊ ಇದನ್ನು ನಾನು ಬೇಕಾದರೆ ನಿಮಗೆ ಯಾವುದಾದ್ರೂ ಕ್ಲಾಸಲ್ಲಿ ಹೇಳ್ತೀನಿ ಮತ್ತೆ. ಆ್ಯಂಡ್ ನೆಕ್ಸ್ಟ್ 89ನೇ ತಿದ್ದುಪಡಿ. ಓಕೆ ನಿಮಗೆ ಅವಾಗ ಹೇಳಿದ್ದೆ ಯಾವುದು? 1990ರಲ್ಲೇ ಆಗಿದ್ದು ಅಲ್ವಾ? ಸೊ ಇಲ್ಲಿ ನೆಕ್ಸ್ಟ್ 2003ರಲ್ಲಿ ಆಗ್ತಾ ಇದೆ ನೋಡಿ. ಏನು? 89ನೇ ತಿದ್ದುಪಡಿ ಆಯಿತು. ಈ 89ನೇ ತಿದ್ದುಪಡಿಯ ಮೂಲಕ SC ಮತ್ತು ST ಆಯೋಗ ಪ್ರತ್ಯೇಕ ರಚನೆ ಆಗ್ತವೆ. 338Aದಲ್ಲಿ ST ಆಯೋಗ ರಚನೆ ಆಗುತ್ತೆ. ಓಕೆ ಸೊ ಇದು ಜಾರಿಗೆ ಬಂದಿದ್ದೆ ಅವಾಗ 2004ರಲ್ಲಿ ಅಂತ ಹೇಳ್ತೀವಿ. ಓಕೆ ಆ್ಯಂಡ್ ದೆನ್ ನೆಕ್ಸ್ಟ್ 91ನೇ ತಿದ್ದುಪಡಿ ಅಂತ ಹೇಳ್ತೀವಿ. 91ನೇ ತಿದ್ದುಪಡಿ ಏನು? ಈ 91ನೇ ತಿದ್ದುಪಡಿಯ ಮೂಲಕ ಈ ಸದನದ 15% ಜನ ಮಾತ್ರ ಸಚಿವರಾಗಬಹುದು ಅಂತ ಹೇಳುತ್ತೆ. ಇವಾಗ ಏನಾದರೂ 545 ಜನ ಇದ್ದಾರಲ್ವಾ ಲೋಕಸಭೆಯಲ್ಲಿ ಮೆಂಬರ್ಗಳು. ಸೊ ಆ ಒಂದು MP ಮೆಂಬರ್ಗಳು 545 ಇರೋದ್ರಿಂದ ನಾನು ಪಕ್ಷ ಬಿಟ್ಟು ಹೋಗ್ತಾನೆ ಬಾ ಇವನು ಅಂತ ಹೇಳಿ ಸುಮ್ಮನೆ ಸಿಕ್ಕವನಿಗೆಲ್ಲ ಸಿಕ್ಕ ಆತಕ್ಕೂ ನೀನು ಕೊಡಬೇಡಪ್ಪ. ಸೊ ಅದಕ್ಕೆ 15% ಮಾತ್ರ ಮೀಸಲಾತಿ ಇಡು. 15%ಗಿಂತ ಏನಾದರೂ ನೀನು ಜಾಸ್ತಿ ಕೊಟ್ಟೆ ಅಂತಂದರೆ ನಿನ್ನ ಸರ್ಕಾರವನ್ನೇ ಕಿತ್ತುಗಿತ್ತೀನಿ ಅಂತ ಹೇಳುತ್ತೆ. ಯಾವುದು? 91ನೇ ತಿದ್ದುಪಡಿ. ಓಕೆ ಇದನ್ನು ನೆನ್ಪಿಟ್ಕೊಳ್ಳಿ. 91ನೇ ತಿದ್ದುಪಡಿ ಇಂಪಾರ್ಟೆಂಟ್ ಇದೆ. ಹಾಗಾದರೆ 545ರ 15% ಎಷ್ಟಾಗುತ್ತೆ? 545ರ 15% ಎಷ್ಟಾಗುತ್ತೆ? ಇದು ಕನ್ಸಿಡರ್ ಮಾಡಿ. ಓಕೆ ಸೊ ಅಷ್ಟು ಪ್ರಸ್ತುತ ಹೈಯೆಸ್ಟ್ ಇರಬೇಕಾಗಿರ್ತಕ್ಕಂಥ ಒಂದು ಸಚಿವರ ಮಿತಿ, ಮಂತ್ರಿಗಳ ಮಿತಿ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳಬಹುದು. ಎಲ್ಲೆಲ್ಲಿ ಇದನ್ನು ಸೀಮಿತಗೊಳಿಸಲಾಗ್ತದೆ? ಇದನ್ನು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಸಚಿವರ ಸಂಖ್ಯೆಯನ್ನು ಮಿತಿಗೊಳಿಸಲಾಗ್ತದೆ. ಸರಿನಾ? ಜಸ್ಟ್ ಲೋಕಸಭೆಯಲ್ಲಿ ಮಾತ್ರ ಸರ್. ರಾಜ್ಯಸಭೆಯಲ್ಲೂ ಸಹ. ನಮ್ಮ ರಾಜ್ಯಸಭೆಯಲ್ಲಿ ಟೋಟಲಿ ಇವಾಗ ಪ್ರಸ್ತುತ ರಾಜ್ಯಸಭೆ ಅಂತೆ ರಾಜ್ಯದ ವಿಧಾನಸಭೆ. ಓಕೆ ರಾಜ್ಯದ ವಿಧಾನಸಭೆ ಮತ್ತು ಲೋಕಸಭೆ ಅಂತ ಹೇಳ್ತೀವಿ. ಈ ರಾಜ್ಯದ ವಿಧಾನಸಭೆಯಲ್ಲಿ ಪ್ರಸ್ತುತ ಎಷ್ಟು MLAಗಳಿದ್ದಾರೆ? 224 MLAಗಳಿದ್ದಾರೆ. ಸೊ 224 ಇಂಟು 15/100 ಮೀನ್ಸ್ 15% ತೆಗಿರಿ. ಎಷ್ಟಿದ್ದಾರೆ ಅಷ್ಟು ಮಂತ್ರಿಗಳು ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಾರೆ ನಿಮಗೆ. ಓಕೆ ಸೊ ಇದು ಈ ಒಂದು ಮಿತಿಯನ್ನು ಹಾಕಿರ್ತಕ್ಕಂಥ ತಿದ್ದುಪಡಿ ಯಾವುದು ಅಂತ ಕೇಳ್ತಾನೆ? 91ನೇ ತಿದ್ದುಪಡಿ. ಓಕೆ ಆ್ಯಂಡ್ ದೆನ್ ನೆಕ್ಸ್ಟ್ 92ನೇ ತಿದ್ದುಪಡಿ ಏನಂತ ಹೇಳುತ್ತೆ? ಅವಾಗಲೇ ನಿಮಗೆ ಹೇಳಿದ್ದೆ. ಏನಂತ ಹೇಳಿದೆ? ಈ ಯಾವುದು ಬೋಡೋ ಡೋಗ್ರಿ ಮೈಥಿಲಿ ಸಂತಾಲಿಯನ್ನು ಸೇರ್ಪಡೆ ಮಾಡಿದ್ದಾರೆ ಅಂತ ಹೇಳಿದಲ್ವಾ? ಓಕೆ ಬೋಡೋ ಡೋಗ್ರಿ ಮೈಥಿಲಿ ಸಂತಾಲಿಯನ್ನು ಸೇರ್ಪಡೆ ಮಾಡ್ತಾರೆ. ಸರಿನಾ? ಯಾವುದು? 19, 20, 21, 22ನೇ ಭಾಷೆಯನ್ನಾಗಿ ಸೇರ್ಪಡೆ ಮಾಡ್ಕೊಳ್ತಾರೆ. 19ನೇ ಭಾಷೆ ಯಾವುದು? ಬೋಡೋ ಅಂತ ಹೇಳ್ತೀವಿ. 20ನೇ ಭಾಷೆ ಯಾವುದು? ಡೋಗ್ರಿ ಅಂತ ಹೇಳ್ತೀವಿ. 21ನೇ ಭಾಷೆ ಯಾವುದು? ಮೈಥಿಲಿ. 22ನೇ ಭಾಷೆ ಯಾವುದು? ಸಂತಾಲಿ. ಸರ್ ಇದನ್ನು ನೆನ್ಪಿಟ್ಕೊಳ್ಬೇಕಾ? ಹೌದು ನೆನ್ಪಿಟ್ಕೊಳ್ಬೇಕು. ಆರೆಂಜ್ ಆರ್ಡರಲ್ಲೇ ನಿಮಗೆ ಸೀರಿಯಲಲ್ಲೇ ಕೇಳ್ತಾನೆ. ಓಕೆ ಸೀರೀಸಲ್ಲೇ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ 22ನೇ ಭಾಷೆ ಯಾವುದು? 15ನೇ ಭಾಷೆ ಯಾವುದು? 18ನೇ ಭಾಷೆ ಯಾವುದು ಅಂತ ಕೇಳ್ತಾನೆ. ಸರ್ ಹಾಗಾದರೆ 7ನೇ ಭಾಷೆ ಯಾವುದು ಅಂತ ಕೇಳ್ತಾನೆ. ಇಲ್ಲಿವರೆಗೂ ಕೇಳಿಲ್ಲ, ನಾನು ಕೇಳುವುದಿಲ್ಲ, ಯಾಕಂದರೆ ಅದು ತಿದ್ದುಪಡಿಯಾಗಿ ಬಂದಿಲ್ಲ.
ಅದಕ್ಕೆ 14 ಭಾಷೆ ಇಂಪಾರ್ಟೆಂಟ್ ಇಲ್ಲ. ಸೊ ಟೋಟಲಿ ಇವಾಗ ಪ್ರಸ್ತುತ ಎಷ್ಟು ಭಾಷೆಗಳಿದೆ ಅಂದರೆ 22 ಭಾಷೆಗಳು ಕಂಡುಬರ್ತವೆ. ಆ್ಯಂಡ್ ನೆಕ್ಸ್ಟ್ ತಿದ್ದುಪಡಿ ಯಾವುದಿದೆ ಅಂದರೆ 93ನೇ ತಿದ್ದುಪಡಿ ಇದೆ. 93ನೇ ತಿದ್ದುಪಡಿ ಆಗಿರೋದು ಯಾವಾಗ ಅಂದರೆ 2005ರಲ್ಲಿ SEZ ಬರುತ್ತಲ್ವ, ಸ್ಪೆಷಲ್ ಎಕನಾಮಿಕ್ ಝೋನ್ ಆ್ಯಕ್ಟ್ ಯಾವಾಗ ಬಂದಿರುತ್ತೆ, ಇದೇ ಒಂದು 2005ರಲ್ಲಿ ಬರುತ್ತೆ. ಸೊ ಇದೇ ಒಂದು 93ನೇ ತಿದ್ದುಪಡಿ ಕಾಯ್ದೆ ಏನಂತ ಹೇಳುತ್ತೆ, ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ OBC ಮೀಸಲಾತಿ ಹೇಳುತ್ತೆ. ಸರ್ ಏನು ಸರ್ ಖಾಸಗಿ ಸಂಸ್ಥೆಗಳಲ್ಲಿ OBC ಮೀಸಲಾತಿ? ಲೈಕ್ ಇವಾಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮೀಸಲಾತಿಯನ್ನು ಕೊಡ್ತಾರೆ. ಓಕೆ, ಸೊ ಮೀಸಲಾತಿ ಕೊಡ್ತಾರೆ. ಹಾಗೆ ಈ ಒಂದು ಖಾಸಗಿ ಸಂಸ್ಥೆಗಳಲ್ಲಿ ಯಾವನೋ ಒಬ್ಬ ಒಂದು ಖಾಸಗಿ ಸಂಸ್ಥೆ ಒಂದು ಸ್ಕೂಲ್ ತೆಗಿದ್ದಾನೆ ಅಂತ ಅನ್ಕೊಳ್ಳಿ. ಓಕೆ, ಯಾವುದೋ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ, ಓಕೆ ಇಂಟರ್ನ್ಯಾಷನಲ್ ಸ್ಕೂಲ್ ಬೇಡ, ಯಾವುದೋ ಒಂದು KLP ಸ್ಕೂಲ್ ಅಂತ, ಓಕೆ ಯಾವುದೋ KLP ಏನು ಅಂತ ಅದ್ರ ಫುಲ್ ಫಾರ್ಮ್ ನನಗೆ ಗೊತ್ತಿಲ್ಲ, ಬಟ್ ಒಂದು KLP ಅಂತ ಒಂದು ಖಾಸಗಿ ಸ್ಕೂಲ್ ಇದೆ. ಈ ಖಾಸಗಿ ಸ್ಕೂಲಲ್ಲಿ ಎಲ್ಲವೂ ಸಹ ದುಡ್ಡಿರೋರಿಗೆ ಕೊಡ್ತೀನಿ ಅಂತಂದರೆ ಇಲ್ಲ ಅಂತ ಹೇಳುತ್ತೆ ನಮ್ಮ ಗೌರ್ಮೆಂಟ್. ಅಲ್ಲಿ ಸಹ ನೀನು ಈ ದುಡ್ಡಿರೋರಿಗೆ ಕೊಡ್ತೀನಿ ಅಂತಂದರೆ ದುಡ್ಡು ಇಲ್ಲದೆ ಇರೋರಿಗೆ ಪೂರ್ ಮೆಂಬರ್ಸ್ಗೂ ಸಹ, ಬಡ ವಿದ್ಯಾರ್ಥಿಗಳಿಗೂ ಸಹ, ಬಡ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ವಿದ್ಯಾರ್ಥಿಗಳಿಗೂ ಸಹ ನೀನು ಮೀಸಲಾತಿಯನ್ನು ಕೊಡಬೇಕಪ್ಪ. ಸೊ ಎಲ್ಲ ಮತ್ತೆ ಸ್ವಲ್ಪ ಸಮಾನತೆ ಬೇಕಲ್ಲ ಅಂತ ಹೇಳುತ್ತೆ. ಯಾವುದು ಇದೇ ಒಂದು 93ನೇ ತಿದ್ದುಪಡಿ. ಇದು ಅಷ್ಟೆಲ್ಲವೂ ಸಹ ಇದ್ರೇನೋ ಬಂದಿದೆಯಾ, ಜಾರಿಗೆ ಬಂದಿದೆಯಾ ನಮ್ಮ ಒಂದು ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ? ಓಕೆ, ಅಂಬಾನಿ ಸ್ಕೂಲಲ್ಲಿ ಯಾಕೆ OBC ಮಕ್ಕಳಿಲ್ಲ? ರೈಸ್ ಆಗುತ್ತಲ್ವ ಕ್ವಶನ್. ಆ್ಯಂಡ್ ದೆನ್ ಶಿವನಾಡ್ರ ಅಂತ ಇದ್ರೇನೋ ಒಬ್ಬ ವ್ಯಕ್ತಿ, ನಮ್ಮ ಭಾರತದ ವ್ಯಕ್ತಿ. ಓಕೆ, ಸೊ ಅತಿ ಹೆಚ್ಚು ದಾನ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ರೀಸೆಂಟಾಗಿ ಅವರಿಗೆ ಒಂದು ಅವಾರ್ಡ್ ಸಹ ಕೊಟ್ಟಿದ್ದಾರೆ. ಓಕೆ, ಅದರ ಒಂದು ಸತ್ಯಾಸತ್ಯತೆ ಸಹ ನಮಗೆ ಗೊತ್ತಿರಲಿ. ಅತಿ ಹೆಚ್ಚು ದಾನ ಮಾಡಿರ್ತಕ್ಕಂಥ, ಅತಿ ಹೆಚ್ಚು ಸಮಾಜಕ್ಕೆ ಕೊಡುಗೆ ನೀಡಿರ್ತಕ್ಕಂಥ CSR ಅಡಿಯಲ್ಲಿ ಅವರು ಬರ್ತಾರೆ. ಓಕೆ, ಮೀನ್ಸ್ ಸಮಾಜಕ್ಕೆ ಎಷ್ಟು ದಾನ ಮಾಡಿದ್ದಾರೆ ಏನು, ಆ ಒಂದು ಕಂಪ್ನಿ ಇಟ್ಕೊಂಡು ಈ ರೀತಿ ರೂಲ್ಸ್ಗಳಿದ್ದಾವೆ, CSR ಅಂತ ಮಾಡ್ತಾರೆ. ಓಕೆ, ಕಂಪ್ನಿಗಳಲ್ಲೆಲ್ಲೂ ಸಹ ಸೊ ಅದು ಮಾಡಿದ್ದಾರೆ. ಸೊ ಅವರು ಆಲ್ಮೋಸ್ಟ್ ಅವ್ರದೇ ಸ್ಕೂಲ್ಗಳನ್ನು ಓಪನ್ ಮಾಡಿದ್ದಾರೆ ಶಿವನಾಡರವರು. ಓಕೆ, ಆ ಸ್ಕೂಲ್ಗಳಲ್ಲಿ ಏನು 10,000ಕ್ಕೆ ಅಡ್ಮಿಷನ್ ಸಿಗುತ್ತಾ, ಮಿನಿಮಮ್ ಏನಿಲ್ಲಂದ್ರೂ ಸಹ 2-3 ಲಕ್ಷಕ್ಕೆ ಸಿಗುತ್ತದೆ. ಯಾವುದಕ್ಕೆ? LKG ಮತ್ತು UKGಗೆ. ಓಕೆ, ಸೊ ಹಾಗಿದ್ದಾಗ ಅವರು ದಾನಿಗಳಾಗ್ತಾರ? ಫಸ್ಟ್ ಕ್ವಶನ್ ಇದು. ಹಾಗಿದ್ರೆ ಕೊಡಲಿ ನೋಡೋಣ, ಒಂದು ಹಳ್ಳಿಗೆ ಕೊಡಲಿ, ಪ್ರತಿಯೊಂದು ಮನೆಗೂ ಸಹ 1-1 ಲಕ್ಷ ಕೊಡ್ತಾ ಹೋಗಲಿ ಅಲ್ವಾ, ಅವಾಗ ದಾನಿಗಳಾಗಬಹುದೇನೋ. ಓಕೆ, ಬಟ್ ಈ ರೀತಿ ಮಾಡ್ತಾರೆ. ಸೊ ಆ ರೀತಿ ಎಲ್ಲ ಸ್ಕೂಲ್ಗಳಲ್ಲಿ OBCಗೆ ಅವರಿಗೆ ಮೀಸಲಾತಿ ಇದೆಯಾ? ಇಲ್ಲ ಅಲ್ಲ. ಸೊ ಹಾಗಾದರೆ 93ನೇ ತಿದ್ದುಪಡಿ ಏನಾಯಿತು ಬೇಕಲ್ವಾ? ಸೊ ಥಿಂಕಿಂಗ್ ಅಷ್ಟೇ. ಸೊ ಅದನ್ನು ನೋಡ್ಕೊಳ್ಳಿ ನೀವು, ಏನು 93ನೇ ತಿದ್ದುಪಡಿ. ಆ್ಯಂಡ್ ದೆನ್ ಶಿಕ್ಷಣದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಬಲ ಅಂತ. ಓಕೆ, ಸೊ ಕೆಲವೊಂದು ಪುಸ್ತಕಗಳಲ್ಲಿ ವರ್ಡ್ಗಳು ಹೆವಿ ದೊಡ್ಡದಾಗಿದ್ದಾವೆ, ಬಟ್ ರಿಯಾಲಿಟಿಲಿ ಭಾಳ ಚಿಕ್ಕದಾಗಿದ್ದಾವೆ. ಓಕೆ, ಸೊ ಅದು ನಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ 95ನೇ ತಿದ್ದುಪಡಿ ಕಾಯ್ದೆ ಏನಂತ ಹೇಳ್ತೆ 2009ರಲ್ಲಿ ಬರುತ್ತೆ. SC ಮತ್ತು ST ಮೀಸಲಾತಿ ಮತ್ತು ಆಂಗ್ಲೋ ಇಂಡಿಯನ್ ನಾಮನಿರ್ದೇಶನವನ್ನು 2020ರವರೆಗೆ ವಿಸ್ತರಣೆ ಮಾಡುತ್ತೆ. ಸರ್ 104ನೇ ತಿದ್ದುಪಡಿಯಲ್ಲಿ ಅವರನ್ನು ರದ್ದು ಮಾಡಿಲ್ವಾ? ಹೌದು, ರದ್ದು ಮಾಡಿದಾರಲ್ಲ. 104ನೇ ತಿದ್ದುಪಡಿ ಮೊದಲು ಬಂದಿದೆ, 95ನೇ ಮೊದಲು ಬಂದಿದೆ ಅಲ್ವಾ. ಸೊ ಅದಕ್ಕೆ ಆ 95ನೇದ್ರ ನಂತರ ಏನು ಮಾಡ್ತಾರೆ ಅಂದರೆ 2009ರಿಂದ 2020ರವರೆಗೆ ವಿಸ್ತರಣೆ ಮಾಡ್ತಾರೆ. ಆಂಗ್ಲೋ ಇಂಡಿಯನ್ಸ್ಗೆ ಇರಲಿ ನಮ್ಮ ಭಾರತದಲ್ಲಿ, ಅವ್ರು ಇರಲಿಲ್ಲ ಅಂತಂದರೆ ನಾವು ಇನ್ನೂ ಬೆಳೆಯಲ್ಲ. ಸೊ ಅವರು ಇರಬೇಕು ನಮ್ಮ ದೇಶದಲ್ಲಿ. ಸೊ ಅವಾಗ ನಮಗೆ ಸ್ವಲ್ಪ ಬುದ್ಧಿ, ಸ್ವಲ್ಪ ಜಾಸ್ತಿ ಏನೋ ನಾಲೆಡ್ಜ್ ಬರುತ್ತೆ ನಮ್ಮ ಒಂದು ಲೋಕಸಭೆಗೆ ಅಂತ ಇಟ್ಟಿದ್ದಾರೆ. ಓಕೆ, ಯಾರನ್ನು? ಈ ಒಂದು ಆಂಗ್ಲೋ ಇಂಡಿಯನ್ಸ್ಗಳನ್ನು. ಓಕೆ, ಆಂಗ್ಲೋ ಇಂಡಿಯನ್ಸ್ಗಳನ್ನು SC ಮತ್ತು ST ಮೀಸಲಾತಿ ಇದು ಯಾವಾಗಲೂ ಸಹ ಇರುತ್ತೆ ಸರಿನಾ, ಅವ್ರು ಇರಲೇಬೇಕು, ಯಾಕಂದರೆ ನಮ್ಮ ಭಾರತೀಯರು. ಬಟ್ ಆಂಗ್ಲೋ ಇಂಡಿಯನ್ಸ್ ನಮ್ಮ ಭಾರತೀಯರಲ್ಲ ಅಲ್ವಾ, ನಮ್ಮ ಭಾರತೀಯರಲ್ಲ ಆಂಗ್ಲೋ ಇಂಡಿಯನ್ಸ್. ಸೊ ಅದಕ್ಕೆ ಅವರನ್ನು ರದ್ದು ಮಾಡಿದ್ದಾರೆ ಇವಾಗ ಪ್ರಸ್ತುತ. ಬಟ್ SC ST ಮೀಸಲಾತಿ 104ನೇ ತಿದ್ದುಪಡಿಯ ಮೂಲಕ ಪ್ರಸ್ತುತ ರದ್ದಾಗಿದೆ ಅನ್ನೋ ಸಹ ನಿಮಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 96ನೇ ತಿದ್ದುಪಡಿ ಕಾಯ್ದೆ 2011ರಲ್ಲಾಗುತ್ತೆ. ಸೊ ಇದು ಏನಂತ ಹೇಳುತ್ತೆ, ಓರಿಯಾವನ್ನು ಓಡಿಯಾ ಎಂದು ಅಧಿಕೃತವಾಗಿ ಬದಲಾವಣೆ ಮಾಡುತ್ತೆ. ಓರಿಯಾ ಏನಿದೆಯಲ್ಲ, ಓರಿಯಾವನ್ನು ಓಡಿಯಾ ಎಂದು ಅಧಿಕೃತವಾಗಿ ಬದಲಾವಣೆ ಮಾಡುತ್ತೆ. ಓರಿಯಾ ಅಂತ ಇರುತ್ತಲ್ಲ, ಓರಿಯಾ ಭಾಷೆ ಅಂತ ಇರುತ್ತೆ, ಅದನ್ನು ಓಡಿಯಾ ಭಾಷೆ ಅಂತ ಬದಲಾವಣೆ ಮಾಡಿದ್ದಾರೆ ಪ್ರಸ್ತುತ. ಆ್ಯಂಡ್ ದೆನ್ ನೆಕ್ಸ್ಟ್ 97ನೇ ತಿದ್ದುಪಡಿ ಏನಂತ ಹೇಳುತ್ತೆ, ಸಹಕಾರ ಸಂಘಗಳಿಗೆ ಸಾಂವಿಧಾನಿಕ ರಚನೆಯ ಸ್ಥಾನಮಾನವನ್ನು ನೀಡುತ್ತೆ. ಸರಿನಾ, ಈ ಒಂದು ಸಹಕಾರಿ ಸಂಘಗಳು 9B ಅಲ್ವಾ? ಓಕೆ, 9B ಭಾಗವನ್ನು ಸೇರ್ಪಡೆ ಮಾಡುತ್ತೆ. ಯಾವುದು? 97ನೇ ತಿದ್ದುಪಡಿ ಕಾಯ್ದೆ. ಓಕೆ, ಸೊ ಇದೇನಂತ ಹೇಳುತ್ತೆ, ಸಹಕಾರಿ ಸಂಘಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡುತ್ತದೆ ಅಂತ ಹೇಳುತ್ತೆ. ಆ್ಯಂಡ್ ದೆನ್ 19 ಒಂದು ಸಬಾರ್ C ಅಡಿಯಲ್ಲಿ ಮೂಲಭೂತ ಹಕ್ಕನ್ನಾಗಿ ರಚನೆಯನ್ನು ಮಾಡ್ತದೆ. ಯಾವುದು? ಇದೇ ಒಂದು 97ನೇ ತಿದ್ದುಪಡಿ ಕಾಯ್ದೆ ಅಂತ ಹೇಳ್ತೀವಿ. ಸರಿನಾ, ಇದು ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಆ್ಯಂಡ್ ದೆನ್ 98. ಓಕೆ, 7 ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ 98ನೇ ತಿದ್ದುಪಡಿ. 7 ರಾಜ್ಯ ಅಲ್ಲ, 7 ಜಿಲ್ಲೆಗಳು. ಯಾವುದು? ನಮ್ಮ ಹೈದರಾಬಾದ್, ಕರ್ನಾಟಕ. ಅದಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡ್ತಾರೆ. ಯಾವೊಂದು ಅಡಿಯಲ್ಲಿ? 371J ಅಡಿಯಲ್ಲಿ. ಓಕೆ, 371J ಅಡಿಯಲ್ಲಿ ಇದಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡ್ತಾರೆ. ಓಕೆ, ನೀಡಬೇಕಾ ಅಥವಾ ನೀಡಬಾರ್ದು ಅನ್ನೋದು ಬೇರೆ ಡಿಬೇಟ್. ಬಟ್ ಯಾರಿಗೆ ನೀಡಬೇಕು, ಯಾರಿಗೆ ನೀಡಬಾರ್ದು ಅನ್ನೋದು ಸಹ ಒಂದು ಡಿಬೇಟ್ ಇಲ್ಲಿ ಇರಲೇಬೇಕು. ಓಕೆ, ಒಂದೇ ಗುಂಪಿನಲ್ಲಿ ಎಲ್ಲರನ್ನೂ ಸಹ ತಗೊಳ್ಬಾರ್ದು. ಸೊ ಇದು ಸಹ ಇಲ್ಲಿ ಗೊತ್ತಿರಲಿ ನಿಮಗೆ. ಓಕೆ, ಮೀನ್ಸ್ ಇದು ಕೊಡಲೇಬಾರ್ದು ಅಂತಲ್ಲ, ಬಟ್ ಕೆಲವೊಂದು ಅಲ್ಲಿ ಆಲ್ಮೋಸ್ಟ್ ಈ ಹೈದರಾಬಾದ್ ಕರ್ನಾಟಕ ಏನಿದೆ ಅಲ್ವಾ, ಹೈದರಾಬಾದ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಿಂದುಳಿದಿರತಕ್ಕಂತಹ ಹಳ್ಳಿಗಳಿದ್ದಾವೆ. ಹಾಗಾದರೆ ಇವಾಗ ಕಲಬುರಗಿ ಸಿಟಿಯಲ್ಲಿ ಇರ್ತಾರೆ, ಅವರಿಗೆ ಇದು ಸಿಗಬೇಕಾ ಈ ಒಂದು ಮೀಸಲಾತಿ? ರೈಟ್ ಸಮ್ ಕ್ವಶನ್. ಯಾಕೆ ಸರ್ ಇದು ಕ್ಲಾಸ್ ಹೇಳೋದು ಬಿಟ್ಟು ಏನೇನು ಹೇಳ್ತಾ ಇದ್ದಾರೆ? ಓಕೆ, ಕ್ಲಾಸ್ ನಿಮಗೆ ಇದು ಇಂಪಾರ್ಟೆಂಟ್ ಇದೆ. ಓಕೆ, ಈ ಕ್ಲಾಸ್ನ ಮಾಡಿರೋದಕ್ಕೆ ಆ್ಯಂಡ್ ಈ PPT ಮಾಡೋದಕ್ಕೆ ಹಿಂದೆಯೂ ಸಹ ಸಮ್ ಎಫರ್ಟ್ ಇದ್ದೇ ಇದೆ. ಬಟ್ ಇಲ್ಲಿ ಹೇಳ್ತಾ ಇರೋದೇನು ಅಂತಂದರೆ, ಮುಂದೆ ಈ ನಮ್ಮ ಭಾರತವೂ ಸಹ ಬದಲಾವಣೆ ಆಗಲಿ ಅನ್ನೋ ಒಂದು ಎಫರ್ಟ್ ಇದು. ಓಕೆ,
ಸೊ ಇದು ಸಹ ನಿಮಗೆ ಗೊತ್ತಿರಲಿ. ಸೊ ಈ ಕಲಬುರಗಿಯಲ್ಲಿ ಸಿಟಿಯಲ್ಲಿ ಇರ್ತಕ್ಕಂಥ ಜನರಿಗೆ ಇದು ಅಗತ್ಯ ಇದೆಯಾ? ಓಕೆ, ಅವರು ಈ ಒಬ್ಬ ಕಾಲೇಜ್ ಪ್ರಿನ್ಸಿಪಲ್ ಇರ್ತಾರೆ, ಅವರ ಮಕ್ಕಳಿಗೆ ಇದು ಅಗತ್ಯ ಇದೆಯಾ? ಯಾವುದು 371J? ಇಲ್ಲ. ಬಟ್ ಆದರೂ ಸಹ ಅವ್ರು ತೊಗೊಳ್ತಾರಲ್ವ, ಪ್ರತಿಯೊಬ್ಬರು ಸಹ ಮಾಡಿಸಿರ್ತಾರೆ. ಬಟ್ ಹಳ್ಳಿಯಲ್ಲಿ ಇರೋರು ಮಾಡಿಸೋದು ಓಕೆ, ಅವ್ರಿಗೆ ನೆಸಸರಿ ಇದೆ. ಓಕೆ, ಯಾಕೆ ಅಂತಂದರೆ ನಮ್ಮ ಉತ್ತರ ಕರ್ನಾಟಕ ಬೆಳಿಬೇಕು ಅಂತ ಉಳಿಬೇಕು. ಸೊ ಅದಕ್ಕೆ ಈ 371J ಅವಶ್ಯಕತೆ ಇದೆ. ಸೊ ಹಾಗಾದರೆ ಸಿಟಿಯಲ್ಲಿ ಇರೋರಿಗೆ ಆ್ಯಂಡ್ ದೆನ್ ಸಿಟಿಯಲ್ಲಿ ಇರೋರು ಎಲ್ಲರೂ ಶ್ರೀಮಂತರು ಅಂತಲ್ಲ, ಬಟ್ ಹಳ್ಳಿಯಲ್ಲಿ ಇರ್ತಕ್ಕಂತಹ ಸಮ್ ಕಾಲೇಜ್ ಲೆಕ್ಚರರ್ಸ್ ಮಕ್ಕಳಿಗೆ ಆ್ಯಂಡ್ ದೆನ್ ಸಮ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮಕ್ಕಳಿಗೆ ಇದು ನೆಸಸರಿ ಇದೆಯಾ ಅಂತ ಓಕೆ ಸಮ್ ಕ್ವಶನ್ಸ್ ಮಾಡ್ಕೊಳ್ಬೇಕು. ಅವಾಗಲೇ ನಮ್ಮ ಭಾರತ ಡೆವಲಪಿಂಗ್ ನೇಷನ್ ಬದಲಾಗಿ ಡೆವಲಪ್ಡ್ ನೇಷನ್ ಆಗ್ತಾ ಇತ್ತು. ಓಕೆ, ಇಲ್ಲಾಂದರೆ ಆಗ್ತದೆ ಇನ್ನು ಮುಂದೆ ಹಾಗೆ ಮಾಡಿಕೊಂಡ್ರೆ. ಆ್ಯಂಡ್ ನೆಕ್ಸ್ಟ್ 99ನೇ ತಿದ್ದುಪಡಿ ಕಾಯ್ದೆ ಏನಂತ ಹೇಳ್ತೆ, 2014ರಲ್ಲಿ ಬರುತ್ತೆ. NGAC ಸ್ಥಾಪನೆ ಮೂಲಕ ನ್ಯಾಯಾಂಗ ನೇಮಕಾತಿ ಸುಧಾರಣೆಯನ್ನು ಮಾಡಿಕೊಳ್ಳುತ್ತೆ. ಆ್ಯಂಡ್ ನಂತರ ಸುಪ್ರೀಂ ಕೋರ್ಟ್ ಇದನ್ನು ರದ್ದುಗೊಳಿಸಿದೆ. ಯಾವುದನ್ನು? ಈ ಒಂದು 99ನೇ ತಿದ್ದುಪಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ NGAC ಅಂತ ಹೇಳ್ತೀವಿ. ನ್ಯಾಷನಲ್ ಏನೋ ಬರುತ್ತೆ, ಇದು ಫುಲ್ ಫಾರ್ಮ್ ನೆನಪಿಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ 100ನೇ ತಿದ್ದುಪಡಿ ಏನಂತ ಹೇಳುತ್ತೆ, 2015ರಲ್ಲಿ ಆಗುತ್ತೆ 100ನೇ ತಿದ್ದುಪಡಿ. ಭಾರತ ಮತ್ತು ಬಾಂಗ್ಲಾದೇಶ ಗಡಿ ಒಪ್ಪಂದ ಅನುಷ್ಠಾನ ಆಗುತ್ತೆ. ಓಕೆ, ಅಲ್ಲಿ 10ನೇ ತಿದ್ದುಪಡಿಯಲ್ಲೂ ಸಹ ಆಗಿತ್ತಲ್ವಾ, ಭಾರತ ಮತ್ತು ಪಾಕಿಸ್ತಾನದ ಒಂದು ಗಡಿ ಒಪ್ಪಂದ ಆಗಿತ್ತಲ್ವಾ, ಹಾಗೆ ಇಲ್ಲಿ 100ನೇ ತಿದ್ದುಪಡಿಯಲ್ಲೂ ಸಹ ಆಗಿದೆ ನೋಡಿ. ಏನು? ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ಒಪ್ಪಂದ ಆಗುತ್ತೆ. ಓಕೆ, ಸೊ ಎನ್ಕ್ಲೇವ್ಗಳ ವಿನಿಮಯಕ್ಕಾಗಿ 1ನೇ ಅನುಸೂಚಿಯನ್ನು ತಿದ್ದುಪಡಿ ಮಾಡ್ಕೊಳ್ಳುತ್ತೆ. ಎನ್ಕ್ಲೇವ್ ಅಂತಂದ್ರೆ ಏನು? ಆ್ಯಂಡ್ ದೆನ್ ಎಕ್ಸ್ಕ್ಲೇವ್ ಅಂದ್ರೆ ಏನು? ಎನ್ಕ್ಲೇವ್ ಅಂತಂದರೆ ಇವಾಗ ಬೇರೆ ದೇಶದ ಒಂದು ಹಳ್ಳಿ ಅಥವಾ ಒಂದು ಸಿಟಿ ನಮ್ಮ ದೇಶದ ಒಳಗಡೆ ಇರೋದು, ಅದನ್ನು ನಾವು ಎನ್ಕ್ಲೇವ್ ಅಂತ ಹೇಳ್ತೀವಿ. ಎಕ್ಸ್ಕ್ಲೇವ್ ಅಂತಂದರೆ ಏನು ಅಂತಂದರೆ ನಮ್ಮ ದೇಶದ ಒಂದು ಸ್ವತ್ತಾಗಿದೆ, ಬಟ್ ಅದು ನಮ್ಮ ದೇಶವನ್ನು ಬಿಟ್ಟು ಹೊರಗಿದೆ. ಹೇಗೆ ಇದಕ್ಕೆ ಎಕ್ಸಾಂಪಲ್ ಕೊಡ್ಬೋದು? ಇವಾಗ ನೀವು ಅಮೇರಿಕಾವನ್ನು ತೊಗೊಂಡ್ರೆ, ಅಮೇರಿಕಾ ಇಲ್ಲಿದೆ, ಇಲ್ಲಿ ಕೆನಡಾ ಇದೆ, ಆ್ಯಂಡ್ ದೆನ್ ಈ ಕೆನಡಾಕ್ಕೆ ಹತ್ಕೊಂಡು ಇಲ್ಲಿ ಅಲಾಸ್ಕಾ ಇದೆ. ಸೊ ಇದು ಈ ಅಲಾಸ್ಕಾನ ಅದು ಎಕ್ಸ್ಕ್ಲೇವ್ ಅಥವಾ ಎನ್ಕ್ಲೇವಾ? ಅದೊಂದು ಎಕ್ಸ್ಕ್ಲೇವ್ ಆಗಿದೆ. ಮೀನ್ಸ್ ಅದು ಸಂಬಂಧಪಟ್ಟಿರೋದು ಅಮೇರಿಕಕ್ಕೆ, ಬಟ್ ಅದು ಅಮೇರಿಕಾದ ಗಡಿಗೆ ಹಂಚ್ಕೊಂಡಿಲ್ಲ, ಗಡಿಯನ್ನು ಬಿಟ್ಟು ಬೇರೆ ಇದರಲ್ಲಿದೆ. ಸರಿನಾ? ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಎಕ್ಸ್ಕ್ಲೇವ್ ಅಂತ ಹೇಳ್ತೀವಿ. ಸರಿನಾ? ಎನ್ಕ್ಲೇವ್ ಅಂತಂದರೆ ಏನು? ಎನ್ಕ್ಲೇವ್ ಅಂದರೆ ಬೇರೆ ದೇಶದ, ಇವಾಗ ಕೆನಡಾ ದೇಶದ ಏನಿದೆ ಅಲ್ವಾ, ಆ ಕೆನಡಾ ದೇಶದ್ದು ಈ ಒಂದು ಅಮೇರಿಕಾದಲ್ಲಿ ಇರಬೇಕಾಗಿತ್ತು. ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಎನ್ಕ್ಲೇವ್ ಅಂತ ಹೇಳ್ತೀವಿ. ಸೊ ಆ ಒಂದು ಎನ್ಕ್ಲೇವ್ಗಳ ವಿನಿಮಯಕ್ಕಾಗಿ 1ನೇ ಅನುಸೂಚಿ ತಿದ್ದುಪಡಿಯನ್ನು ಮಾಡಿಕೊಡುತ್ತೆ. ಯಾವುದು? 100ನೇ ತಿದ್ದುಪಡಿ ಕಾಯ್ದೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 101ನೇ ತಿದ್ದುಪಡಿ ಕಾಯ್ದೆ ಏನಂತ ಹೇಳುತ್ತೆ, 2016ರಲ್ಲಿ ಆಗಿರ್ತಕ್ಕಂಥ 101ನೇ ತಿದ್ದುಪಡಿ ಕಾಯ್ದೆ GST ಜಾರಿಯ ಬಗ್ಗೆ ಹೇಳುತ್ತೆ. ಈ GST ಜಾರಿಯಲ್ಲಿ ಯಾವ್ಯಾವ ವಿಧಿಗಳನ್ನು ಸೇರ್ಪಡೆ ಮಾಡುತ್ತೆ, ಅದು ಇಂಪಾರ್ಟೆಂಟ್ ಇದೆ ಸರ್. ಓಕೆ, ಸೊ ಆಲ್ಮೋಸ್ಟ್ ನಮಗೆ ಎಲ್ರಿಗೂ ಸಹ ಗೊತ್ತಿರುತ್ತೆ. ಏನಂತ ಗೊತ್ತಿರುತ್ತೆ? 779A ಅಂತ. 779A ಮಾತ್ರ ಸೇರ್ಪಡೆ ಆಗಿಲ್ಲ, 269A ಆ್ಯಂಡ್ ದೆನ್ 246A ಸಹ ಸೇರ್ಪಡೆ ಆಗಿದೆ. ಇದು JEE ಎಕ್ಸಾಮಲ್ಲಿ SSC JEE ಎಕ್ಸಾಮಲ್ಲಿ ಕೇಳಿದಾನೆ ಈ ಪ್ರಶ್ನೆನ ಆಲ್ರೆಡಿ. ಓಕೆ, ಮೀನ್ಸ್ ಡೆಪ್ತಾಗಿ ಹೋಗಿದ್ದಾನೆ ಸ್ವಲ್ಪ. ಸೊ ಡೆಪ್ತಾಗಿ ಹೋದಾಗ ನಮಗೆ ಬೇಕಲ್ಲ, 279 ಮಾತ್ರ ನಮಗೆ ಇಂಪಾರ್ಟೆಂಟ್ ಆಗಲ್ಲ, 279A 269A ಇಂಪಾರ್ಟೆಂಟ್ ಆಗುತ್ತೆ, ಆ್ಯಂಡ್ ದೆನ್ 246A ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾವ ತಿದ್ದುಪಡಿ ಮೂಲಕ ಇದನ್ನು ಸೇರ್ಪಡೆ ಮಾಡ್ತಾರೆ? 2016ರಲ್ಲಿ ಆಗಿರ್ತಕ್ಕಂಥ 101ನೇ ತಿದ್ದುಪಡಿಯ ಮೂಲಕ ಇದನ್ನು ಸೇರ್ಪಡೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದಿದೆ ಅಂದರೆ 102ನೇ ತಿದ್ದುಪಡಿ ಕಾಯ್ದೆ. 102ನೇ ತಿದ್ದುಪಡಿ ಕಾಯ್ದೆ ಯಾವಾಗ ಬಂದಿದೆ? 2018ರಲ್ಲಿ. ಏನಂತ ಹೇಳುತ್ತೆ? NCBC ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಆರ್ಟಿಕಲ್ 338 ಅಡಿಯಲ್ಲಿ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡುತ್ತೆ. ಓಕೆ, ಈ OBC ಏನಿದಾರಲ್ವ ಅವರಿಗೆ ಒಂದು ಸಾಂವಿಧಾನಿಕ ಸ್ಥಾನಮಾನ ಬೇಕಲ್ವಾ? ಓಕೆ, ಇವಾಗ ಯಾರಿಗೆ SC ಮತ್ತು ST ಆಯೋಗ ರಚನೆ ಆಯಿತು ಯಾವಾಗ? 1990ರಲ್ಲಿ. ಆ್ಯಂಡ್ ದೆನ್ 2004ರಲ್ಲಿ 2004ರಲ್ಲಿ ಈ ST ಆಯೋಗ ಹೊರಗಡೆ ಬಂತು. ಮೀನ್ಸ್ ಅದು ಅಫಿಷಿಯಲ್ ಆಗಿ ತಂದಂತಾನೆ ಒಂದು ಹೊಸದಾಗಿ ಸಾಂವಿಧಾನಿಕ ಸ್ಥಾನಮಾನವನ್ನು ಪಡ್ಕೊಳ್ತು ಒಂದು ಹೊಸ ವಿಧಿಯಡಿಯಲ್ಲಿ. ಸೊ ಇವಾಗ SC ಮತ್ತೆ ಸಿಕ್ತು, ಆ್ಯಂಡ್ ದೆನ್ ST ಸಿಕ್ತು, ಆ್ಯಂಡ್ ದೆನ್ OBCಗೆ ಬೇಡವಾ ಅಂತ. ಸೊ ಆ OBCಗೆ ಒಂದು ಸ್ಥಾನಮಾನವನ್ನು ನೀಡ್ತಾರೆ ಯಾವಾಗ? 2018ರಲ್ಲಿ. ಎಷ್ಟನೇ ತಿದ್ದುಪಡಿ ಮೂಲಕ ಅಂದರೆ 102ನೇ ತಿದ್ದುಪಡಿಯ ಮೂಲಕ. ಸರ್ ಯಾವ ವಿಧಿಯಲ್ಲಿ ಅಂತ ಕೇಳ್ತಾನೆ? 338B ವಿಧಿಯಲ್ಲಿ. ಸರಿನಾ? ನೆನ್ಪಿಟ್ಕೊಳ್ಳಿ, SC ಆಯೋಗ, ST ಆಯೋಗ ಆ್ಯಂಡ್ ದೆನ್ OBC ಆಯೋಗ ಕೇಳ್ತಾನೆ. ಯಾವ ವಿಧಿಯಲ್ಲಿ? 338, 338A ಆ್ಯಂಡ್ ದೆನ್ 338B ಅಂತ ಹೇಳ್ತೀವಿ. ಸರ್, 338, 338A, 338B ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಯಾವುದಿದೆ ಅಂದರೆ 103ನೇ ತಿದ್ದುಪಡಿ ಕಾಯ್ದೆ ಇದೆ. ಯಾವಾಗಿದೆ? 2019ರಲ್ಲಿ ಆಗಿದೆ. ಸರ್ನಾ? ಸೊ ಇದು ಏನು? EWS ಸರ್ಟಿಫಿಕೇಟ್ ಎಷ್ಟು ಅನ್ನೋದಿದೆ ಇಲ್ಲಿ. ಓಕೆ, ನಾರ್ಮಲ್ OBC ಯಾರು ಇರ್ತಾರಲ್ವ ಅವರಿಗೆ EWS ಸರ್ಟಿಫಿಕೇಟ್ ಬರಲ್ಲ, ಬಟ್ ಜನರಲ್ ಕ್ಯಾಟಗರಿ ಏನು ಇರ್ತಾರಲ್ವ ಸೊ ಅವರಿಗೆ EWS ಸರ್ಟಿಫಿಕೇಟ್ ಬರುತ್ತೆ. ಮೀನ್ಸ್ ಈ ಜನರಲ್ ಕ್ಯಾಟಗರಿ ಇದ್ದೂ ಸಹ ಅವ್ರು ಏನಾಗಿರ್ತಾರೆ? ಬಡವರಾಗಿರ್ತಾರೆ ಅಂತ ಈ ಒಂದು EWS ಸರ್ಟಿಫಿಕೇಟ್ನ ಕೊಡ್ತಾನೆ. 8 ಲಕ್ಷಕ್ಕಿಂತ ಕಡಿಮೆ ಮಿತಿ ಇರೋರಿಗೆ ಇದು ಬರುತ್ತೆ. ಸರಿಯಾ? ಸೊ ಇದನ್ನು ಸೇರ್ಪಡೆ ಮಾಡ್ತಾರೆ ಯಾವ ತಿದ್ದುಪಡಿ ಮೂಲಕ? 103ನೇ ತಿದ್ದುಪಡಿಯ ಮೂಲಕ. ಸರ್ನಾ? ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 10% ಮೀಸಲಾತಿಯನ್ನು ನೀಡ್ತಾರೆ. ಸರ್ನಾ? ಯಾವ್ಯಾವ ವಿಧಿಯಲ್ಲಿ ಇದನ್ನು ಸೇರ್ಪಡೆ ಮಾಡಿದೆ ಅಂತ ಕೇಳ್ತಾನೆ? 15 ಸಬ್ ಆರ್ಟಿಕಲ್ 6ರಲ್ಲಿ ಆ್ಯಂಡ್ ದೆನ್ 16 ಸಬ್ ಆರ್ಟಿಕಲ್ 6ರಲ್ಲಿ ಇದನ್ನು ಸೇರ್ಪಡೆ ಮಾಡಲಾಗ್ತದೆ. ಯಾವುದನ್ನು? EWS ಅನ್ನು. ಓಕೆ, ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಗೊತ್ತಿರಲಿ ನಿಮಗೆ, 15(6)ರಲ್ಲಿ ಮತ್ತು 16(6)ರಲ್ಲಿ ಇದು ಸೇರ್ಪಡೆ ಆಗಿದೆ ಅಂದ ತಕ್ಷಣಕ್ಕೆ ಇದು ಮೂಲಭೂತ ಹಕ್ಕಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ನನಗೆ EWS ಸಿಕ್ಕಿಲ್ಲ ಅಂತ ನಾನು ಕೋರ್ಟಲ್ಲಿ ಕೇಸ್ ಹಾಕುವಾಗಿಲ್ಲ. ನನಗೆ ST ಇದು ನನಗೆ, ಹಾಗೆ ನನಗೆ SCಗೆ ಆ್ಯಂಡ್ ದೆನ್ ನನಗೆ OBCಗೆ ನನ್ನ ಸರ್ಟಿಫಿಕೇಟ್ಗೆ ನನಗೆ ಈ ಮೀಸಲಾತಿ ಸಿಕ್ಕಿಲ್ಲ, ನನಗೆ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಮೀಸಲಾತಿ ಸಿಕ್ಕಿಲ್ಲ, ಅದು ನನ್ನ ಮೂಲಭೂತ ಹಕ್ಕು. ನನಗೆ ಹೇಗಾಗಿತ್ತು ಅಂದರೆ ಅದು ಚ್ಯುತಿ ತಂದಿದೆ ಅಂತ ನೀವು ಹೋಗಿ ಕೋರ್ಟಲ್ಲಿ ಕೇಸ್ ಹಾಕೋವಾಗಿಲ್ಲ. ಸಂಪೂರ್ಣ ಸ್ಪಷ್ಟವಾಗಿ ಹೇಳಿದೆ ನಮ್ಮ ಭಾರತ ಸಂವಿಧಾನ. ಏನಂತಂದರೆ ಈ ಸೇರ್ಪಡೆ ಆಗಿರ್ತಕ್ಕಂತಹ ಯಾವ್ಯಾವ
ಮೀಸಲಾತಿ ಇದಾವಲ್ವಾ, ಮೀಸಲಾತಿಗಳು ಯಾವುದೂ ಸಹ ಮೂಲಭೂತ ಹಕ್ಕಲ್ಲ ಅಂತ ಘೋಷಣೆ ಮಾಡಿಬಿಟ್ಟಿದೆ ನಮ್ಮ ಭಾರತ ಸಂವಿಧಾನ. ಓಕೆ, ಭಾರತ ಸಂವಿಧಾನವೇ ಹೇಳಿದೆ. ಆ್ಯಂಡ್ ದೆನ್ ಸುಪ್ರೀಂ ಕೋರ್ಟ್ ಹೇಳಿಲ್ಲ ಇದನ್ನು, ಭಾರತ ಸಂವಿಧಾನ ಅಫಿಷಿಯಲಿ ಅದೇ ಹೇಳಿಬಿಟ್ಟಿದೆ ಇದು. ಓಕೆ, ಸೊ ಈ 15/6 ಆ್ಯಂಡ್ ದೆನ್ 16/6 ಕಂಡುಬರ್ತಕ್ಕಂಥ ಈ ಒಂದು ಎಸ್ ಸಿಗೆ OBCಗೆ ಆ್ಯಂಡ್ ದೆನ್ EWS ಅವರಿಗೆ ಓಕೆ ಈ ಮೀಸಲಾತಿ ನೀಡ್ತಾರಲ್ವ, ಆ ಮೀಸಲಾತಿ ಯಾವತ್ತೂ ಸಹ ಅದು ಮೂಲಭೂತ ಹಕ್ಕಲ್ಲ ಅಂತಲೇ ಹೇಳುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಮೂಲಭೂತ ಹಕ್ಕಲ್ಲ, ಬಟ್ ಅದು ವಿಧಿ ಅದರಲ್ಲಿ ಬರುತ್ತೆ. ಇದೇ ಒಂದು 12ರಿಂದ 36ನೇ ವಿಧಿಯವರೆಗೆ ಬರುತ್ತೆ, ಬಟ್ ಆದರೂ ಸಹ ಅಲ್ಲ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಯಾವ್ದಿದೆ ಅಂದರೆ 104ನೇ ತಿದ್ದುಪಡಿ ಕಾಯ್ದೆ ಇದೆ. ಸೊ ಇದು ಬಂದಿದ್ದು ಯಾವಾಗ ಅಂದರೆ 2019ರಲ್ಲಿ ಏನಂತ ಹೇಳುತ್ತೆ, SC ಮತ್ತು ST ಮೀಸಲಾತಿಯನ್ನು 2030ರವರೆಗೆ ವಿಸ್ತರಣೆ ಮಾಡುತ್ತೆ. ಓಕೆ, ಇವಾಗ 2030ರವರೆಗೆ ವಿಸ್ತರಣೆ ಮಾಡುತ್ತೆ. ಹಾಗೆ ಆಂಗ್ಲೋ ಇಂಡಿಯನ್ಸ್ಗಳನ್ನು ನಾಮನಿರ್ದೇಶನ ರದ್ದು ಮಾಡುತ್ತೆ. ಅವಾಗ ನಿಮಗೆ ಹೇಳಿದೆ 2009ರಲ್ಲಿ ಇದನ್ನು ಮತ್ತೆ 2019ರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ. ಅದನ್ನು ರದ್ದತಿ ಮಾಡಿದ್ದು ಯಾವುದು ಅಂತಂದರೆ ಈ ಒಂದು 104ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ 105ನೇ ತಿದ್ದುಪಡಿ ಏನಂತ ಹೇಳುತ್ತೆ, ಈ ರಾಜ್ಯಗಳಿಗೆ SCBC ಅಥವಾ OBC ಎಕನಾಮಿಕ್ ಬ್ಯಾಕ್ವರ್ಡ್ಸ್ ಅಂತ ಹೇಳ್ತೀವಲ್ಲ, ಬ್ಯಾಕ್ವರ್ಡ್ ಸೆಕ್ಷನ್ ಅಂತ ಹೇಳ್ತೀವಿ, EBC ಬರುತ್ತಲ್ವ. ಈಗ 250ಗೆ ಸರ್ಟಿಫಿಕೇಟ್ ಎಲ್ಲ ಅಪ್ಲಿಕೇಶನ್ ಎಲ್ಲ ಹಾಕ್ತೀವಲ್ವ, ಲೈಕ್ BPL ಕಾರ್ಡ್ ಇರೋರಿಗೆ ಅಲ್ವಾ. ಸೊ ಅದು ಈ EBC ಮತ್ತು ಈ OBC ಪಟ್ಟಿ ತಯಾರಿಸುವ ಅಧಿಕಾರವನ್ನು ಮರುಸ್ಥಾಪನೆ ಮಾಡುತ್ತೆ. ಯಾರಿಗೆ? ರಾಜ್ಯಗಳಿಗೆ. ಓಕೆ, ಇದಕ್ಕಿಂತ ಮುಂಚೆ ಇದನ್ನು ಕಿತ್ಕೊಂಡು ಯಾರಿಗೆ ಮಾಡ್ಕೊಂಡಿರ್ತಾರೆ ಅಂದರೆ ಸೆಂಟ್ರಲ್ ಅವ್ರು ಮಾಡ್ಕೊಂಡಿರ್ತಾರೆ, ಬಟ್ ಅವರಿಗೆ ನಿಗಿಸೋದಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ರಿಟರ್ನ್ ಓಕೆನಪ್ಪ ನೀವೇ ತಗೊಳ್ಳಿ, ರಾಜ್ಯದವರು ತಗೊಳ್ಳಿ, ರಾಜ್ಯಪಾಲರು ನೀವೇ ತಗೊಳ್ಳಿ ಅಂತ ಬಿಟ್ಟುಕೊಡ್ಬಿಡ್ತಾರೆ. ಯಾವ ತಿದ್ದುಪಡಿ ಮೂಲಕ? 105ನೇ ತಿದ್ದುಪಡಿಯ ಮೂಲಕ. ಓಕೆ, ಆ್ಯಂಡ್ ನೆಕ್ಸ್ಟ್ 106ನೇ ತಿದ್ದುಪಡಿ ಏನಂತ ಹೇಳ್ತಾರೆ ರೀಸೆಂಟಾಗಿ. ಓಕೆ, ಸೊ ದ ಗ್ರೇಟ್ ತಿದ್ದುಪಡಿ ಅನಿಸುತ್ತೆ ಇದು, ಮೀನ್ಸ್ ಒಳ್ಳೆ ತಿದ್ದುಪಡಿ ಬರಬೇಕಿದೆ. ಈ ತಿದ್ದುಪಡಿ ಒಳ್ಳೆದಿದೆ. ಏನು 106ನೇ ತಿದ್ದುಪಡಿ ಕಾಯ್ದೆ 2023ರಲ್ಲಿ ಬಂದಿದೆ. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳಾ ಮೀಸಲಾತಿ 33% ನೀಡಲಾಗಿದೆ. ಇದು ಯಾವಾಗ ನೀಡ್ತಾರೆ ಸರ್? ಹಾಗಾದರೆ ಮೊನ್ನೆ 2024ರಲ್ಲಿ ಎಲೆಕ್ಷನ್ ಆಯ್ತು ಸರ್, ಇದನ್ನು ಮಾಡಿಲ್ಲ ಸರ್ ಇವಾಗ. ಏನು ಡಿಲಿಮಿಟೇಷನ್ ಬಳಿಕ ಜಾರಿಗೆ ಬರಲಿದೆ. ಏನವಾಗ ಹೇಳಿತ್ತು ಗೊತ್ತಾ, 2001ರಲ್ಲಿ 2026ರವರೆಗೂ ಸ್ಥಾನಗಳ ಮರು ಹಂಚಿಕೆ ಆಗಂಗಿಲ್ಲ ಅಂತ. ಆ ಸ್ಥಾನಗಳ ಮರು ಹಂಚಿಕೆ ಆದ ನಂತರ, ಮೀನ್ಸ್ ಆ ಒಂದು ಡಿಲಿಮಿಟೇಷನ್ ಆದ ನಂತರ ಇದು ಜಾರಿಗೆ ಬರ್ತದೆ ಅಂತ ಹೇಳ್ತದೆ. ಯಾವುದು? ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳಾ ಮೀಸಲಾತಿ 33% ನೀಡ್ತೀವಿ, 1/3 ಅಷ್ಟು ನೀಡ್ತೀವಿ ಅಂತ ಹೇಳುತ್ತೆ ಸರಿನಾ. ಸೊ 1/3 ಅಷ್ಟು ಮೀಸಲಾತಿ ನೀಡುತ್ತೆ. ಬಟ್ ಇದು ನಾರ್ಮಲ್ ಪ್ರಾಕ್ಟಿಕಲ್ ಥಿಂಕ್ ಮಾಡಿ ನೋಡಿದ್ರೆ ಇದು ಯಾರಿಗೂ ಲಾಭ ಇಲ್ಲ. ಓಕೆ, ಇವಾಗ ಆತ ನಿಲ್ಲಿಲ್ವಾ, MLA ನಿಲ್ಲಿಲ್ವಾ, ಆತನ ಪತ್ನಿಯನ್ನು ನಿಲ್ಲಿಸ್ತಾನೆ. ಓಕೆ, ಮಹಿಳಾ ಮೀಸಲಾತಿ ಬಂತಲ್ಲ ಇವಾಗ ಕೈ ಮೇಲೆ ಮತ್ತೆ ಎತ್ತು ಬಡವರಿಗೆ. ಓಕೆ, ಇಲ್ಲಿ ಹೇಗೆ ಬರಬೇಕಾಗಿತ್ತು ಅಂದರೆ 1/3 ಬಡ ಮಹಿಳೆಯರಿಗೆ ಮೀಸಲಾತಿ ಅಂತ ಕೊಡಬೇಕಾಗಿತ್ತು, ಇನ್ನೂ ಶ್ರೇಷ್ಠವಾಗಿರ್ತಿತ್ತು. ಓಕೆ, ಸೊ ಈ ಥರವೂ ಸಹ ನಾನು ಥಿಂಕ್ ಮಾಡಬೇಕಾಗುತ್ತೆ. ಓಕೆ, ಏನಿಲ್ಲ, ಅವ್ರ ಮಕ್ಕಳನ್ನು ನಿಲ್ಲಿಸ್ತಾರೆ. ಇವಾಗ ನೋಡಿದ್ರಲ್ವಾ, ಅವ್ರ ಮಕ್ಕಳೇ. ಓಕೆ, ಅತಿ ಚಿಕ್ಕ MLA, ಅತಿ ಚಿಕ್ಕ MP ಅಂತ ನಾವು ಹೇಳ್ಕೊಳ್ತೀವಿ. ಓಕೆ, ಅತಿ ಚಿಕ್ಕ MP ಯಾಕೆ ನಾನಾಗಲಿಲ್ಲ, ಯಾಕೆ ನೀವೇ ಆಗಲಿಲ್ಲ? ನಾವು ಮಾತಾಡಲ್ವಾ, ಸುಳ್ಳು ಹೇಳಕ್ಕೆ ಬರುತ್ತಲ್ವಾ, ಬಟ್ ಯಾಕೆ ಆಗಲಿಲ್ಲ? ದುಡ್ಡು ಒಂದು ಬೇಕಲ್ವಾ, ಆ್ಯಂಡ್ ದೆನ್ ಆ ಒಂದು ಹೈಪ್ ಬೇಕಲ್ವಾ. ಓಕೆ, ನಾನು ರಾಜಕಾರಣಿ ಮಗಳು ಅನ್ನೋದು. ಓಕೆ, ನಾವು ರಾಜಕಾರಣಿ ಮಗಳು ಅಲ್ವಾ, ಸೊ ಅದಕ್ಕೆ ನಾವು ಆಗಿಲ್ಲ ಅಷ್ಟೇ. ಸರಿಯಾ? ಸೊ ಎಲ್ಲ ಪಾರ್ಟ್ ಅಂತ ಬಿಟ್ಬಿಡಿ. ಆ್ಯಂಡ್ ದೆನ್ ಈ ಕ್ಲಾಸಲ್ಲಿ ನಿಮ್ಗೆ ಎಷ್ಟು ಬೇಕಲ್ವಾ ಅಷ್ಟನ್ನು ತೊಗೊಳ್ಳಿ, ಎಷ್ಟು ಬೇಡ ಅಲ್ವಾ ಅದನ್ನು ಬಿಟ್ಟಾಕ್ಬಿಡಿ. ಆ್ಯಂಡ್ ದೆನ್ ಕ್ಲಾಸ್ ರಿಯಲಿ ಹೇಳ್ತಾ ಇದ್ದೀನಿ, ನನ್ನ ಒಂದು ಮನಸ್ಸಿಗೆ ತೃಪ್ತಿ ಹಿಡಿಸಿದೆ, ಇದು ತೃಪ್ತಿ ಕೊಟ್ಟಿದೆ. ಮೀನ್ಸ್ ಯಾಕಂದರೆ ಅಷ್ಟು ಇನ್ಫಾರ್ಮೇಷನ್ ಇದರಲ್ಲಿ ಕವರ್ ಆಗಿದೆ, ಆ್ಯಂಡ್ ದೆನ್ ಅಷ್ಟು ಹೆಚ್ಚಿಗೆ ಮಾಹಿತಿಯನ್ನು ಇದು ಒಳಗೊಂಡಿದೆ. ಸರಿನಾ? ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಒಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಇಫ್ ನೀವು ವಿಡಿಯೋನ ಇಷ್ಟ ಮಾಡಿ ಲೈಕ್ ಮಾಡಿದ್ರಿ ಅಂತ ಹೇಳಿದ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.